Hi friends, welcome to the ASPN classes. So ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ದು 5th ಚಾಪ್ಟರ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಾಬಿಲಿಟಿ ಚಾಪ್ಟರ್ ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಇದು ಒಂದು ಚಾಪ್ಟರ್ ಕ್ಯಾಲ್ಕುಲಸ್ ಫಸ್ಟ್ ಚಾಪ್ಟರ್ ಆಗಿದೆ ಸೆಕೆಂಡ್ ಇಯರ್ ಅಲ್ಲಿ. ಟೋಟಲಿ 5 ಚಾಪ್ಟರ್ಸ್ ಗಳಿದಾವೆ ಸ್ಟೂಡೆಂಟ್ಸ್. ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಾಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್, ಇಂಟಿಗ್ರಲ್, ಅಗೇನ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್, ನೆಕ್ಸ್ಟ್ ಡಿಫರೆನ್ಷಿಯಲ್ ಈಕ್ವೇಷನ್. ಈ 5 ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಏನಾದರೂ ಬರ್ತಾ ಇದೆ ಸೆಕೆಂಡ್ ಇಯರ್ ಅಲ್ಲಿ ಅಂದ್ರೆ ಈ 5 ಚಾಪ್ಟರ್ ಅಲ್ಲಿ ಇರೋದು. ಓಕೆ, ಸೊ ಉಳಿದಿರುವಂಥ ಈ 4 ಚಾಪ್ಟರ್ಸ್ಗಳು ನಿಮಗೆ ಗೊತ್ತಾಗಬೇಕಂದ್ರೆ ಈ ಚಾಪ್ಟರ್ ಮಾತ್ರ ಪರ್ಫೆಕ್ಟ್ ಆಗಿ ನಿಮಗೆ ಗೊತ್ತಿರಬೇಕು. ಅಗೇನ್ ಈ ಒಂದು ಚಾಪ್ಟರ್ ಬಹಳ ಈಸಿಯೆಸ್ಟ್ ಚಾಪ್ಟರ್ ಇದೆ, ಹಾಗೆ ಜಾಸ್ತಿ ಸ್ಕೋರ್ನ ಮಾಡುವಂಥದ್ದು, ಜಾಸ್ತಿ ವೇಟೇಜ್ನ ಹೊಂದಿರುವಂಥದ್ದು ಚಾಪ್ಟರ್ ಆಗಿದೆ. ಇದ್ರ ಮೇಲೆ ಮಿನಿಮಮ್ ಏನಿಲ್ಲ ಅಂದರೆ 20+ ಮಾರ್ಕ್ಸ್ ಬರುವಂಥದ್ದಾಗಿದೆ ಸ್ಟೂಡೆಂಟ್ಸ್. ಈ ಒಂದು ಚಾಪ್ಟರು ಇದರಲ್ಲಿ 1 ಮಾರ್ಕ್ಸ್, 2 ಮಾರ್ಕ್ಸು, 3 ಮಾರ್ಕ್ಸು, 5 ಮಾರ್ಕ್ಸು, ಇವನ್ 4 ಮಾರ್ಕ್ಸ್ ಕ್ವಶನ್ ಕೂಡ ಬರ್ತಾ ಇರುವಂಥದ್ದಾಗಿದೆ. ಓಕೆ, ಸೊ ಹಾಗಾಗಿ ಈ ಒಂದು ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಇದೆ ಸ್ಟೂಡೆಂಟ್ಸ್. ಈಸಿನೂ ಕೂಡ ಇದೆ, ಅಷ್ಟೊಂದು ಡಿಫಿಕಲ್ಟ್ ಕೂಡ ಇಲ್ಲ. ಓಕೆ, ಸೊ ಪ್ರತಿಯೊಂದನ್ನು ನೀವು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನಿಮ್ಮ ಇಂಟಿಗ್ರೇಷನ್ ಚಾಪ್ಟರ್ ಏನು ನೆಕ್ಸ್ಟ್ ಇದೆಯಲ್ಲ ಅದು ಸ್ಮೂತ್ ಆಗಿ ಹೋಗುವಂಥದ್ದಾಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಬನ್ನಿ ನೋಡೋಣ ಈ ಒಂದು ಚಾಪ್ಟರ್ಸ್ ಅಲ್ಲಿ ಏನೇನಿದೆ, ಆಮೇಲೆ ಯಾವೆಲ್ಲ ಕಾನ್ಸೆಪ್ಟ್ಗಳಿದಾವೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾವು ಕಂಟಿನ್ಯೂಟಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಸ್ಟೂಡೆಂಟ್ಸ್. ಫಸ್ಟ್ ಬರುವಂಥದ್ದು ಕಂಟಿನ್ಯೂಟಿ ಸ್ಟೂಡೆಂಟ್ಸ್, ಅದಾದಮೇಲೆ ಡೆರಿವೇಟಿವ್ ಬರುವಂಥದ್ದು. ಸೊ ಕಂಟಿನ್ಯೂಟಿ ನಿಮಗೆ ಗೊತ್ತಾಗಬೇಕು, ಅರ್ಥ ಆಗಬೇಕು ಅಂತಂದರೆ ಫಸ್ಟ್ ಇಯರಲ್ಲಿರುವಂಥ ಲಿಮಿಟ್ಸ್ ಚಾಪ್ಟರ್ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ಓಕೆ, ಸೊ ಇದು ಭಾಳಷ್ಟು ಸ್ಟೂಡೆಂಟ್ಸ್ ಇದು ಕನ್ಫ್ಯೂಷನ್ ಕೂಡ ಇದೆ. ಸೊ ನನ್ನ ಈ ಒಂದು ಎಲ್ಲ ಕ್ಲಾಸಸ್ನ ನೀವು ಅಬ್ಸರ್ವ್ ಮಾಡಿದ್ಯಾ ಆದರೆ ಕಂಟಿನ್ಯೂಟಿದು ಪರ್ಫೆಕ್ಟ್ ಆಗಿ ನೀವು ಎಲ್ಲ ಕ್ವಶನ್ಸ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಅದು ಒಂದು ಈಸಿ ಮೆಥಡಲ್ಲೇ ನಾನು ಡಿಸ್ಕಷನ್ ಮಾಡ್ತಾ ಇರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ನೋಡಿ ಮೊದಲನೇದಾಗಿ ಕಂಟಿನ್ಯೂಟಿ ಅಂದರೆ ಏನು, ಹೆಸರೇ ಹೇಳ್ತಾ ಇದೆ ಕಂಟಿನ್ಯೂಟಿ ಅಂತ ಹೇಳಿ. ಅಂದರೆ ಕಂಟಿನ್ಯೂಯಸ್ ಇರಬೇಕು. ನಾವು ಇವಾಗ ಹೇಳ್ತಾ ಇದ್ದೀವಿ, ನಾವು ಸ್ಟಡಿ ಮಾಡಬೇಕಾದ್ರೆ ನಮ್ಮದು ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಿದರೆ ಮಾತ್ರ ನಮಗೆ ಚೆನ್ನಾಗಿರುವಂಥ ಮಾರ್ಕ್ಸ್ ಬರುತ್ತೆ. ಅಂದರೆ ಕಂಟಿನ್ಯೂಸ್ ಅಂದರೆ ಡೈಲಿ ಕಂಟಿನ್ಯೂಸ್ ಆಗಿ ಮಾಡಬೇಕು. ಅಂದರೆ ಒಂದು ದಿವಸ ಸ್ವಲ್ಪ 4 ದಿನ ಓದೋದು, 2 ದಿನ ಬಿಡೋದು, ಅಗೇನ್ 4 ದಿನ ಓದೋದು, 1 ದಿನ ಬಿಡೋದು, ಈ ಥರ ಮಾಡೋದು, ಇದು ಕಂಟಿನ್ಯೂಷನ್ ಇರೋದಿಲ್ಲ. ಕರೆಕ್ಟಾ? ಹಾಗೆ ಇದರಲ್ಲಿ ಕೂಡ ಮ್ಯಾಥ್ಸಲ್ಲಿ ಕೂಡ ಅದೇ ಥರನಾಗಿ ಡಿಫೈನ್ ಮಾಡ್ತೀವಿ. ಇವಾಗ ಇಲ್ಲೊಂದು ಗ್ರಾಫ್ ಇದೆ ಅಂತ ಅನ್ಕೊಳ್ಳಿ ಸ್ಟೂಡೆಂಟ್ಸ್. ನಿಮ್ಮ ಗ್ರಾಫು ಈ ಥರ ಇದೆ. ಓಕೆ, ಸೊ ಇದು ಎಲ್ಲಿ ಡಿಸ್ಕಂಟಿನ್ಯೂಸ್ ಆಗಿಲ್ಲ, ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಅಗೇನ್ ಇಲ್ಲಿ ಒಂದು ನಾನು ಗ್ರಾಫ್ ತಗೋತಾ ಇದ್ದೀನಿ, ಇದು ಈ ತರ ಇದೆ ನೋಡಿ ಸ್ಟೂಡೆಂಟ್ಸ್. ಇಲ್ಲಿ ಡಿಸ್ಕಂಟಿನ್ಯೂಸ್ ಆಯ್ತಾ? ಸೊ ಇದಕ್ಕೆ ನಾವು ಡಿಸ್ಕಂಟಿನ್ಯೂ ಇದನ್ನ ಗ್ರಾಫ್ನ ಡ್ರಾ ಮಾಡ್ಬೇಕಂದ್ರೆ ನಾನು ಏನು ಮಾಡಿದೆ, ಈ ಪೆನ್ ಇಲ್ಲಿವರೆಗೂ ಡ್ರಾ ಮಾಡಿ ಅಗೇನ್ ಇಲ್ಲಿ ಪೆನ್ನ ಲಿಫ್ಟ್ ಮಾಡಿ ಮತ್ತೆ ಇಲ್ಲಿ ಡ್ರಾ ಮಾಡಿದೆ. ಅಂದ್ರೆ ಇಲ್ಲಿ ಡಿಸ್ಕಂಟಿನ್ಯೂಸ್ ಆಗಿದೆ, ಅದ್ರ ಸಲುವಾಗಿ ನಾನು ಈ ಪೆನ್ನ ತೆಗೆದು ಮತ್ತೆ ಈ ತರ ಮಾಡಬೇಕು. ಯಾವಾಗ ನಾವು ಡಯಾಗ್ರಾಮ್ನ ಡ್ರಾ ಮಾಡಬೇಕಾದ್ರೆ ಎಲ್ಲಿನೂ ಸ್ಟ್ರಕ್ ಆಗದೆ ಕಂಟಿನ್ಯೂಸ್ ಆಗಿ ಡ್ರಾ ಮಾಡ್ಬೋದಲ್ವಾ. ಸೊ ಇದು ನಿಮ್ಗೆ ಗೊತ್ತಿದೆ ಮಾಡ್ ಫಂಕ್ಷನ್ ಇದೆ. ಸೊ ಮಾಡ್ ಫಂಕ್ಷನ್ ಏನಾಗಿರೋದೆ ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳ್ತೀವಿ ನಾವು, ಯಾಕಂದ್ರೆ ಎಲ್ಲಿನೂ ಡಿಸ್ಕನೆಕ್ಟ್ ಆಗೇ ಇಲ್ಲ, ಇದು ಕಂಟಿನ್ಯೂಸ್ ಆಗಿ ಡ್ರಾ ಮಾಡ್ಲಿಕ್ಕೆ ಬರುವಂಥದ್ದಾಗಿದೆ. ಅದೇ ತರನಾಗಿ ಐಡೆಂಟಿಟಿ ಫಂಕ್ಷನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅದನ್ನ ಯಾವ ತರ ಡ್ರಾ ಮಾಡ್ತೀವಿ ನಾವು, ಈ ತರ ಎಕ್ಸ್ ತಗೊಂಡ್ರೆ ವಾಯ್ ಇರುತ್ತೆ. ಓಕೆ, ಇದನ್ನು ಎಲ್ಲಿನೂ ಡಿಸ್ಕಂಟಿನ್ಯೂಸ್ ಆಗೇ ಇಲ್ಲ, ಕಂಟಿನ್ಯೂಸ್ ಆಗಿರುವಂಥದ್ದು. ಓಕೆ, ಸೊ ಅದೇ ತರ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಸ್ಟೆಪ್ ವೈಸ್ ಡ್ರಾ ಮಾಡಿದೆ ನೋಡಿ, ಅದೇನಾಗಿದೆ ಡಿಸ್ಕಂಟಿನ್ಯೂಸ್ ಆಗಿದೆ. ಸೊ ಅಲ್ಲಿ ಬಹಳಷ್ಟು ಡಿಸ್ಕಂಟಿನ್ಯೂಸ್ ಪಾಯಿಂಟ್ಸ್ಗಳಿದಾವೆ. ಓಕೆ, ಸೊ ಇದು ಜೊಮೆಟ್ರಿಗಳಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಓಕೆ, ಗ್ರಾಫ್ನ ಈ ತರ ಡ್ರಾ ಮಾಡ್ಬೋದು, ಅಥವಾ ಬೇರೆ ಬೇರೆ ತರನಾಗಿ ಈ ತರನೂ ಇದೆ ನೋಡಿ. ಓಕೆ, ಈ ತರ ಗ್ರಾಫ್ನು ನಾವು ಡ್ರಾ ಮಾಡಿದ್ದೀವಿ, x² x³ ಗ್ರಾಫು, ಇವೆಲ್ಲಾನು ಏನಾಗಿದ್ದಾವೆ ಅಂದಂಗಾಯ್ತು ಕಂಟಿನ್ಯೂಸ್ ಆಗಿದೆ. ಇದು ಕಂಟಿನ್ಯೂಸ್ ಆಗಿದೆ. ಎಲ್ಲಾದ್ರೂ ಗ್ಯಾಪ್ ಆಯ್ತು, ಸ್ಟ್ರಕ್ ಆಯ್ತು ಅಂತಂದ್ರೆ ಅದು ಡಿಸ್ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಓಕೆ, ಸೊ ಗ್ರಾಫ್ ಮೂಲಕ ಇದನ್ನೆಲ್ಲ ನಾವು ಡಿಫೈನ್ ಮಾಡಿದ್ವಿ. ಆಕ್ಚುಲಿ ಇವಾಗ ಒಂದು ಫಂಕ್ಷನ್ ಅವ್ರು ನಮ್ಗೆ ಕೊಟ್ಟರು, ನಾವು ಇದನ್ನ ಸಾಲ್ವ್ ಮಾಡಿ ಚೆಕ್ ಮಾಡಬೇಕು ಈ ಫಂಕ್ಷನ್ ಕಂಟಿನ್ಯೂಸ್ ಇದೆನಾ ಇಲ್ವಾ ಅಂತ ಹೇಳಿ. ಅದನ್ನ ಯಾವ ಥರ ಮಾಡಬೇಕು? ಸೊ ಇವಾಗ f(x) = x² ಕೊಟ್ಟರು, ಅಥವಾ 4x + 3 ಅಂತ ಕೊಟ್ಟರು. ಸೊ ಇದನ್ನ ನಾವು ಚೆಕ್ ಮಾಡ್ಬೇಕಲ್ವಾ, ಪ್ರತಿ ಸತಿನೂ ಗ್ರಾಫ್ ಡ್ರಾ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದ್ರ ಸಲುವಾಗಿ ಇಲ್ಲಿ ಫಸ್ಟಿಗೆ ನಿಮಗೆ ಬರುವಂಥದ್ದು ಡೆಫಿನೇಷನ್ ಸ್ಟೂಡೆಂಟ್ಸ್, ಇದು ಅರ್ಥ ಆಗಬೇಕಾಗಿರುವಂಥದ್ದು. ಓಕೆ, ಸೊ ಏನಪ್ಪ ಕಂಟಿನ್ಯೂಸ್ ಫಂಕ್ಷನ್ ಅಂತಂದ್ರೆ, ಯಾವುದೇ ಒಂದು ಫಂಕ್ಷನ್ ಕೊಟ್ಟರೆ ಇದನ್ನು ನಾವು ಕಂಟಿನ್ಯೂಸ್ ಆಗಿದ್ದೀನಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಂದ್ರೆ ಫಸ್ಟು ಇಲ್ಲೇನು ಕೊಡ್ತಾರೆ, ಫಂಕ್ಷನ್ ಕೊಟ್ಟಿರ್ತಾರೆ. ಈ ಫಂಕ್ಷನ್ಗೆ ನಾವು ಏನು ಚೆಕ್ ಮಾಡಬೇಕು, ಲಿಮಿಟ್ ಆನ್ಸರ್ನ ಚೆಕ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಲಿಮಿಟ್ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು. ಅವ್ರು ಕೊಡ್ತಾರೆ ಈ ಫಂಕ್ಷನ್ ಕಂಟಿನ್ಯೂಸ್ ಇದೆನಾ ಇಲ್ವಾ ಅಟ್ x = c ಪಾಯಿಂಟ್ ಅಲ್ಲಿ ಚೆಕ್ ಮಾಡಿ ಅಂತ ಹೇಳಿ. ಆಗ ನಾವು ಏನು ಮಾಡ್ಬೇಕಂದ್ರೆ ಲಿಮಿಟ್ ಆಫ್ x → c f(x) = ಫಂಕ್ಷನ್ ಆನ್ಸರ್ f(c). ಈ ಫಂಕ್ಷನ್ದು ಲಿಮಿಟ್ ಆನ್ಸರ್ ಮತ್ತೆ ಫಂಕ್ಷನ್ ವ್ಯಾಲ್ಯೂ ಎರಡೂ ಸೇಮ್ ಬಂದಿದ್ರೆ ಮಾತ್ರ ನಾವು ಹೇಳಕ್ ಬರುತ್ತೆ ಈ ಫಂಕ್ಷನ್ ಕಂಟಿನ್ಯೂಸ್ ಫಂಕ್ಷನ್ ಆಗಿದೆ ಅಂತ ಹೇಳಿ. ಓಕೆ, ಸೊ ಸ್ವಲ್ಪ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಏನಿದೆ ಡೆಫಿನಿಷನ್ ಹೇಳ್ತಂದ್ರೆ,
ನಿಮಗೆ ಕೊಟ್ಟಿರುವಂತಹ ಫಂಕ್ಷನ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಲ್ಲಿ ಕಂಟಿನ್ಯೂಸ್ ಇದೆನಾ ಇಲ್ವಾ ಅಂತ ಚೆಕ್ ಮಾಡ್ಲಿಕ್ಕೆ ಕೊಟ್ರೆ ನಾವೇನ್ ಮಾಡ್ಬೇಕಂದ್ರೆ ಅದರದ್ದು ಲಿಮಿಟ್ ಆನ್ಸರ್ನ ಚೆಕ್ ಮಾಡ್ಕೋಬೇಕು, ಹಾಗೆ ಅದರದ್ದು ಫಂಕ್ಷನ್ ಆನ್ಸರ್ನ ಚೆಕ್ ಮಾಡ್ಕೋಬೇಕು. ಅದಾದ್ಮೇಲೆ ಎರಡರದ್ದು ಆನ್ಸರ್ ಸೇಮ್ ಬಂದಿದ್ರೆ ಮಾತ್ರ ನಾವು ಇಲ್ಲಿ ಹೇಳಕ್ ಬರುತ್ತೆ ಈ ಕೊಟ್ಟಿರುವಂತಹ ಫಂಕ್ಷನ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿ. ಅವ್ರು ಯಾವ ಪಾಯಿಂಟ್ ಕೊಟ್ಟಿದ್ದಾರೆ ಆ ಪಾಯಿಂಟ್ ಮೂಲಕ ನಾವು ಹೇಳಬೇಕು. ಓಕೆ, ಇದರಲ್ಲಿ ಎರಡು ಬರುತ್ತೆ ಸ್ಟೂಡೆಂಟ್. ಅಟ್ ದ ಪಾಯಿಂಟ್ ಅವ್ರು ಕೊಟ್ಟಾಗ ಚೆಕ್ ಮಾಡೋದು, ಇನ್ನೊಂದು ಬರುವಂಥದ್ದು ಎವ್ರಿ ಪಾಯಿಂಟ್ನ ಚೆಕ್ ಮಾಡೋದು. ಅಂದರೆ ಯಾವ್ದು ಬೇಕಾ ಚೆಕ್ ಪಾಯಿಂಟಲ್ಲಿ ಇದು ಕಂಟಿನ್ಯೂಸ್ ಇದೆನಾ ಇಲ್ವಾ ಅಂತ ಚೆಕ್ ಮಾಡುವಂಥದ್ದು. ಸೊ ಎರಡು ಕೇಸ್ಗಳಿದ್ದಾವೆ. ಫಸ್ಟ್ ಒನ್ ನಾವು ಇವಾಗ ಡಿಸ್ಕಷನ್ ಮಾಡ್ತಾ ಇರೋದು ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿ ಅಂತ ಹೇಳಿ. ಅಂದರೆ ಜನರಲಿ ನಾವು ಚೆಕ್ ಮಾಡುವಂಥದ್ದು ಅಟ್ ಎಕ್ಸ್ 2, 3, 1 ಅಂತ ಕೊಡ್ತಾರೆ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಲ್ಲೊಂದು ಎಕ್ಸಾಂಪಲ್ ತಗೋತೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x ಪ್ಲಸ್ 3 ಅಂತ ಇದೆ. ಏನಿದೆ? 2x ಪ್ಲಸ್ 3 ಅಂತ ಇದೆ. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ಕೊಡ್ತಾರೆ. ಓಕೆ, ಸೊ ಓಕೆ, ಇದನ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಫಂಕ್ಷನ್ ಅಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x ಪ್ಲಸ್ 3 ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಇದು ಕಂಟಿನ್ಯೂಸ್ ಇದೆನಾ ಇಲ್ವಾ ಅಂತ ಚೆಕ್ ಮಾಡಿ. ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x ಪ್ಲಸ್ 3 ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್. ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x ಪ್ಲಸ್ 3 ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಕ್ವಶನ್ ಮಾರ್ಕ್ ಹಾಕ್ತಾರೆ. ಅದು ಕಂಟಿನ್ಯೂಸ್ ಇದೆನಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಅಂದ್ರೆ ಇವಾಗಲೇ ನಾನು ನಿಮ್ಗೆ ಡೆಫಿನೇಷನ್ ಹೇಳಿದೆ, ಲಿಮಿಟ್ ಆನ್ಸರ್ ಮತ್ತೆ ಫಂಕ್ಷನ್ ಆನ್ಸರ್ ಎರಡು ಈಕ್ವಲ್ ಆಗಬೇಕು. ಯಾವ ತರ ಮಾಡ್ಬೇಕಂದ್ರೆ ಲಿಮಿಟ್ ಆನ್ಸರ್ ನಿಮಗೆ ಗೊತ್ತಿದೆ. ಸೊ ಇದು ಡೈರೆಕ್ಟ್ ಆಗಿ ಮಾಡುವಂತದ್ದಾಗಿದೆ. ಅಟ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಬರೀತೀರಾ, ಇದ್ರದ್ದು ವ್ಯಾಲ್ಯೂನ ಫೈಂಡ್ ಮಾಡ್ಬೇಕಂದ್ರೆ ಲಿಮಿಟ್ ಆಫ್ ಎಟ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಆನ್ಸರ್ ಏನಿದೆ ಕೊಟ್ಟಿರುವಂತದ್ದು 2x ಪ್ಲಸ್ 3 ಇದೆ. ಅಂದ್ರೆ ಎಕ್ಸ್ ಜಾಗದಲ್ಲಿ 1 ನ ಫಿಲ್ ಅಪ್ ಮಾಡ್ಬೇಕಂತ ಅರ್ಥ. 2 ನಾವು ಇವಾಗ ಲಿಮಿಟ್ ಅಪ್ಲೈ ಮಾಡ್ತಾ ಇದ್ದಾರೆ, ಲಿಮಿಟ್ ಬರೆಯೋ ಜरूरत ಇರೋದಿಲ್ಲ. ಎಕ್ಸ್ ಜಾಗದಲ್ಲಿ 1 ಹಾಕ್ತೀನಿ, ಅಗೇನ್ 3 ಅಂದ್ರೆ 2 ಇಂಟು 1 2 ಆಗುತ್ತೆ. 2 ಪ್ಲಸ್ 1 5 ಆಯ್ತು. ಇದು ಆಯ್ತು ಲಿಮಿಟ್ ಆನ್ಸರ್. ಇನ್ನು ಫಂಕ್ಷನ್ ಆನ್ಸರ್ ಎಕ್ಸ್ ದಲ್ಲಿ ಏನ್ ಆಗ್ತಾ ಇದೀವಿ 1 ಆಗ್ತಾ ಇದೀವಿ. ಎಫ್ ಆಫ್ ಎಕ್ಸ್ ಏನಿದೆ ಇದು ಸೇಮ್ ಮೆಥಡ್ ಇರುತ್ತೆ ಸ್ಟೂಡೆಂಟ್. 2 ಇಂಟು 1 ಪ್ಲಸ್ 3 ಇಸ್ ಈಕ್ವಲ್ಸ್ ಟು 5. ಇವಾಗ ನೋಡಿ ಫಂಕ್ಷನ್ ಆನ್ಸರ್ನು 5 ಅಂತು, ಲಿಮಿಟ್ ಆನ್ಸರ್ನು ಕೂಡ 5 ಅಂತ. ಆಗ ನಾವು ಬರೀಬಹುದು ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಫ್ ಆಫ್ 1 ಅಂದ್ರೆ ಎಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಚೆಕ್ ಮಾಡಂತ ಹೇಳಿದ್ರು. ಈ ಎರಡರದ್ದು ಆನ್ಸರ್ 5 ಬಂದಿದೆ. ಎರಡೂದು ಆನ್ಸರ್ ಫಂಕ್ಷನ್ ಆನ್ಸರ್ ಮತ್ತೆ ಲಿಮಿಟ್ ಆನ್ಸರ್ ಎರಡು ಸೇಮ್ ಅಂದ್ರೆ ಅವಾಗ ನಾವು ಹೇಳಿಕ್ ಬರುತ್ತೆ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1. ಕಂಟಿನ್ಯೂಸ್ ಇದೆ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಪಾಯಿಂಟ್ ಅಲ್ಲಿ ಅಂತ. ಓಕೆ, ಸೊ ಇದರಲ್ಲಿ ಏನ್ ಡಿಫ್ರೆನ್ಸ್ ಇದೆ ಸರ್? ಇದು ಎಷ್ಟು ಸಿಂಪಲ್ ಆಗಿದೆ, ನಾವು ಡೈರೆಕ್ಟ್ ಆಗಿ ಮಾಡಿದ್ರೆ ಗೊತ್ತಾಗ್ತಾ ಇದೆ ಆನ್ಸರ್ ಬರುವಂಥದ್ದು. ಲಿಮಿಟ್ ಯಾಕೆ ತಗೊಂಡ್ವಿ? ಸೊ ಸ್ಟೂಡೆಂಟ್ಸ್, ಲಿಮಿಟ್ನ ನಾವು ಬಹಳಷ್ಟು ಕೇಸ್ಗಳಲ್ಲಿ ಅಪ್ಲೈ ಮಾಡಿದೀವಿ. ಫಸ್ಟ್ ಇಯರ್ ಅಲ್ಲಿ ನೀವು ಸ್ಟಡಿ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಇಲ್ಲಿ ಇದು ಒಂದು ಸಿಂಪಲ್ ಕ್ವಶನ್ ಆಗಿತ್ತು, ಸೊ ಹಾಗಾಗಿ ನಮಗೆ ಈಸಿಯಾಗಿ ಗೊತ್ತಾಯ್ತು. ಕೆಲವೊಂದು ಕೇಸಸ್ಗಳು ಬರುತ್ತೆ ಸ್ಪ್ಲಿಟ್ ವೈಸ್ ಫಂಕ್ಷನ್ ಇದ್ದಾಗ, ಆವಾಗ ನಾವು ಯಾವ ತರ ಮಾಡಬೇಕು, ಲಿಮಿಟ್ನ ಯಾವ ತರ ತಗೋಬೇಕು. ಅಗೇನ್ ಸ್ಪ್ಲಿಟ್ ಬಂದಾಗ ಏನಾಗುತ್ತೆ LHL RHL ಬರುತ್ತೆ, ಕರೆಕ್ಟಾ? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳಿ. ಸೊ ಈ ಎರಡು ಕೇಸ್ ಬಂದಾಗ ನಾವು ಲಿಮಿಟ್ ವ್ಯಾಲ್ಯೂನ ಯಾವ ತರ ಫೈಂಡ್ ಮಾಡಬೇಕು. ಈ ಎರಡರಲ್ಲಿ ಏನಾದ್ರು ಒಂದು ಡಿಫೈನ್ ಆಗಲಿಲ್ಲ, ಎಕ್ಸಿಸ್ಟ್ ಆಗಲಿಲ್ಲ ಅಂತಂದ್ರೆ ಆಗ ಅದು ಟೋಟಲಿ ಡಿಸ್ಕಂಟಿನ್ಯೂಸ್ ಆಗುವಂಥದ್ದಾಗಿರುತ್ತೆ. ಈ ಎಲ್ಲ ಪ್ರೊಸೀಜರ್ಗಳಿದ್ದಾವೆ. ನೆಕ್ಸ್ಟ್ ಒಂದೊಂದಾಗಿ ನಾನು ತಿಳಿಸ್ತಾ ಹೋಗ್ತೀನಿ. ಇವಾಗ ಬಹಳಷ್ಟು ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಆಗುವಂಥದ್ದು ಈ ಲಿಮಿಟ್ ಕಾನ್ಸೆಪ್ಟ್ ಅಷ್ಟೊಂದು ಕ್ಲಿಯರ್ ಇರೋಲ್ಲ ಅಥವಾ ಕನ್ಫ್ಯೂಷನ್ಸ್ಗಳಿರುತ್ತೆ. ಮೊದಲಿಗೆ ಅದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಲಿಮಿಟ್ ಅಲ್ಲಿ ಟೋಟಲಿ 4 ಟೈಪ್ಸ್ಗಳು ಬರ್ತಾ ಇದೆ ಸ್ಟೂಡೆಂಟ್ಸ್, ಕರೆಕ್ಟಾ? ಒಂದು ಸಿಂಪಲ್, ಇವಾಗಲೇ ನಾನು ಮಾಡಿರುವಂಥದ್ದು ಇದೊಂದು ಸಿಂಪಲ್ ಟೈಪ್ 4 ನಾನು ಡಿಫೈನ್ ಮಾಡಿರುವಂಥದ್ದು. ಒಂದು ಸಿಂಪಲ್ ಆಗಿರುವಂಥ ಒಂದು ಕ್ವಶನ್ ಈ ತರ ಇರುವಂಥದ್ದು, ಇನ್ನೊಂದು ಸ್ಪ್ಲಿಟ್ ಮಾಡಿ ಬರೆಯುವಂಥದ್ದು, ಇನ್ನೊಂದು ಸ್ಪ್ಲಿಟ್ ಅಲ್ಲೇನೆ ಒಂದು ನಾಟ್ ಈಕ್ವಲ್ಸ್ ಟು ಅಂತ ಬರುತ್ತೆ, ಅದು ಒಂದು. ಈ 4 ಕ್ವಶನ್ಸ್ಗಳನ್ನ ನಾನು ಇವಾಗ ಒಂದೊಂದಾಗಿ ಡಿಟೇಲ್ ಆಗಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಅದು ಕಂಟಿನ್ಯೂಸ್ ಫಂಕ್ಷನ್ ಜೊತೆ. ಆಗ ನಿಮಗೆ ಒಂದು ಕಂಪ್ಲೀಟ್ ಐಡಿಯಾ ಬರುವಂತದ್ದಾಗಿರುತ್ತೆ. ಕಂಟಿನ್ಯೂಸ್ ಫಂಕ್ಷನ್ ಯಾವ ಈ ಬೇರೆ ಬೇರೆ ಟೈಪ್ ಅಲ್ಲಿ ಬಂದಾಗ ಲಿಮಿಟ್ ವ್ಯಾಲ್ಯೂನ ಯಾವ ತರ ಮಾಡಬೇಕು, ಫಂಕ್ಷನ್ ಯಾವ ತರ ಫೈಂಡ್ ಮಾಡ್ಕೋಬೇಕು, ಇವೆರಡು ಈಕ್ವಲ್ ಇದೇನಾ ಇಲ್ವಾ ಅಂತ ಚೆಕ್ ಮಾಡೋದು ಯಾವ ತರ, ಹಾಗೆ ಫಂಕ್ಷನ್ ನ ಡಿಫೈನ್ ಆದ್ಮೇಲೆ ಇದು ಕಂಟಿನ್ಯೂಸ್ ಆಗ್ತಾ ಇದೆನಾ ಇಲ್ವಾ ಅಂತ ಚೆಕ್ ಮಾಡುವಂಥದ್ದು. ಓಕೆ, ಎಲ್ಲಾನು ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಬನ್ನಿ, ಇವಾಗಂತೂ ಒಂದು ಕ್ಲಿಯರ್ ಆಯ್ತು. ಫಂಕ್ಷನ್ ಕಂಟಿನ್ಯೂಸ್ ಆಗ್ಬೇಕಂದ್ರೆ ಏನಾಗಬೇಕು, ಅದ್ರದ್ದು ಲಿಮಿಟ್ ಆನ್ಸರ್ ಮತ್ತೆ ಫಂಕ್ಷನ್ ಆನ್ಸರ್ ಈಕ್ವಲ್ ಆಗಬೇಕು. ಸೊ ಲಿಮಿಟ್ ಆನ್ಸರ್ ಅಂತಂದಾಗ ಇವಾಗ ನೋಡಿ ಇಲ್ಲಿ ಒಂದು ಫಸ್ಟ್ ಒಂದು ಕ್ವಶನ್ ಇದೆ. ಸೊ ಇದು ಟೈಪ್ 1 ಅಂತ ನಾನು ಇಲ್ಲಿ ಡಿಫೈನ್ ಮಾಡ್ತೀನಿ ಸ್ಟೂಡೆಂಟ್ಸ್. ಓಕೆ, ಸೊ ಇದು ನಿಮ್ಮ ಎಕ್ಸಸೈಸ್ ಅಲ್ಲಿ ನಿಮ್ಮ ಸಾಲ್ವ್ಡ್ ಕ್ವಶನ್ಸ್ ಅಲ್ಲಿ ಇರುವಂತದ್ದು ಆಗಿದೆ ಇದು ಒಂದು ಕ್ವಶನ್. ಇಲ್ಲಿ ಟೋಟಲಿ 4 ಟೈಪ್ಸ್ಗಳನ್ನ ಮೊದಲಿಗೆ ಡಿಸ್ಕಷನ್ ಮಾಡೋಣ. ಈ 4 ಟೈಪ್ಸ್ಗಳು ನಿಮಗೆ 4 ಅಥವಾ 3 ಆಗಿರ್ಬೋದು. ಈ ಎಲ್ಲ ಟೈಪ್ಸ್ಗಳನ್ನ ನಾವು ಮೊದಲಿಗೆ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ವಿ ಅಂದ್ರೆ ಮುಂದೆ ಯಾವ್ದು ಬೇಕಾತರ ಕ್ವಶನ್ಸ್ ಬರಲಿ ಅವಾಗ ನೀವು ಫೈಟ್ ಮಾಡಿ ಸಾಲ್ವ್ ಮಾಡಲಿಕ್ಕೆ ಅಬಿಲಿಟಿ ಬರುತ್ತೆ ಸ್ಟೂಡೆಂಟ್ಸ್. ಸೊ ಇದು ಇರದೇ ಇರುವಾಗ ಏನಾಗಿದೆ, ಟೆಕ್ಸ್ಟ್ ಬುಕ್ ಅಲ್ಲಿ ಎಲ್ಲಾನು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಒಂದ್ಸತಿ ಬೇರೆ ತರ ಕ್ವಶನ್ಸ್ ಇದೆ, ಒಂದ್ಸತಿ ಕೇಸ್ 1 ಕೇಸ್ 2 ಈ ತರ ಬಹಳಷ್ಟು ಕನ್ಫ್ಯೂಷನ್ಸ್ಗಳಿದ್ದಾವೆ. ನಾವೊಂದು ಈಸಿ ಮೆಥಡ್ ಅಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ, ಅದನ್ನ ನೀವು ಫಾಲೋ ಮಾಡಿದ್ರೆ ಸಾಕು. ಸೊ ನೀವು ಕೂಡ ಆರಾಮಾಗಿ ಇಲ್ಲಿ ಕಂಟಿನ್ಯೂಟಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಬೋದು. ಓಕೆ, ಫಸ್ಟ್ ಒನ್
ಇದು ಟೈಪ್ 1 ಅಲ್ಲಿರುವಂಥ ಲಿಮಿಟೆಡ್ ಸಿಚುವೇಶನ್ನ ಪ್ರಕಾರ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಏನಿದೆ ನೋಡಿ ಟೈಪ್ 1 ಅಲ್ಲಿ, ಚೆಕ್ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಎಫ್ ಈಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇವಾಗಲೇ ನಾನು ನಿಮಗೆ ಜೊತೆ ಡಿಸ್ಕಷನ್ ಮಾಡಿದ್ದೆ ಇದು ಕ್ವಶನ್ನ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x + 3 ಇದೆ ಇಲ್ಲಿ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ಕೊಡ್ತಾರೆ. ಅಂದ್ರೆ ಇದು ಸಿಂಪಲ್ ಟೈಪ್ ಇದೆ. ಓಕೆ, ಸೊ ಇಲ್ಲಿ ನಾವು ಲಿಮಿಟ್ ವ್ಯಾಲ್ಯೂನ ಚೆಕ್ ಮಾಡ್ಕೋಬೇಕು, ಫಂಕ್ಷನ್ ವ್ಯಾಲ್ಯೂನ ಚೆಕ್ ಮಾಡಬೇಕು. ಎರಡು ಈಕ್ವಲ್ ಆದ್ರೆ ಮಾತ್ರ ನಾವು ಕಂಟಿನ್ಯೂಸ್ ಅಂತ ಹೇಳ್ತೀವಿ, ಈಕ್ವಲ್ ಆಗಲಿಲ್ಲ ಅಂದ್ರೆ ಅದು ಕಂಟಿನ್ಯೂಸ್ ಆಗಿರೋದಿಲ್ಲ. ಓಕೆ, ಸೊ ಇದು ಒಂದು ಸಿಂಪಲ್ ಟೈಪ್ 1 ಅಲ್ಲಿ ಮೆಥಡ್ ಆಗಿರೋದ್ರಿಂದ ನಾವು ಇಲ್ಲಿ ಲಿಮಿಟ್ ನ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಳ್ಳೋದು ಸ್ಟೂಡೆಂಟ್ಸ್. ಲಿಮಿಟ್ ಆಫ್ x → 1 f of x is equals to ಲಿಮಿಟ್ ಆಫ್ x → 1 f of x ಏನು ಕೊಟ್ಟಿದ್ದಾರೆ, 2x + 3 ಇದೆ. ಸೊ ಇಲ್ಲಿ 1 ನ ಫಿಲ್ ಅಪ್ ಮಾಡ್ತೀರಾ. ಅಗೇನ್ ಇವಾಗಲೇ ನಾವು ಡಿಸ್ಕಷನ್ ಮಾಡಿದ್ವಿ, ಇದರ ಆನ್ಸರ್ 5 ಬಂದಿತ್ತು. ಅಗೇನ್ ನಾವು ಫಂಕ್ಷನ್ ಆನ್ಸರ್ ನ ಫೈಂಡ್ ಮಾಡ್ತೀವಿ, ಎಫ್ ಆಫ್ 1 ಆನ್ಸರ್ ನ, ಅಂದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಕೂಡ ಆನ್ಸರ್ ಎಷ್ಟು ಬರುತ್ತೆ, 5ನೇ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಅಬ್ಸರ್ವ್ ಮಾಡಿ, ಇವಾಗ ಎರಡರದ್ದು ಆನ್ಸರ್ ಸೇಮ್ ಅಂತಂದ್ರೆ ಲಾಸ್ಟ್ ಅಲ್ಲಿ ನಾವು ಕನ್ಕ್ಲೂಷನ್ ಬರೀಬೇಕಾಗಿರುವಂತದ್ದು, ಲಿಮಿಟ್ ಆಫ್ x → 1 f of x ಈಸ್ ಈಕ್ವಲ್ಸ್ ಟು ಯಾವುದಿತ್ತು, ಫಂಕ್ಷನ್ ಆನ್ಸರ್ f of 1. ಇವೆರಡು ಈಕ್ವಲ್ ಆಗಿದೆ. ಯಾವ್ದು ಬಂದಿದೆ, ಆನ್ಸರ್ 5 ಬಂದಿದೆ. ಸೊ ಹಾಗಾಗಿ ಇಲ್ಲಿ ನಾವು ಬರೀಬೇಕಾಗಿರೋದು ದ ಗಿವನ್ ಫಂಕ್ಷನ್ ಎಫ್ ಈಸ್, ಕೆಳಗಡೆ ಸ್ಪೇಸ್ ಇಲ್ಲ, ನಾನು ಇಲ್ಲೇ ಬರೀತಾ ಇದ್ದೀನಿ, ಕಂಟಿನ್ಯೂಸ್ ಆಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಆಗಿದೆ. ಓಕೆ, ಸೊ ಇದು ಫಸ್ಟ್ ಟೈಪು, ಅಂದ್ರೆ ಲಿಮಿಟ್ ಅಲ್ಲಿ ನಾವು ಟೈಪ್ 1 ಡಿಸ್ಕಷನ್ ಮಾಡ್ತೀವಿ. ಡೈರೆಕ್ಟ್ ಆಗಿ ಇದು ಸಿಂಪಲ್ ಆಗಿರುವಂತ ಕ್ವಶನ್ ಆಗಿತ್ತು, ಡೈರೆಕ್ಟ್ ಆಗಿ ಫಿಲ್ ಅಪ್ ಮಾಡಿದ್ರಿ. ಇನ್ನು ಸೆಕೆಂಡ್ ಇಲ್ಲೊಂದು ಕ್ವಶನ್ ಇದೆ ನೋಡಿ, ಇದು ಟೈಪ್ 2 ಅಲ್ಲಿ ಇರುವಂತದ್ದು ನಾನು ಡಿಫೈನ್ ಮಾಡಿರುವಂತ. ಅಂದ್ರೆ ನಿಮಗೆ ಟೈಪ್ 1 ಅಲ್ಲಿ ಬರುವಂತ ಎಕ್ಸರ್ಸೈಸ್ ಅಲ್ಲಿ ಬಹಳಷ್ಟು ಕ್ವಶನ್ಸ್ ಗಳಿದೆ, ಡೈರೆಕ್ಟ್ ಆಗಿ ಫಿಲ್ ಅಪ್ ಮಾಡಿದ ತಕ್ಷಣ ಆನ್ಸರ್ ಬರುವಂತದ್ದು. ಇದು ಟೈಪ್ 1 ಅಲ್ಲಿ ಹಾಕಿದ್ದೀನಿ ನಾನು. ಟೈಪ್ 2 ಅಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದ ಮಾಡ್ಯುಲಸ್ ಫಂಕ್ಷನ್ ನ ಕೊಟ್ಟಿದ್ದಾರೆ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಕೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಓಕೆ, ಇದನ್ನ ನಾನು ಯಾಕೆ ಟೈಪ್ 2 ಅಲ್ಲಿ ಹಾಕಿದ್ದೀನಿ ಅಂದ್ರೆ, ಮಾಡ್ ಫಂಕ್ಷನ್ ನಾವು ಮೊದಲಿಗೆ ಡಿಫೈನ್ ಮಾಡ್ಕೋತೀವಿ. ಯಾವ ತರ ಸ್ಟೂಡೆಂಟ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಮಾಡ್ ಫಂಕ್ಷನ್ ನಾವು ಡಿಫೈನ್ ಮಾಡ್ಕೊಳ್ಳೋದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0. ಕರೆಕ್ಟಾ? ಎಕ್ಸ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0. ಈ ತರ ನಾವು ಸ್ಪ್ಲಿಟ್ ಮಾಡಿ ಬರ್ಕೊಂತೀವಿ. ಕರೆಕ್ಟ್ ಅಲ್ವಾ? ಸೊ ಇದಕ್ಕೆ ನಾವು ಲಿಮಿಟ್ ವ್ಯಾಲ್ಯೂ ಅಪ್ಲೈ ಮಾಡ್ಕೋಬೇಕು, ಲಿಮಿಟ್ ಆನ್ಸರ್ ಚೆಕ್ ಮಾಡಬೇಕು, ಅಗೇನ್ ಫಂಕ್ಷನ್ ಆನ್ಸರ್ ಚೆಕ್ ಮಾಡಬೇಕು. ಯಾವಾಗ ಸ್ಪ್ಲಿಟ್ ವೈಸ್ ಕೊಡ್ತಾರೆ, ಲಿಮಿಟ್ ಯಾವ ತರ ಅಪ್ಲೈ ಮಾಡಬೇಕು ಅದು ಇಂಪಾರ್ಟೆಂಟ್ ಅಲ್ವಾ? ಸೊ ಅದಕ್ಕೆ ನಾನು ಇದನ್ನ ಟೈಪ್ 2 ಅಲ್ಲಿ ಇಟ್ಟಿರುವಂಥದ್ದು. ಸೊ ಈ ತರ ಸಿಚುವೇಶನ್ ಬಂದಾಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಲಿಮಿಟ್ ಚಾಪ್ಟರ್ ಅಲ್ಲಿ ಲೆಸ್ ದ್ಯಾನ್ ಅಂತಂದ್ರೆ ಇದಾಗಿರುತ್ತೆ ನಮ್ದು LHL ಕಂಡೀಷನ್. ಇದು ನಿಮಗೆ ಗೊತ್ತಿರಲಿ, ಇದಾಗಿರುತ್ತೆ LHL ಲಿಮಿಟ್ ಕಂಡೀಷನ್. ಗ್ರೇಟರ್ ದ್ಯಾನ್ ಅಂತಂದ್ರೆ ಇದು ನಿಮಗೆ ಗೊತ್ತಿರಲಿ RHL ಕಂಡೀಷನ್ ಆಗಿರುತ್ತೆ. ಅಂದ್ರೆ RHL ರಿಸಲ್ಟ್ಸ್ ನ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು, ಫಂಕ್ಷನ್ ತಗೊಳ್ಬೇಕು, LHL ನ ಇದನ್ನ ತಗೋಬೇಕು. ಸೊ ಐ ಥಿಂಕ್ ನಿಮಗೆ ಇದು ಗೊತ್ತಿರುವಂಥದ್ದು. ಇದನ್ನ ನಾವು ಇವಾಗ ಚೆಕ್ ಮಾಡ್ಬೇಕಂದ್ರೆ LHL ಸಪ್ರೇಟ್ ಆಗಿ ಮಾಡಬೇಕು, RHL ಸಪ್ರೇಟ್ ಆಗಿ ಮಾಡಬೇಕು. ಸರಿ, ಯಾಕೆ ಈ ಒಂದು ಫಂಕ್ಷನ್ಗೂ ಕೂಡ ನಾವು LHL RHL ಮಾಡ್ಬೋದಿತ್ತು? ಓಕೆ, ಮಾಡಿದ್ರು ಬರುತ್ತೆ ಆನ್ಸರ್, ಅಗೇನ್ 5ನೇ ಬರುವಂಥದ್ದು. ಬಟ್ ಇಲ್ಲಿ ನೆಸೆಸಿಟಿ ಇರೋದಿಲ್ಲ ಸ್ಟೂಡೆಂಟ್ಸ್. ಹಾಗಾಗಿ ಇಲ್ಲಿ ಕಂಪಲ್ಸರಿ ಮಾಡಬೇಕಾಗತ್ತೆ, ಯಾಕಂದ್ರೆ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಕೊಟ್ಟಿದ್ದಾರೆ. ಇದಕ್ಕೂ ಮಾಡಿದ್ರೆ ಅಗೇನ್ ನಿಯರೆಸ್ಟ್ ಅದೇ ಆನ್ಸರೇ ಬರುವಂಥದ್ದು. ಸೊ ಇದು ಮಾಡುವಂತ ಇರೋದಿಲ್ಲ, ಬಟ್ ಇದಕ್ಕೆ ಮಾಡಬೇಕಾಗತ್ತೆ. ಅಂದ್ರೆ ಇಲ್ಲಿ ನಾವು ಚೆಕ್ ಮಾಡಬೇಕು LHL ಲಿಮಿಟ್. ಓಕೆ, ಸೊ ಇವಾಗಲೇ ನಾವು ಡೆಫಿನೇಷನ್ ಅಲ್ಲಿ ಏನು ಹೇಳಿದ್ವಿ, ಲಿಮಿಟ್ ಆನ್ಸರ್ ಎಕ್ಸಿಸ್ಟ್ ಆಗಬೇಕು. ಲಿಮಿಟ್ ಅಲ್ಲೇನೆ ಏನಾಗಿದೆ, ಇವಾಗ 2 ಪಾರ್ಟ್ ಬಂದಿದೆ, ಒಂದು LHL ಬಂದಿದೆ, ಒಂದು RHL ಬಂದಿದೆ. ಇವೆರಡೂ ಡಿಫೈನ್ ಆಗಬೇಕು, ಇವೆರಡರದ್ದು ಆನ್ಸರ್ ಸೇಮೇ ಬರಬೇಕು ಸ್ಟೂಡೆಂಟ್ಸ್. LHL ಆನ್ಸರ್ ಮತ್ತೆ RHL ಆನ್ಸರ್ ಎರಡು ಎಕ್ಸಿಸ್ಟ್ ಆಗಬೇಕು. ಆಗ್ಬಿಟ್ಟು ಎರಡು ಆನ್ಸರ್, ಸೊ ಇವಾಗ ನೋಡಿ ಇದ್ರದ್ದು 3 ಆನ್ಸರ್ ಬಂದ್ರೆ ಇದ್ರದ್ದು 3 ಆನ್ಸರ್ ಬರಬೇಕು. ಆಗ ನಾವು LHL = RHL ಬರಿತೀವಿ. ಅದಾದ್ಮೇಲೆ ಫಂಕ್ಷನ್ ಆನ್ಸರ್ ಕೂಡ ಸೇಮ್ ಬರಬೇಕು. ಈ ಮೂರದ್ದು ಆನ್ಸರ್ ಸೇಮ್. ಇವೆರಡು ನೋಡಿ LHL RHL ಎರಡು ಈಕ್ವಲ್ ಬಂತ, ಆಗ ಲಿಮಿಟ್ ಆನ್ಸರ್ ಎಕ್ಸಿಸ್ಟ್ ಆದಾಗೆ. ಲಿಮಿಟ್ ಆನ್ಸರ್ ಮತ್ತೆ ಫಂಕ್ಷನ್ ಆನ್ಸರ್ ಸೇಮ್ ಆದಾಗ ಮಾತ್ರ ಇದು ಕಂಟಿನ್ಯೂಸ್ ಅಟ್ ಎಕ್ಸ್ = 0 ಅಂತ ಬರೀಲಿಕ್ಕಾಗತ್ತೆ. ಓಕೆ, ಸೊ ನೋಡೋಣ ಇದು ಈಕ್ವಲ್ ಬರುತ್ತಾ ಇಲ್ವಾ ಅಂತ ಹೇಳಿ. LHL ಯಾವ ತರ ಬರೀತೀವಿ, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಏನಿದೆ 0.2 ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನಾವು 0 ಬರೆದು ಜಸ್ಟ್ ಇಲ್ಲಿ ಮೈನಸ್ ಸೈನ್ ಡಿನೋಟ್ ಮಾಡ್ಕೊಂತೀವಿ ಎಫ್ ಆಫ್ ಎಕ್ಸ್. ಮೈನಸ್ ಸೈನ್ ಅಂತಂದ್ರೆ ಇದು ನೆಗೆಟಿವ್ ವ್ಯಾಲ್ಯೂ ತಗೋಬೇಕಂತ ಅರ್ಥ ಅಲ್ಲ. ಇದ್ರದ್ದು ಮೀನಿಂಗ್ ಏನಪ್ಪಾ ಅಂದ್ರೆ ಲೆಫ್ಟ್ ಸೈಡ್ ವ್ಯಾಲ್ಯೂದು ಫಂಕ್ಷನ್ ನ ತಗೋಬೇಕು ಅಂತ ಅರ್ಥ ಸ್ಟೂಡೆಂಟ್ಸ್. ಓಕೆ, ಸೊ ಅಗೇನ್ ಇಲ್ಲಿ ಲಿಮಿಟ್ ಬರೀತೀರಾ, ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಅಂದ್ರೆ LHL ಏನಿದೆ ಇಲ್ಲಿದೆ. ಈ ಕಂಡೀಷನ್ ಅಂದ್ರೆ ಈ ಫಂಕ್ಷನ್ ನಾವು ಇಲ್ಲಿ ಯೂಸ್ ಮಾಡಬೇಕು. ಏನಿದೆ ಮೈನಸ್ ಎಕ್ಸ್ ಇದೆ. ಸೊ 0 ನ ಇಲ್ಲಿ ಅಪ್ಲೈ ಮಾಡಿದ್ರೆ -0 ಅಂದ್ರೆ 0 ಆನ್ಸರ್ ಬಂತು. ಸೊ LHL ಆನ್ಸರ್ ಕ್ಲಿಯರ್ ಆಗಿದೆನಾ? ಸೊ ಇನ್ನು ನಾವು ಏನ್ ಮಾಡಬೇಕು, RHL ರಿಸಲ್ಟ್ ನ ತಗೊಳ್ಳೋಣ. ಓಕೆ, RHL. ಓಕೆ, ಸೊ RHL ಅಲ್ಲಿ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಅಗೇನ್ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಅಂತ ತಗೋತೀವಿ. ಪ್ಲಸ್ ಅಂದ್ರೆ ರೈಟ್ ಸೈಡ್ ಇಂದ ವ್ಯಾಲ್ಯೂನ ತಗೋಬೇಕು ಅಂದಾಗೆ. ಸೊ ರೈಟ್ ಸೈಡ್ ಇಂದ ಲಿಮಿಟ್ ಆನ್ಸರ್ ಏನಿದೆ, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ರೈಟ್ ಸೈಡ್ ಇಂದ ಫಂಕ್ಷನ್ ಇರುವಂತದ್ದು
ಎಕ್ಸ್ ಇದೆ, ಸೊ ಎಕ್ಸ್ನ ಇಲ್ಲಿ ಬರಿತೀವಿ. ಇವಾಗ 0 ಹಾಕಿದ್ರೆ ಇದ್ರ ಆನ್ಸರ್ ಕೂಡ 0 ಆಯಿತು. ಸೊ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, LHL ಆ್ಯಂಡ್ RHL ಎರಡರದ್ದು ಆನ್ಸರ್ ಈಕ್ವಲ್ ಬಂತಲ್ವಾ? LHL ಈಸ್ ಈಕ್ವಲ್ಸ್ ಟು RHL, ಎರಡರದ್ದು ಆನ್ಸರ್ ಈಕ್ವಲ್ ಬಂದಿದೆ. ಅದು ಆನ್ಸರ್ ಏನಾಗಿದೆ? 0 ಆಗಿದೆ. ಅಂದರೆ ಲಿಮಿಟ್ ಆನ್ಸರ್ ಸಿಕ್ಕ ಹಾಗೆ ನಮಗೆ ಲಿಮಿಟ್ ಆನ್ಸರ್ ಎಷ್ಟಾಗಿದೆ? 0 ಆಗಿದೆ. ಇನ್ನು ನಾವೇನು ಮಾಡಬೇಕು? ಫಂಕ್ಷನ್ ಆನ್ಸರ್ ಒಂದು ಚೆಕ್ ಮಾಡಬೇಕಲ್ವಾ? ಓಕೆ, ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? mod ಆಫ್ ಎಕ್ಸ್ ಇದೆ. ಸೊ ಇದರಲ್ಲಿ ನಾವು ಫಿಲಪ್ ಮಾಡಬೇಕಾಗಿರುವಂಥ ಪಾಯಿಂಟ್ ಏನು? 0 ಇದೆ. ಸೊ 0ನ ಹಾಕ್ತೀರಾ. ಸೊ ಇದರಲ್ಲಿ ಮಾಡ್ಯುಲಸ್ ಆಫ್ 0 ಆನ್ಸರ್ ಏನಾಗುತ್ತೆ? 0ನೇ ಬರುತ್ತೆ. ಅಂದರೆ ಫೈನಲ್ ಕನ್ಕ್ಲೂಷನ್, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ 0. ಇದು ಎರಡರದ್ದು ಆನ್ಸರ್ ಏನು ಬಂದಿದೆ? 0 ಬಂದಿದೆ. ಅಂದರೆ ಲಿಮಿಟ್ ಕೂಡ ಎಕ್ಸಿಸ್ಟ್ ಆಗಿದೆ, ಅಗೇನ್ ಫಂಕ್ಷನ್ ಕೂಡ ಎಕ್ಸಿಸ್ಟ್ ಆಗಿದೆ, ಎರಡರದ್ದು ಆನ್ಸರ್ ಕೂಡ ಸೇಮ್ ಬಂದಿದೆ. ಅಂದರೆ ನಾವು ಕನ್ಕ್ಲೂಷನ್ ಕೊಡ್ಬೋದು ಲಾಸ್ಟಲ್ಲಿ, ದ ಗಿವನ್ ಫಂಕ್ಷನ್ ಎಫ್ ಈಸ್ ಕಂಟಿನ್ಯೂಸ್ ಆಗಿದೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ. ಅರ್ಥ ಆಗ್ತಾ ಇದೆ ಅಲ್ವಾ? ಯಾವಾಗ ಸ್ಪ್ಲಿಟ್ ಫಂಕ್ಷನ್ ಬರುತ್ತೆ ಇದಿಷ್ಟನ್ನು ನಾವು ಮಾಡಲೇಬೇಕಾಗತ್ತೆ. LHLನ ಫೈಂಡ್ ಮಾಡ್ಕೋಬೇಕು, RHLನ ಫೈಂಡ್ ಮಾಡ್ಕೋಬೇಕು, ಅವೆರಡ್ರದ್ದು ಆನ್ಸರ್ ಸೇಮ್ ಬರಬೇಕು. ಅದಾದಮೇಲೆ ಫಂಕ್ಷನ್ದ ಆನ್ಸರ್ ಕೂಡ ಸೇಮ್ ಬರಬೇಕು. ಲಿಮಿಟ್ ಆನ್ಸರ್ ಫಂಕ್ಷನ್ ಆನ್ಸರ್ ಸೇಮ್ ಬಂದಾಗ ಮಾತ್ರ ಈ ಫಂಕ್ಷನ್ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಪ್ರತಿ ಸತಿನೂ LHL RHL ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಯಾಕೆಂದರೆ ಈ ಥರ ಸಿಂಪಲ್ ಕ್ವಶನ್ ಬಂದಾಗ ನಾವು ಡೈರೆಕ್ಟಾಗಿ ಮಾಡ್ಬೋದು. ಅಲ್ಲಿ ಲಿಮಿಟ್ಗಳು ಸೇಮ್ ಬಂದೈತಂದರೆ ಮುಗೀತು, ಫಂಕ್ಷನ್ ಆನ್ಸರ್ ಜೊತೆ ಸೇಮ್ ಅಲ್ಲಿ ಬಂದರೆ ಕಂಟಿನ್ಯೂಸ್ ಅಂತ ಬರೀತೀರಾ. ಬಟ್ ಇದೇನಾದರೂ ಬೇರೆ ಬೇರೆ ಇದ್ದಾಗ LHL RHL ಅಂದರೆ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಬಂದಾಗ ಮಾತ್ರ ಕಂಪಲ್ಸರಿ ನಾವು LHL RHLನ ಫೈಂಡ್ ಮಾಡಬೇಕು. ಇದು ಟೈಪ್ 2 ಅಲ್ಲಿ ಇರುವಂಥದ್ದು ಸ್ಟೂಡೆಂಟ್. ನಾನು ಟೈಪ್ 2 ಯಾವ ಕೇಳ್ತಾ ಇದ್ದೀನಿ ಅಂದರೆ ಲಿಮಿಟ್ ಚಾಪ್ಟರಲ್ಲಿ ಇರುವಂಥ ಇದು ಟೈಪ್ 1 ಮತ್ತು ಇದು ಟೈಪ್ 2ದು ಕ್ವಶನ್ ಆಗಿದೆ. ಇನ್ನು ಟೈಪ್ 3 ಇನ್ನೊಂದು ಥರ ಬರುತ್ತೆ ಸ್ಟೂಡೆಂಟ್ಸ್, ಅದನ್ನು ನಾನು ಇವಾಗ ಡಿಸ್ಕಷನ್ ಮಾಡಿ ಅದನ್ನು ಒಂದು ಎಕ್ಸಾಂಪಲ್ ಮೂಲಕನೇ ಡಿಸ್ಕಷನ್ ಮಾಡ್ತೀನಿ. ಇಲ್ಲೊಂದಿದೆ ನೋಡಿ, ಇದು ಟೈಪ್ 3 ಅಲ್ಲಿ. ಇಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂದರೆ, ಇಲ್ಲಿ ಎಕ್ಸ್ ಇಸ್ ನಾಟ್, ಇದು ಕೂಡ ಸ್ಪ್ಲಿಟ್ ವೈಸೇ ಇದೆ, ಬಟ್ ಇಲ್ಲಿ ಏನಿದೆ ಅಂದರೆ ಎಕ್ಸ್ ಈಸ್ ನಾಟ್ ಈಕ್ವಲ್ಸ್ ಟು 0 ಕೊಟ್ಟಿದ್ದಾರೆ, ಇಲ್ಲಿ ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಕೊಟ್ಟಿದ್ದಾರೆ. ಸೊ ಇದು ಒಂದು ಡಿಫ್ರೆಂಟ್ ಟೈಪ್ ಇದೆ. ಅಲ್ಲಿ ಕ್ಲಿಯರ್ ಆಗಿ ಈ ಥರನೂ ಕ್ವಶನ್ ಕೊಟ್ಟಿದ್ದು. ಇವಾಗ ನಾನು ಏನು ತೊಗೊಂಡಿದ್ದೆ, ಇಲ್ಲಿ ಮಾಡ್ ಫಂಕ್ಷನ್ ಅಂತ ತೊಗೊಂಡಿದ್ದೆ, ಈ ಥರ ಕೊಟ್ಟಿದ್ರು ಇವರು. ಅದನ್ನು ನಾನು ಸ್ಪ್ಲಿಟ್ ಮಾಡಿ ಬರ್ಕೊಂಡೆ. ಕೆಲವೊಂದು ಸತಿ ಡೈರೆಕ್ಟ್ ಆಗಿನೇ ಅವರೇ ಸ್ಪ್ಲಿಟ್ ಮಾಡಿ ಕೂಡ ಕೊಡುವಂಥದ್ದಾಗಿರುತ್ತೆ ಕ್ವಶನಲ್ಲಿ. ಆಗ ನಾವು LHL RHLನ ಡೈರೆಕ್ಟಾಗಿ ಮಾಡಬೇಕು. ಕೊಟ್ಟಿಲ್ಲ ಅಂದರೆ ಮಾಡ್ ಫಂಕ್ಷನ್ ಅಷ್ಟೇ ಇತ್ತು ಅಂದರೆ ನಾವು ಇದನ್ನು ಬರ್ಕೊಂಡು ಸಾಲ್ವ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಎಸ್. ಸೊ ಇವಾಗ ಈ ಒಂದು ಕ್ವಶನ್ ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಈ ಒಂದು ಕ್ವಶನಲ್ಲಿ ಏನಿದೆ, ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು ಅಂದರೆ ನಾವು ಇವಾಗ ಲಿಮಿಟ್ ಎಲ್ಲಿ ಅಪ್ಲೈ ಮಾಡ್ಕೋಬೇಕು ಅದು ಅಲ್ವಾ ಮೇನ್ ಇಂಪಾರ್ಟೆಂಟು. ಸೊ ಲಿಮಿಟ್ ವ್ಯಾಲ್ಯೂನ ಫೈಂಡ್ ಮಾಡೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ನಾವು LHL RHL ಫೈಂಡ್ ಮಾಡಬೇಕಾ ಮಾಡಬಾರ್ದಾ? ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ ಸ್ಟೂಡೆಂಟ್ಸ್. ಈ ಒಂದು ಫಂಕ್ಷನ್ಗೆ LHL RHL ಫೈಂಡ್ ಮಾಡಬೇಕಾ ಅಥವಾ ಮಾಡೋದು ಜರೂರತ್ ಇಲ್ವಾ? ಫಾಸ್ಟಾಗಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ. ಈ ಒಂದು ಫಂಕ್ಷನ್ಗೆ ನಾವು LHL RHL ಓಕೆ, ಸೊ ಈ ಒಂದು ಫಂಕ್ಷನ್ಗೆ LHL RHL ನ ಮಾಡುವಂಥ ನೆಸೆಸಿಟಿ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂದರೆ ಆನ್ಸರ್ ಕೊಟ್ಟಿದ್ದಾರೆ, ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು ಅಂತ ಕೊಟ್ಟಿದ್ದಾರೆ. ನಾಟ್ ಈಕ್ವಲ್ಸ್ ಟು ಅಂದರೆ ನೀವು ಎಕ್ಸ್ 0ನ ಬಿಟ್ಟು ಉಳುಕಿದ ವ್ಯಾಲ್ಯೂನ ತೊಗೊಳ್ಳಿ. ಅಂದರೆ ಯಾವ ತೊಗೋಬೋದು? 0ನ ಬಿಟ್ಟರೆ -1, -2, -3, -99 ಅಥವಾ 1, 2, 3 ಅಥವಾ 1.1 ಈ ಥರ ನಂಬರ್ ತೊಗೋಬೇಕು. 0ನ ಮಾತ್ರ ಬಿಡಬೇಕು ಅಂತ ಇದೆ. ಸೊ 0ನ ಬಿಟ್ಟರೆ ತೊಗೋಬೇಕು ಲೆಸ್ ದೆನ್ ವ್ಯಾಲ್ಯೂ ಅಥವಾ ಗ್ರೇಟರ್ ದೆನ್ ವ್ಯಾಲ್ಯೂ. ಲೆಸ್ ದೆನ್ ವ್ಯಾಲ್ಯೂ ಅಂದರೆ LHL ಇಲ್ಲೇ ಇದೆ, RHL ಕೂಡ ಇಲ್ಲೇ ಇದೆ, ಗ್ರೇಟರ್ ವ್ಯಾಲ್ಯೂನು ಕರೆಕ್ಟ್ ಅಲ್ವಾ? ನಾಟ್ ಈಕ್ವಲ್ಸ್ ಟು 0 ಅಂದರೆ 0 ಕಮ್ ವ್ಯಾಲ್ಯೂ ತೊಗೋಬೋದು ಅಥವಾ ಜಾಸ್ತಿ ವ್ಯಾಲ್ಯೂ ಆದರೂ ತೊಗೋಬೋದು. ಸೊ ಎರಡು LHL RHL ಇಲ್ಲೇ ಕೊಟ್ಟಿದ್ದಾರೆ ಅಂದರೆ ಎರಡು ಲಿಮಿಟ್ ಆನ್ಸರ್ ಇಲ್ಲೇನೆ ಎಕ್ಸಿಸ್ಟ್ ಆಗಿರುವಂಥದ್ದಾಗಿದೆ. ಅದರ ಸಲುವಾಗಿ ಇನ್ನೊಂದು ಸತಿ ನಾವು LHL RHL ಮಾಡುವಂಥ ಜರೂರತ್ತಿಲ್ಲ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಂದರೆ ಈ ಫಂಕ್ಷನ್ ಸಾಲ್ವ್ ಯಾವ ಥರ ಮಾಡಬೇಕು, ಇಲ್ಲಿ ಲಿಮಿಟ್ ಆನ್ಸರ್ ಒಂದೇ ಸತಿನೇ ಇಲ್ಲಿ ಅಪ್ಲೈ ಮಾಡುವಂಥದ್ದಾಗಿರುತ್ತೆ. ಡೈರೆಕ್ಟಾಗಿ ನಾವು ಇಲ್ಲಿ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಇಲ್ಲೇನು ಕೊಟ್ಟಿದ್ದಾರೆ, 0.0 ಕೊಟ್ಟಿದ್ದಾರಲ್ವಾ, ಅಂದರೆ ನಾವಿಲ್ಲಿ 0 ತೊಗೋಬೇಕು. ಎಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಏನಿದೆ ಇದನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ, x³ + 3ನೇ ತೊಗೋಬೇಕು ಲಿಮಿಟ್ ಆನ್ಸರ್ಗೆ. ಕೆಳಗಡೆ ಇರುವಂಥ 1ಅನ್ನು ತಗೊಳ್ಳೋ ಹಾಗಿಲ್ಲ. ಎಟ್ ಎಕ್ಸ್ ಟೆನ್ಸ್ ಟು 0 ಇದ್ರ ಮೀನಿಂಗ್ ಏನಪ್ಪ ಅಂದರೆ ಎಕ್ಸ್ ಟೆನ್ಸ್ ಟು 0 ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಇರೋದಿಲ್ಲ, ಅದು ಎಕ್ಸ್ ಟೆನ್ಸ್ ಟು 0 ಅಂದರೆ ಲೆಫ್ಟ್ ಸೈಡಿಂದ ನಿಯರೆಸ್ಟ್ ವ್ಯಾಲ್ಯೂ, ರೈಟ್ ಸೈಡಿಂದ ನಿಯರೆಸ್ಟ್ ವ್ಯಾಲ್ಯೂ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ನಾವು ಈ ಫಂಕ್ಷನ್ನ ತಗೋಬೇಕು. ಇವಾಗ 0ನ ಫಿಲಪ್ ಮಾಡ್ಕೊಂತೀರಾ, 0³ ಅಂದರೆ 0ನೇ ಆಗುತ್ತೆ. 0 + 3 ಆನ್ಸರ್ ಎಷ್ಟಾಯಿತು? 3 ಆಯಿತು. ಅಂದರೆ ಲಿಮಿಟ್ ಆನ್ಸರ್ ಬಂತು 3. ಇನ್ನು ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ತಗೋಬೇಕು? ಎಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಇದ್ದಾಗ 0ದು ಆನ್ಸರ್ ತಗೋಬೇಕು. ಫಂಕ್ಷನ್ ಯಾವಾಗಲೂ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂಗೆ ಇರುತ್ತೆ. ಇದಾಗಿದೆ ಕಾನ್ಸ್ಟೆಂಟ್ ಫಂಕ್ಷನ್ 1 ಇದೆ, ಅಂದರೆ ಇಲ್ಲಿ ನಾನು ಎಫ್ ಆಫ್ 0 ಹಾಕಿದಾಗ ಆನ್ಸರ್ 1 ಬರೋದಲ್ವಾ. ಸೊ ನೋಡಿ ಇಲ್ಲಿ ಏನು ಬಂದಿದೆ ಆನ್ಸರು, ಫಂಕ್ಷನ್ ಆನ್ಸರ್ ಬಂದಿದೆ 1.
ಆಮೇಲೆ ಲಿಮಿಟ್ ಆನ್ಸರ್ ಬಂದಿದೆ 3. ಎರಡು ಈಕ್ವಲ್ ಆಗ್ತಾ ಇದೆನಾ? ಇಲ್ಲ. ಅಂದ್ರೆ ಇಲ್ಲಿ ಕನ್ಕ್ಲೂಷನ್ ಬರೀಬೇಕಾಗಿರುವಂಥದ್ದು ಸ್ಟೂಡೆಂಟ್ಸ್ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಲಿಮಿಟ್ ಆಫ್ x tends to 0 f of x is not equals to f of 0. Therefore the given function is not continuous ಅಥವಾ discontinuous ಇದರನ್ನು ಬರೀಬಹುದು. ಓಕೆ, not continuous at ಎಷ್ಟು ಪಾಯಿಂಟ್, ಯಾವ ಪಾಯಿಂಟಿಗೆ ಕಂಟಿನ್ಯೂಸ್ ಇಲ್ಲ, ಅದು 0 ಅಂತ ಹೇಳಿದ್ರಲ್ವ. ಸೊ at x is equals to 0, at x is equals to 0 ಅಲ್ಲಿ ಈ ಫಂಕ್ಷನ್ ಕಂಟಿನ್ಯೂಸ್ ಆಗಿಲ್ಲ ಅಂತ ಪ್ರೂವ್ ಮಾಡಿದಾಗ ಆಯ್ತು ಸ್ಟೂಡೆಂಟ್ಸ್. ಓಕೆ, ಸೊ ಅವ್ರು ಕ್ವಶನ್ ಅಲ್ಲಿ ಕೇಳಿದ್ರು, ಇದು ಅವರೇ ಏನು ಹೇಳಿದ್ರು, ನಾಟ್ ಕಂಟಿನ್ಯೂಸ್ ಆಗುತ್ತೆ ಅಂತ ಪ್ರೂವ್ ಮಾಡಿ ಅಂತ ಹೇಳಿ. ಸೊ ಅದನ್ನ ಮಾಡಿದ್ದೀವಲ್ವಾ. ಇವಾಗ ಕೆಲವೊಂದ್ಸತಿ ಕೇಳ್ಕೊಡೋದಿಲ್ಲ, ಪ್ರೂವ್ ದ್ಯಾಟ್ ಅಂತ ಕೊಡೋಲ್ಲ, ಚೆಕ್ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಆರ್ ಡಿಸ್ಕಂಟಿನ್ಯೂಸ್ ಅಂತ ಕೊಡ್ತಾರೆ, ಇಲ್ಲಾಂದ್ರೆ ಚೆಕ್ ದ ಡಿಸ್ಕಂಟಿನ್ಯೂಸ್ ಪಾಯಿಂಟ್ ಅಂತಾನು ಕೊಡ್ತಾರೆ. ಸೊ ಆಗ ನಾವು ಬರೀಬೇಕು ಈ ಒಂದು ಕೊಟ್ಟಿರುವಂತಹ ಫಂಕ್ಷನ್ ಈ ಪಾಯಿಂಟ್ ಅಲ್ಲಿ ಡಿಸ್ಕಂಟಿನ್ಯೂಸ್ ಆಗಿದೆ, at x is equals to 0 ಅಲ್ಲಿ ಡಿಸ್ಕಂಟಿನ್ಯೂಸ್ ಆಗಿದೆ ಅಂತ ಬರೆಯುವಂಥದ್ದು. ಅರ್ಥ ಆಯ್ತಲ್ವಾ? ಸೊ ಇಲ್ಲಿವರೆಗೂ ನಾವು ಡಿಸ್ಕಷನ್ ಮಾಡಿರುವಂಥದ್ದು ಈ 3 ಎಕ್ಸಾಂಪಲ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ನೋಡಿ ಸ್ಟೂಡೆಂಟ್ಸ್. ಫಸ್ಟ್ ಒನ್ ಎಕ್ಸಾಂಪಲ್ ನಾನು ಡಿಸ್ಕಷನ್ ಮಾಡಿರುವಂಥದ್ದು f of x is equals to 2x plus 3 at x is equals to 1 ಇತ್ತು. ಸೆಕೆಂಡ್ ಒನ್ ಕ್ವಶನ್ ಮಾಡ್ ಫಂಕ್ಷನ್ ಆಗಿತ್ತು. ಸೊ ಮಾಡ್ ಫಂಕ್ಷನ್ ಯೂಶುವಲಿ ನಾವು ಈ ತರ ಬರೀತಿದ್ವಿ, at x is less than 0, at x is greater than or equals to 0. ಇನ್ನು ಥರ್ಡ್ ಒನ್ ಕ್ವಶನ್ ಆಗಿತ್ತು f of x is equals to x cube plus 3. ಅಗೇನ್ ಇಲ್ಲಿ x is not equals to 0 and 1 if x is equals to 1 ಇತ್ತು ಅನ್ಸುತ್ತೆ ಇಲ್ಲಿ. ಎಸ್, 0 ಇದೆ. ಓಕೆ, ಇದು 0 ಇತ್ತು, ಕರೆಕ್ಟಾ? ಸೊ ಈ 3 ಟೈಪ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಅರ್ಥ ಆಯ್ತಾ? ಅಗೇನ್ ಮುಂದೆ ಬರುವಂಥ ಎಲ್ಲ ಕ್ವಶನ್ ನೀವೇ ಸ್ವಂತ ಸಾಲ್ವ್ ಮಾಡ್ತೀರಾ. ಈ ಸಿಚುವೇಶನ್ ಅಲ್ಲಿ ಡೈರೆಕ್ಟ್ ಆಗಿ ಲಿಮಿಟ್ನ ಅಪ್ಲೈ ಮಾಡುವಂಥದ್ದಾಗಿರುತ್ತೆ ಫಂಕ್ಷನು, ಆಮೇಲೆ ಲಿಮಿಟ್ ವ್ಯಾಲ್ಯೂ. ಸೊ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ ಇದು ಕಂಟಿನ್ಯೂಸ್ ಆಗಿತ್ತು. ಸೊ ಕಂಟಿನ್ಯೂಸ್, ಬೇರೆ ಆನ್ಸರ್ ಬರ್ತಾ ಇದ್ರೆ ಅಲ್ಲಿ ನಾವು ಬರೀಬೇಕು ಡಿಸ್ಕಂಟಿನ್ಯೂಸ್ ಅಂತ. ಇದು ಒಂದು ಫಂಕ್ಷನ್ ಆಗಿತ್ತು ಸ್ಪ್ಲಿಟ್ ವೈಸ್ ಕ್ವಶನ್, ಅದು ಮಾಡ್ ಫಂಕ್ಷನ್ ಕೊಟ್ಟಿದ್ದು ಸ್ಪ್ಲಿಟ್ ಮಾಡ್ಕೊಂಡು. ಬಟ್ ಕೆಲವೊಂದ್ಸತಿ ನಿಮಗೆ ಸ್ಪ್ಲಿಟ್ ವೈಸ್ ಡೈರೆಕ್ಟ್ಲಿ ಅವರೇ ಕೊಟ್ಟಿದ್ದಾರೆ. ಎಕ್ಸರ್ಸೈಸ್ ಅಲ್ಲಿ ಇದಾವೆ ನೋಡಿ, ಪ್ರತಿಯೊಂದು ನಾನು ಡಿಸ್ಕಷನ್ ಮಾಡ್ತೀನಿ ನೆಕ್ಸ್ಟ್ ಕ್ವಶನ್ ಅಲ್ಲಿ. ಈ ತರ ಸ್ಪ್ಲಿಟ್ ವೈಸ್ ಕೊಟ್ಟಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ LHL ಅನ್ನ ತಗೋಬೇಕು, ಇಲ್ಲಿ RHL ನ ತಗೋಬೇಕು, ಎರಡೂ ಆನ್ಸರ್ ಸೇಮ್ ಬರಬೇಕು. ಓಕೆ, ಸೊ ಇದರಲ್ಲಿ ಸೇಮ್ ಬಂದಿದೆ, ಕೆಲವೊಂದ್ಸತಿ ಸೇಮ್ ಬರೋದಿಲ್ಲ, ಆಗ ಬರೀಬೇಕು ಇದು LHL is not equals to RHL, therefore the function is discontinuous at x is equals to ಯಾವ ಪಾಯಿಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಬರೀಬೇಕು. ಸೊ ಇಲ್ಲಿ at x is equals to 0 ಅಂತ ಚೆಕ್ ಮಾಡಂತ ಕೊಟ್ಟಿದ್ರು, ಹಾಗಾಗಿ ಇದು ಕಂಟಿನ್ಯೂಸ್ ಆಗಿದೆ, ಕಂಟಿನ್ಯೂಸ್ ಬರೆದ್ರಿ. ಬಟ್ ಈ ಒಂದು ಕ್ವಶನ್ ಅಲ್ಲಿ ಏನಾಯ್ತು, ನಾಟ್ ಈಕ್ವಲ್ಸ್ ಟು ಬಂದಾಗ ಇಲ್ಲಿ ಲಿಮಿಟ್ ಆನ್ಸರ್ ಇರುತ್ತೆ, ಇಲ್ಲಿ ಫಂಕ್ಷನ್ ಆನ್ಸರ್ ಇರುತ್ತೆ. ಇಸ್ ಈಕ್ವಲ್ಸ್ ಟು ಬಂದಾಗ ಫಂಕ್ಷನ್ ತಗೋಬೇಕು. ಸೊ ಲಿಮಿಟ್ ಆನ್ಸರ್ ಮತ್ತೆ ಫಂಕ್ಷನ್ ಆನ್ಸರ್ ಎರಡೂ ಆನ್ಸರ್ ಬೇರೆ ಬೇರೆ ಬಂತು, ಹಾಗಾಗಿ ಇದು ಡಿಸ್ಕಂಟಿನ್ಯೂಸ್ ಅಂತ ಬರುತ್ವಿ. ಓಕೆ, ಸೊ ಈ 3 ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೂ ಒಂದು ಬರುತ್ತೆ, ಅದು ನಿಮ್ಮ ಎಕ್ಸಸೈಸ್ ಅಲ್ಲಿ ಈ ಸರಿ ಜಾಸ್ತಿ ಕ್ವಶನ್ಸ್ಗಳಿಲ್ಲ. f of x is equals to ಇಲ್ಲಿ x ಸ್ಕ್ವೇರ್ ಕ್ವಶನ್ ಬರುತ್ತೆ, x ಸ್ಕ್ವೇರ್ - 4 ಡಿವೈಡ್ ಬೈ x - 2 ಅಂತ ಹೇಳಿ. ಇದೊಂದು ಟೈಪ್ ಇದೆ ಸ್ಟೂಡೆಂಟ್ಸ್. ಇಲ್ಲಿ ನಾವು ಲಿಮಿಟ್ನ ಅಪ್ಲೈ ಮಾಡ್ಬೇಕಂದ್ರೆ ಈ 2 ಹಾಕಿದ್ವಿ ಅಂತ ಹೇಳ್ಕೊಳ್ಳಿ, at x is equals to 2 ನ ಚೆಕ್ ಮಾಡ್ಲಿಕ್ಕೆ ಕೊಟ್ಟರೆ 2 ಸ್ಕ್ವೇರ್ ಆನ್ಸರ್ 4 ಆಗಿಬಿಡುತ್ತೆ. ಇಲ್ಲಿನ ತೆಳಗಡೆ ಏನಾಗುತ್ತೆ 2 - 2 0 ಅಂದ್ರೆ 0/0 ಫಾರ್ಮ್ ಆಗುತ್ತೆ. ಹಾಗೆ ಇದರಲ್ಲಿ ನಾವು ಇರುವಂತ ಇಂಡಿಟರ್ಮಿನೇಟ್ ಟರ್ಮ್ ಕ್ಯಾನ್ಸಲ್ ಮಾಡ್ಕೊಂಡು ಸಾಲ್ವ್ ಮಾಡೋದಾಗಿರುತ್ತೆ. ಯಾವ ತರ ಅಂದ್ರೆ ಇಲ್ಲಿ ನಾನು ಇದನ್ನ 4 ಇದ್ದದನ್ನ 2 ಸ್ಕ್ವೇರ್ ಅಂತ ಬರೋದು, x - 2 x + 2 ಅಂತ ಬರೀಬಹುದಲ್ವಾ. ಆಗ ತೆಳಗಡೆ ಏನಾಗುತ್ತೆ x - 2, ಇದು ಇಂಡಿಟರ್ಮಿನೇಟ್ ಟರ್ಮ್, ಇದು ಕ್ಯಾನ್ಸಲ್ ಆಗುತ್ತೆ. ಆಗ ಲಿಮಿಟ್ ಅಪ್ಲೈ ಮಾಡಬಹುದು, 2 + 2 4 ಆಗುತ್ತೆ. ಅಂದ್ರೆ ಇದು ಲೆಫ್ಟ್ ಸೈಡ್ ನಿಯರೆಸ್ಟ್ ವ್ಯಾಲ್ಯೂ, ರೈಟ್ ಸೈಡ್ ನಿಯರೆಸ್ಟ್ ವ್ಯಾಲ್ಯೂ ಆಗಿರುತ್ತೆ. ಓಕೆ, ಅದು ಲಿಮಿಟ್ ವ್ಯಾಲ್ಯೂ ಬರುವಂಥದ್ದು. ಸೊ ಇದೊಂದು ಟೈಪ್ ಇದೆ, ಬಟ್ ಇದು ಜಾಸ್ತಿ ನಿಮಗೆ ಈ ಒಂದು ಕಂಟಿನ್ಯೂಟಿ ಚಾಪ್ಟರ್ ಅಲ್ಲಿ ಇಲ್ಲ. ಇರುವಂಥದ್ದು ಈ 3 ಕ್ವಶನ್ಸ್ಗಳು ಸ್ಟೂಡೆಂಟ್ಸ್, ಈ 3 ಟೈಪ್ಗಳು. ಓಕೆ, ಸೊ ಈ 3 ಟೈಪ್ಗಳು ಎಕ್ಸಸೈಸ್ ಅಲ್ಲಿ ಎಲ್ಲಿದೆ ಅನ್ನೋದನ್ನ ಒಂದೊಂದಾಗಿ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಈ ಒಂದು ನಿಮ್ಮ ಎಕ್ಸಸೈಸ್ ಅಲ್ಲಿ ಇರುವಂಥದ್ದು ಕ್ವಶನ್ಸ್ಗಳು ಸಿಂಪಲ್ ಆಗಿದೆ. ಏನೇನಲ್ಲಿ ಇದೆ ಟೈಪ್ 1 ಅಲ್ಲಿ ಜಸ್ಟ್ ಇದು ಕೊಟ್ಟಿದ್ದಾರೆ 2x² - 1, ಅದರಲ್ಲಿ at x is equals to 3 ಇದ್ದಾಗ ಏನು ಮಾಡ್ತೀವಿ ನಾವು ಡೈರೆಕ್ಟ್ ಆಗಿ ಲಿಮಿಟ್ ಆನ್ಸರ್ನ ಚೆಕ್ ಮಾಡ್ತೀವಿ. at x is equals to 3 ಕೊಟ್ಟಾಗ ಇಲ್ಲಿ ಫಂಕ್ಷನ್ ಬರೀತೀವಿ ಸ್ಟೂಡೆಂಟ್ಸ್, 2x² - 1. ಇಲ್ಲಿ ನೀವು 3ನ ಅಪ್ಲೈ ಮಾಡ್ಕೊತೀರಾ, ಏನಾಗುತ್ತೆ ನೋಡಿ 3² - 1, 3 ಸ್ಕ್ವೇರ್ ಆನ್ಸರ್ ಆಗುತ್ತೆ 9, 9 × 2 18, 18 - 1 ಆನ್ಸರ್ ಆಗುತ್ತೆ 17. ಓಕೆ, ಇದರಲ್ಲಿ ನಾವು ಫಂಕ್ಷನ್ನ ಫಿಲಪ್ ಮಾಡಿದಾಗ ಅಲ್ಲಿ ಕೂಡ ಅದೇ ಥರನಾಗಿನೇ ರಿಸಲ್ಟ್ ಸಿಂಪ್ಲಿಫಿಕೇಶನ್ ಇರುತ್ತೆ. at x is equals to 3 ಹಾಕ್ತೀರಾ, 2 3 ಸ್ಕ್ವೇರ್ ಆನ್ಸರ್ 9, 9 - 1 ಅಂದರೆ 9 × 2 ಅಂದರೆ 18, 18 - 1 ಅಂದರೆ 17. ಸೊ ಇಲ್ಲಿ ಎರಡು ಆನ್ಸರ್ ಸೇಮ್ ಬಂದಿದೆ. ಸೊ ಅಂದರೆ ನಾವು ಇಲ್ಲಿ ಏನು ಬರೀತೀವಿ, ಲಿಮಿಟ್ ಆಫ್ x tends to 3 f of x is equals to f of 3. ಇವೆರಡರ ಆನ್ಸರ್ 17 ಬಂದಿದೆ. ಹಾಗಾಗಿ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್.
ಸೊ ಇದು ಸಿಂಪಲ್ ಕಂಟಿನ್ಯೂಸ್ ಆಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಇವರು ಪಾಯಿಂಟ್ ಕೊಟ್ಟಾಗೆ ಸಾಲ್ವ್ ಮಾಡಿತ್ತು. ಓಕೆ, ಸೊ ಇದಂತೂ ನಾರ್ಮಲ್ ಆಗಿತ್ತು. ಇದರಲ್ಲೇ ಸ್ವಲ್ಪ ಸೆಕೆಂಡ್ ಕ್ವಶನ್ ಅಂತ ಏನಂತ ನಾನು ತೊಗೊಂಡಿದ್ದೀನಿ, ಸೆಕೆಂಡ್ ಟೈಪಲ್ಲೇ ಇಲ್ಲಿ ಒಂದು ರಿಸಲ್ಟ್ ಇದೆ ನೋಡಿ. ಇದು ಕ್ವಶನ್ ಕೊಟ್ಟಿದ್ದಾರೆ, ಇಲ್ಲಿ ಪರ್ಟಿಕ್ಯುಲರ್ ಪಾಯಿಂಟ್ನ ಅವರೇ ಕೊಟ್ಟಿದ್ದಾರೆ. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಚೆಕ್ ಮಾಡಿ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಂತ. ಓಕೆ, ಸೊ ಇದು ಸ್ವಲ್ಪ ಚೇಂಜಸ್ ಇದೆ. ಸೊ ಇದನ್ನು ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಫಸ್ಟು ಇಲ್ಲಿ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ 1 ಮೊದಲಿಗೆ ಸಿಂಪ್ಲಿಫೈ ಮಾಡೋಣ, ಅದಾದಮೇಲೆ ಇವೆರಡು ಪಾಯಿಂಟ್ನ ಮಾಡೋಣ. ಅದು ಯಾವ ಥರ ಮಾಡಬೇಕಂತ ನಾನು ಹೇಳ್ತೀನಿ. ಓಕೆ, ಫಸ್ಟ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಮಾಡಬೇಕಂದ್ರೆ ಸೊ ಇಲ್ಲಂತೂ ಸಿಂಪಲ್ ಇದೆ ಸ್ಟೂಡೆಂಟ್ಸ್. ಏನಿದೆ ಕಂಡೀಷನ್ ಇಲ್ಲಿ ಲೆಸ್ ದ್ಯಾನ್ ಬಂದಾಗ ಇಲ್ಲಿ ನಾವು LHLನ ತೊಗೊತೀವಿ ಕಂಡೀಷನ್ನು, ಇದು RHL ಕಂಡೀಷನ್ ಆಗಿದೆ, ಕರೆಕ್ಟಾ? ಸೊ ಅದರ ಪ್ರಕಾರ ಫಸ್ಟ್ ಇಲ್ಲಿ LHLನ ಸಿಂಪ್ಲಿಫೈ ಮಾಡೋಣ. LHL ಅಂದರೆ ಇಲ್ಲೇನಾಗುತ್ತೆ, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ಅಂತ ಬರಿತೀವಿ, ಇಲ್ಲಿ ಎಫ್ ಆಫ್ ಎಕ್ಸ್. ಸೊ ನಾನು ಇಲ್ಲಿ ಡೈರೆಕ್ಟಾಗಿ ಎಫ್ ಆಫ್ ಎಕ್ಸ್ನ ಫಿಲಪ್ ಮಾಡ್ತೀನಿ. ಏನಿದೆ ಎಫ್ ಆಫ್ ಎಕ್ಸು ಎಕ್ಸ್ ಇದೆ, ಸೊ ಎಕ್ಸ್ ಬರೀತೀರಾ. ಸೊ ಅದಾದಮೇಲೆ ಲಿಮಿಟ್ ಆಫ್ ಇಲ್ಲಿ ಲಿಮಿಟ್ನ ಅಪ್ಲೈ ಮಾಡಿಕೊಂಡ್ರೆ 1 ಇದೆ. ಸೊ 1 ನಾವಿಲ್ಲಿ ಎಕ್ಸ್ ಜಾಗದಲ್ಲಿ ಅಪ್ಲೈ ಮಾಡಿದ್ರೆ ಇದು ಆನ್ಸರ್ ಬರುತ್ತೆ 1. ಓಕೆ, ಇನ್ನು ಅದೇ ಥರನಾಗಿ RHL ಒಂದು ಸಿಂಪ್ಲಿಫೈ ಮಾಡ್ಕೊಳ್ಳಿ. RHL ಏನಾಗುತ್ತೆ, ಎಕ್ಸ್ ಈಸ್ ಲೆಸ್ ದ್ಯಾನ್ 1 ತೊಗೋಬೇಕಲ್ವಾ. ಸೊ ಅಗೇನ್ ಇಲ್ಲಿ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 1, RHL ಇಲ್ಲಿ ಕೊಟ್ಟಿರುವಂಥದ್ದು ಜಸ್ಟ್ 5 ಅಂತ ಕೊಟ್ಟಿದ್ದಾರೆ, ಇದು ಫಂಕ್ಷನ್ ಆಗಿದೆ. ಸೊ ಕಾನ್ಸ್ಟಂಟ್ ರಿಸಲ್ಟ್ ಇದೆ. ಸೊ ಲಿಮಿಟ್ ಆಫ್ 5 ಅಂದರೆ 5ನೇ ಆಗುತ್ತೆ, ಯಾಕಂದರೆ ಇಲ್ಲಿ ಎಕ್ಸ್ ಇಲ್ಲ ಸ್ಟೂಡೆಂಟ್ಸ್. ಸೊ ಯಾವಾಗ ನಿಮಗೆ ಇಲ್ಲಿ ಎಕ್ಸ್ ಕೊಟ್ಟಿರ್ತಾರೆ ಆಗ ನೀವು 1 ಅಪ್ಲೈ ಮಾಡೋಕ್ಕೆ ಬರುತ್ತೆ. ಇದು ಕಾನ್ಸ್ಟಂಟ್ ಫಂಕ್ಷನ್ ಇದೆ. ಸೊ ಲಿಮಿಟ್ ಆಫ್ ಕಾನ್ಸ್ಟಂಟೇ ಆಗುತ್ತೆ ನೋಡಿ. LHL RHL ಬೇರೆ ಬಂತು. ಸೊ ಅಂದರೆ ಇಲ್ಲೇನಾಯಿತು, LHL ಈಸ್ ನಾಟ್ ಈಕ್ವಲ್ಸ್ ಟು RHL ಅಂದರೆ ಲಿಮಿಟ್ ಇಲ್ಲಿ ಏನಾಗ್ಬಿಡ್ತು, ಎಕ್ಸಿಸ್ಟ್ ಆಗಲಿಲ್ಲ ಅಂತ ಅರ್ಥ. ಅಂದರೆ LHL ಈಸ್ ನಾಟ್ ಈಕ್ವಲ್ಸ್ ಟು RHL, therefore the given function is discontinuous. ಇದೇನಾಗ್ಬಿಡ್ತು ಇಲ್ಲಿ discontinuous at x is equals to 1. ಸೊ ಇದಂತೂ ಕಂಪ್ಲೀಟ್ ಆಯಿತು. ಓಕೆ, ಸೊ ಇದು ಸಿಂಪಲ್ ಇತ್ತು. ಬಟ್ ಇದೇ ಕ್ವಶನಲ್ಲೇ ಇನ್ನೂ 2 ರಿಸಲ್ಟ್ಸ್ಗಳಿದಾವೆ ಸ್ಟೂಡೆಂಟ್ಸ್. ಏನಿದೆ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಇದು ಕಂಟಿನ್ಯೂಸ್ ಆಗುತ್ತಾ ಆಗಲ್ವಾ ಅಂತ ಚೆಕ್ ಮಾಡಬೇಕಾಗಿರೋದು. ಓಕೆ, ಇದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನ್ನಿಸ್ಬೋದು, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸೊ ಇವಾಗ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂದರೆ ಇದು ಬರುವಂಥದ್ದಲ್ಲಿ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ, ಎಕ್ಸ್ ಈಸ್ ಲೆಸ್ ದ್ಯಾನ್ 1. ಸೊ ಇದನ್ನು ನಾವು ಇವಾಗ ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ 0 ಅಂತ ಕೊಟ್ಟಾಗ ಇದು ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 1 ಇದ್ದಾಗ 5, ಎಕ್ಸ್ ಇಸ್ ಲೆಸ್ ದ್ಯಾನ್ 1 ಇದ್ದಾಗ ಯಾವ್ಯಾವ ವ್ಯಾಲ್ಯೂ ಬರುತ್ತೆ, ಎಕ್ಸ್ ವ್ಯಾಲ್ಯೂ 1 ತೊಗೊತೀರಾ, ಅಗೇನ್ 1.1, 1.5, ಅಗೇನ್ 0, -1, -2 ಇವೆಲ್ಲ ಈ ಕಡೆ ಬರುತ್ತಲ್ವಾ, ಲೆಸರ್ ವ್ಯಾಲ್ಯೂ 1ಗಿಂತಲೂ ಕಡಿಮೆ ವ್ಯಾಲ್ಯೂ. ಅಂದರೆ 0 ಇಲ್ಲೇ ಇದೆ. ಸೊ 0 ಇಲ್ಲೇ ಇದೆ ಅಂದರೆ ನಾವು ಫಂಕ್ಷನ್ ಇದನ್ನು ಮಾತ್ರನೇ ಅಪ್ಲೈ ಮಾಡ್ಕೋಬೇಕು. ಇಲ್ಲಿ LHL RHL ಎರಡೂ ಏನಾಗಿಬಿಡುತ್ತೆ, ಈ ಮೇಲೆ ಇರುವಂಥ ಪಾಯಿಂಟ್ ಆಗುತ್ತೆ. ಅದು ಹೇಗೆ ಇವಾಗ ನೋಡಿ, ಇಲ್ಲಿ ಏನಿದೆ, ಓಕೆ. ಸೊ ಇವಾಗ ನೋಡಿ, ಇದು ನಾನು ಲೈನ್ನ ಡ್ರಾ ಮಾಡಿದ್ದೀನಿ, ಲೈನ್ ಡ್ರಾಗ್ರಾಮ್. ಇಲ್ಲಿ 0 ಇದೆ ಅಂತ ಅನ್ಕೊಳ್ಳೋಣ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ -1 ಇದೆ, ಇಲ್ಲಿ 2 ಇದೆ. ಸೊ ಈ ಥರ ಇದೆ. ಸೊ ನಮಗೆ ಅವರು ಕೊಟ್ಟಿರುವಂಥದ್ದು ಏನು ಪಾಯಿಂಟು, ಎಕ್ಸ್ ಇಸ್ ಲೆಸ್ ದ್ಯಾನ್ 1 ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಲೆಸ್ಸರ್ ವ್ಯಾಲ್ಯೂ ಇದ್ದಾಗ ಈ ಕಡೆಯಿಂದ ಬಂದಾಗ ಎಕ್ಸ್ ಇಸ್ ಲೆಸ್ ದ್ಯಾನ್ 1 ಇದ್ದಾಗ ಆಗೇನಾಗುತ್ತೆ, ಫಂಕ್ಷನ್ ಎಕ್ಸ್ ತಗೊಳ್ಳಿ ಅಂತ. ಇವಾಗ ನಾವು ಪಾಯಿಂಟ್ 0ಗೆ ಚೆಕ್ ಮಾಡ್ತಾ ಇದ್ದೀವಿ. ಇದ್ರದ್ದು ಲೆಫ್ಟ್ ಹ್ಯಾಂಡು ಮತ್ತು ರೈಟ್ ಹ್ಯಾಂಡ್ ಎರಡೂ ನಾನು ಚೆಕ್ ಮಾಡಿಕೊಂಡ್ರೆ, LHL RHL ಎರಡೂ ಚೆಕ್ ಮಾಡಿದ್ರೆ ಅದು ಇವಾಗ ಫಂಕ್ಷನ್ ಎಕ್ಸ್ ಮಾತ್ರನೇ ಉಳಿಯೋದು. ಸೊ ಅಂದರೆ ನಾವು ಡೈರೆಕ್ಟಾಗಿ ಇಲ್ಲಿ ಲಿಮಿಟ್ನ ಅಪ್ಲೈ ಮಾಡಬೇಕಂತ ಅರ್ಥ ಸ್ಟೂಡೆಂಟ್ಸ್, ಒಂದೇ ಸತಿ. ಯಾಕಂದರೆ LHL RHL ಎರಡಕ್ಕೂ ಎಕ್ಸೇ ಅಪ್ಲೈ ಆಗ್ತಾ ಇದೆ. ಸೊ ಈ ಕಡೆ ಬರ್ತಾ ಇದೆಯಲ್ವಾ. ಸೊ ಲೆಫ್ಟ್ ಸೈಡ್ ನಿಯರೆಸ್ಟ್ ವ್ಯಾಲ್ಯೂ, ರೈಟ್ ಸೈಡ್ ನಿಯರೆಸ್ಟ್ ವ್ಯಾಲ್ಯೂನ ನಾನು ತೊಗೊಂಡ್ರೆ ಏನಾಗ್ಬೋದು, ಲೆಫ್ಟ್ ಸೈಡಿಂದ ನಿಯರೆಸ್ಟ್ ವ್ಯಾಲ್ಯೂ ತೊಗೊಂಡ್ರೆ -0.1 ಆಗುತ್ತೆ, ರೈಟ್ ಸೈಡಿಂದ 0.1 ಆಗುತ್ತೆ. ಸೊ ಎರಡಕ್ಕೂ ಆನ್ಸರ್ ಏನಾಗುತ್ತೆ, ಎಫ್ ಆಫ್ ಎಕ್ಸೇ ಆಗುತ್ತಲ್ವಾ. ಸೊ ಈ ರೀಸನ್ ಸಲುವಾಗಿ ಲಿಮಿಟ್ನ ನಾವು ಇಲ್ಲಿ ಒಂದೇ ಸತಿನ ಅಪ್ಲೈ ಮಾಡ್ಕೋಬೇಕು. ಸೊ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಅಂದರೆ ಇದರ ಆನ್ಸರ್ ಆಗುತ್ತೆ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0, ಇಲ್ಲಿ ಜಸ್ಟ್ ಎಕ್ಸ್ ಹಾಕಿ ತೊಗೋಬೇಕು. 0 ಅಪ್ಲೈ ಮಾಡಿಕೊಂಡ್ರೆ 0 ಆನ್ಸರ್ ಬಂತು. ಇದು ಲಿಮಿಟ್ ಆನ್ಸರ್. ಇನ್ನು ಫಂಕ್ಷನ್ ತೊಗೊಂಡ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಅಗೇನ್ ಲೆಸ್ಸರ್ನಾಗಿದ್ದಾಗ ಎಕ್ಸೇ ಆಗಿದೆ, ಅಗೇನ್ ಎಫ್ ಆಫ್ 0 ತೊಗೊಂಡಾಗ ಇಲ್ಲಿ ಆನ್ಸರ್ ಕೂಡ 0 ಬರುತ್ತೆ. ಅಂದರೆ ಲಿಮಿಟ್ ಆನ್ಸರ್ ಫಂಕ್ಷನ್ ಆನ್ಸರ್ ಎರಡೂ ಸೇಮ್ ಬಂದಿದೆ. ಅಂದರೆ ದ ಗಿವನ್ ಫಂಕ್ಷನ್ ಏನಾಗಿದೆ ಅಂದಾಗಾಯಿತು, ಕಂಟಿನ್ಯೂಸ್ ಇದೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಪಾಯಿಂಟಲ್ಲಿ. ಓಕೆ, ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ at x is equals to 0. 0 ಅಲ್ಲಿ ಕಂಟಿನ್ಯೂಸ್ ಇದೆ. ಇನ್ನು ಇದೇ ತರನಾಗಿ 2 ಒಂದಿದೆ ನೋಡಿ, ಅದೊಂದು ಸಾಲ್ವ್ ಮಾಡೋಣ. 2 ಏನು ಹೇಳುತ್ತೆ, x is equals to 2 ಇದೆ ಅಂದರೆ ಇದು ಎಲ್ಲಿ ಬರುತ್ತೆ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿ ಬರುತ್ತಲ್ವಾ. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 1 ಅಂದರೆ ಏನು ಬರ್ಬೋದು, 1.5, 1, 2 ಈ ಥರ ತೊಗೋಬೋದು. ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಇಲ್ಲಿ ಬರುತ್ತೆ ಅಂದರೆ ಫಂಕ್ಷನ್ ಇದು ತೊಗೋಬೇಕು. ಸೊ ಇದು ಕಾನ್ಸ್ಟೆಂಟ್ ಫಂಕ್ಷನ್ ಆಗಿದೆ. ಕಾನ್ಸ್ಟೆಂಟ್ ಫಂಕ್ಷನ್ ಯಾವಾಗಲೂ ಏನಾಗಿರುತ್ತೆ, ಕಂಟಿನ್ಯೂಸ್ ಫಂಕ್ಷನ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ. ಸೊ ನೀವು ಲಿಮಿಟ್ ಆನ್ಸರ್ನ ಹಾಕಿ ಏನಾಗಿ ಇವಾಗ ನೋಡಿ, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 2, ಫಂಕ್ಷನ್ ಏನಿದೆ ಇಲ್ಲಿ 5, ಇದು ಎಕ್ಸ್ ಇಸ್ ಈಕ್ವಲ್ಸ್ ಟು 2 ದಟ್ ಸಿಂಪ್ಲಿಫಿಕೇಶನ್,
5 ಹಾಕ್ತೀರಾ ಇಲ್ಲಿ ಫಂಕ್ಷನಲ್ಲಿ, ಅಂದರೆ ಆನ್ಸರ್ ಏನಾಗುತ್ತೆ 5ನೇ ಆಗುತ್ತೆ. ಇವನ್ ಫಂಕ್ಷನ್ನಲ್ಲಿ ಕೂಡ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5, ನೀವು 1 2 3 4 ಯಾವುದೇ ನಂಬರ್ ಹಾಕಿದರೆ ಇದು ಆನ್ಸರ್ 5ನೇ ಇರುತ್ತೆ. ಅಗೇನ್ ಲಿಮಿಟ್ ಆನ್ಸರ್ ಫಂಕ್ಷನ್ ಆನ್ಸರ್ ಸೇಮ್ ಬಂದಿದೆ, ಅಂದರೆ ಇದೇನಾಯಿತು ಫಂಕ್ಷನ್ ಕಂಟಿನ್ಯೂಸ್ ಇದೆ, ಕಂಟಿನ್ಯೂಸ್ ಆಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2. ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಲ್ಲಿ ಕಂಟಿನ್ಯೂಸ್ ಇದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಕಂಟಿನ್ಯೂಸ್ ಇದೆ, ಬಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಕಂಟಿನ್ಯೂಸ್ ಇಲ್ಲ. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಇದು ಇಲ್ಲಿವರೆಗೂ ನಾವು ಚೆಕ್ ಮಾಡಿರುವಂಥದ್ದು, ಸಾಲ್ವ್ ಮಾಡಿರುವಂಥ ಎಕ್ಸಾಂಪಲ್ಸ್ಗಳು ಯಾವುದಿದ್ದಪ್ಪ ಅಂತಂದರೆ ಚೆಕ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಆಟ್ ದ ಪಾಯಿಂಟ್ ಅಂತ ಪಾಯಿಂಟ್ ಕೊಡ್ತಾ ಇದ್ರು, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 2 ಅಂತ ಹೇಳಿ. ಬಟ್ ಇವಾಗ ನಾವು ಡಿಸ್ಕಷನ್ ಮಾಡ್ತಾ ಇರೋದು ಜನರಲ್ ಆಗಿ ಚೆಕ್ ಮಾಡಬೇಕು, ಜಸ್ಟ್ ಫಂಕ್ಷನ್ ಮಾತ್ರ ಕೊಡ್ತಾರೆ. ಚೆಕ್ ದ ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಆರ್ ನಾಟ್ ಅಟ್ ಎವ್ರಿ ಪಾಯಿಂಟ್ ಅಥವಾ ಎವ್ರಿ ರಿಯಲ್ ನಂಬರ್, ಈ ಥರ ಕೊಡ್ತಾರೆ ಕ್ವಶನ್ಸ್. ಸೊ ಇಲ್ಲಿದೆ ನೋಡಿ, ಇಲ್ಲೊಂದು ಕ್ವಶನ್ ಇದೆ, ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಜಸ್ಟ್ ಈ ಒಂದು ಫಂಕ್ಷನ್ ಏನಾಗಿದೆ ಕಂಟಿನ್ಯೂಸ್ ಆಗಿದೆ ಅಂತ ನೀವು ಚೆಕ್ ಮಾಡಬೇಕು, ಅಂದರೆ ಇಲ್ಲಿ ಅಟ್ ದ ಪಾಯಿಂಟ್ ಕೊಟ್ಟಿರಲ್ಲ. ಸೊ ಇಂಥವು ಇದ್ದಾಗ ನಾವು ಯಾವ ಥರ ಸಾಲ್ವ್ ಮಾಡಬೇಕು ಈ ಥರ ಫಂಕ್ಷನ್ ಬಂದಾಗ ಅನ್ನೋದನ್ನ ಇವಾಗ ಡಿಸ್ಕಷನ್ ಮಾಡೋಣ. ಒಂದು ಜನರಲ್ ಆಗಿ ಇದ್ರದ್ದು ಡೆಫಿನೇಷನ್ ಅದೇ ಥರನಾಗಿದೆ, ಏನಪ್ಪ ಅಂದರೆ ಎ ರಿಯಲ್ ಫಂಕ್ಷನ್ ಎಫ್ ಇಸ್ ಸೇಡ್ ಟು ಬಿ ಎ ಕಂಟಿನ್ಯೂಸ್ ಇಫ್ ಇಟ್ ಈಸ್ ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಎವ್ರಿ ಪಾಯಿಂಟ್ ಅಂತ. ನಾವು ಇಲ್ಲಿ ಕೊಟ್ಟಾಗ ಯಾವ ಥರ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತೀನಿ. ಇವಾಗ ಇಲ್ಲೇ ಒಂದು ಎಕ್ಸಾಂಪಲೇ ಇಲ್ಲಿದೆ, ಇಲ್ಲಿನೂ ನಾನು ಅಗೇನ್ ಸೇಮ್ ಟೈಪ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇಲ್ಲಿನೂ ಪ್ರೊಸೆಸ್ ಸೇಮ್ ಸ್ಟೂಡೆಂಟ್ಸ್. ಇಲ್ಲಿನೂ ಕೂಡ ನಾವೇನು ಮಾಡಬೇಕು, ಲಿಮಿಟ್ ಆನ್ಸರು ಇಲ್ಲಿ ಏನಿಲ್ಲ ಅಂದರೆ ಸಿ ಅಂತ ತೊಗೊಂಡಿರ್ತೀನಿ ನಾನು. ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಸಿ, ಇಲ್ಲಿನೂ ಸೇಮ್ ಲಿಮಿಟ್ ಆನ್ಸರ್ ಫಂಕ್ಷನ್ ಆನ್ಸರ್ ಎರಡು ಸೇಮೇ ಬರಬೇಕು. ಓಕೆ, ಇಲ್ಲಿನೂ ಕೂಡ ಟೈಪ್ 4 ರಿಸಲ್ಟ್ಸ್ಗಳು ಇದ್ದಾವೆ. ಫಸ್ಟ್ ಟೈಪು ಅಗೇನ್ ಸಿಂಪಲ್ ಟೈಪ್ ಕ್ವಶನ್ ಇರುತ್ತೆ, ಎಕ್ಸ್ ಪಾಯಿಂಟ್ನ ನಾವು ಫಿಲಪ್ ಮಾಡುವಂಥದ್ದು, ಸಿಂಪಲ್ ಲಿಮಿಟ್ ಅಪ್ಲೈ ಮಾಡುವಂಥದ್ದು. ಸೆಕೆಂಡ್ ಒನ್ ಸ್ಪ್ಲಿಟ್ ವೈಸ್ ಇರುವಂಥದ್ದು. ಥರ್ಡ್ ಒನ್ ಸ್ಪ್ಲಿಟಲ್ಲೇ ಒಂದು ನಾಟ್ ಈಕ್ವಲ್ಸ್ ಇರುವಂಥದ್ದು. ಅಗೇನ್ ಲಾಸ್ಟಲ್ಲಿ ಇರುವಂಥದ್ದು ಒಂದು ಎಕ್ಸಾಂಪಲ್ ನಾನು ಹೇಳಿದ್ದೀನಿ ಆಲ್ರೆಡಿ. ಓಕೆ, ಸೊ ಈ 4 ಟೈಪ್ ಮತ್ತೆ ಇದರಲ್ಲಿನೂ ಬರುವಂಥದ್ದು. 4 ಜಾಸ್ತಿ, ಲಾಸ್ಟ್ ಒನ್ ಬರೋದಿಲ್ಲ, ಜಸ್ಟ್ 3 ಟೈಪ್ಸ್ ಅಂದ್ರೆ ಬಂದೇ ಬರುತ್ತೆ. ಸೊ 3 ಟೈಪ್ದು ಒಂದೊಂದಾಗಿ ಮತ್ತೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇವಾಗ ನೋಡಿ, ಇದು ಫಸ್ಟ್ ಟೈಪ್ ಸಿಂಪಲ್ ಟೈಪ್ ನಾನು ಹೇಳಿದ್ದೆ. ಫಸ್ಟ್ ಟೈಪ್ ಅಂದರೆ ಇಲ್ಲಿ ಏನಿದೆ, ಇವಾಗ ಈ ಫಂಕ್ಷನ್ ಕೊಟ್ಟಿದ್ದಾರೆ. ಏನಿದೆ ಫಂಕ್ಷನು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಇದೊಂದು ಸಿಂಪಲ್ ಫಂಕ್ಷನ್ ಇದೆ. ಸೊ ಇದು ಕಂಟಿನ್ಯೂಸ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡಬೇಕು. ಅದು ಅಟ್ ಎವ್ರಿ ಪಾಯಿಂಟ್, ಅಂದರೆ ಪಾಯಿಂಟೇ ಕೊಟ್ಟಿಲ್ಲ ಅಂತಂದರೆ, ಯಾವಾಗ ಯಾವುದೂ ಪಾಯಿಂಟ್ ಕೊಟ್ಟಿಲ್ಲ ಅಂದರೆ ನಾವು ಇಲ್ಲಿ ಏನು ತೊಗೋಬೇಕಪ್ಪ ಅಂದರೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿ ಅಂತ ತೊಗೋಬೇಕು ಸ್ಟೂಡೆಂಟ್ಸ್. ಓಕೆ, ಜನರಲ್ ಆಗಿ ನಾವು ಸಿ ಅಂತ ತೊಗೊತೀವಿ. ಓಕೆ, ಸೊ ಸಿ ಪಾಯಿಂಟಲ್ಲಿ ಅಂದರೆ ಇದು ಸಿಂಪಲ್ ಫಸ್ಟ್ ಟೈಪ್ 1 ಇದೆ. ಸೊ ಹಾಗಾಗಿ ಫಸ್ಟ್ ನಾನು ಇಲ್ಲಿ ಲಿಮಿಟ್ ಆನ್ಸರ್ನ ಚೆಕ್ ಮಾಡ್ತೀನಿ. ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಅಂತ ಬರ್ಕೋತೀನಿ. ಆಗ ಇಲ್ಲಿ ಏನು ಮಾಡಬೇಕು, ಅಟ್ ಎಕ್ಸ್ ಟೆನ್ಸ್ ಟು ಸಿ ಅಂತ ಬರೋದು. ಎಫ್ ಆಫ್ ಎಕ್ಸ್ ಏನಿದೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಇವಾಗ ಎಕ್ಸ್ ಜಾಗದಲ್ಲಿ ಸಿ ಹಾಕಿಬಿಟ್ರೆ ಸಿ ಕ್ಯೂಬ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 1 ಆಗುತ್ತೆ. ಇದು ಲಿಮಿಟ್ ಆನ್ಸರ್. ಇನ್ನು ಫಂಕ್ಷನಲ್ಲಿ ಕೂಡ ಅದೇ ಥರನಾಗಿ ಆಗುವಂಥದ್ದು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನಿದೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಇಲ್ಲಿನೂ ನಾವು ಎಫ್ ಆಫ್ ಸಿನ ಪಾಯಿಂಟ್ ಮಾಡ್ತೀವಿ. ಸೊ ಇದು ಕೂಡ ಸಿ ಕ್ಯೂಬ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 1. ಓಕೆ, ಸೊ ಎರಡು ಆನ್ಸರ್ ಸೇಮ್ ಬಂದಿದೆ ಅಲ್ವಾ? ಓಕೆ, ಆಬ್ವಿಯಸ್ಲಿ ಸೇಮ್ ಬರುತ್ತೆ. ಯಾವಾಗ ಎರಡು ಆನ್ಸರ್ ಸೇಮ್ ಬರುತ್ತೆ, ಲಾಸ್ಟಲ್ಲಿ ನಾವು ಇಲ್ಲಿ ಕನ್ಕ್ಲೂಷನಲ್ಲಿ ಬರೀಬೇಕು. ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಸಿ. ದೇರ್ಫೋರ್ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟ್ ಅಂತ ಹೇಳಬೇಕು. ಓಕೆ, ತಗೊಂಡಿದ್ದು ಸಿ, ಬಟ್ ನಾವು ಇಲ್ಲಿ ಜನರಲ್ ಆಗಿ ಚೆಕ್ ಮಾಡಿರುವಂಥದ್ದಾಗಿದೆ. ಓಕೆ, ಇಷ್ಟೇ ಸಿಂಪಲ್ ಆಗಿ ಬರುವಂಥದ್ದು ಸ್ಟೂಡೆಂಟ್ಸ್. ಸೊ ಇದು ಟೈಪ್ 1 ಅಲ್ಲಿ ಇರುವಂಥದ್ದಾಗಿದೆ. ಸೊ ಇನ್ನು ಟೈಪ್ 2 ಅಲ್ಲಿ ಯಾವ ಥರ ಬರುತ್ತೆ ಆ ಒಂದು ಕ್ವಶನ್ ಡಿಸ್ಕಷನ್ ಮಾಡೋಣ. ಓಕೆ, ಇಲ್ಲಿದೆ ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಏನಪ್ಪ ಅಂದರೆ ಇದು ಟೈಪ್ 2 ಅಲ್ಲಿ ನಾವು ಡಿನೋಟ್ ಮಾಡ್ತಾ ಇದ್ದೀನಿ. ಟೈಪ್ 2 ಅಲ್ಲಿ ಯಾಕೆ ಡಿನೋಟ್ ಮಾಡ್ತಾ ಇದ್ದೀನಿ ಅಂತಂದರೆ ಸ್ಪ್ಲಿಟ್ ವೈಸ್ ಫಂಕ್ಷನ್ ಬಂದಿದೆ. ಸೊ ನಾನು ಲಾಸ್ಟಲ್ಲಿ ಡಿಸ್ಕಷನ್ ಮಾಡಿದ್ದದು ಮಾಡ್ ಫಂಕ್ಷನ್ ಆಗಿತ್ತು, ನಾವೇ ಸ್ಪ್ಲಿಟ್ ಮಾಡ್ಕೊಂಡಿದ್ವಿ. ಇಲ್ಲಿನೂ ಸ್ಪ್ಲಿಟ್ ಬಂದಿದೆ. ಸ್ಪ್ಲಿಟ್ ಅಂದರೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಬಂದರೆ ಇದನ್ನು ನಾನು ಟೈಪ್ 2 ಅಂತ ಡಿನೋಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ಏನಿದೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿನೂ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಎಫ್ ಇಸ್ ಡಿಫೈನ್ಡ್ ಬೈ ಅಂತ ಹೇಳ್ತಾರೆ. ಇಲ್ಲಿ ಒಂದು ಜಸ್ಟ್ ಫಂಕ್ಷನ್ ಕೊಟ್ಟಿದ್ದಾರೆ. ಇದನ್ನು ನೀವೇ ಚೆಕ್ ಮಾಡಿ ಇದು ಕಂಟಿನ್ಯೂಸ್ ಆಗುತ್ತಾ ಅಥವಾ ಡಿಸ್ಕಂಟಿನ್ಯೂಸ್ ಆಗುತ್ತಾ ಅಥವಾ ಯಾವ ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಸೊ ಇದದ್ದು ಪ್ರೂಫು ಬೇರೆ ಬೇರೆ ಬುಕ್ಕಲ್ಲಿ ಬೇರೆ ಬೇರೆ ಥರ ಇದೆ. ಕೇಸ್ 1 ಕೇಸ್ 2 ಈ ಥರ ತೊಗೊಂಡು ಸಾಲ್ವ್ ಮಾಡಿದ್ದಾರೆ. ನಾವು ಒಂದು ಈಸಿಯೆಸ್ಟ್ ಮೆಥಡ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಅದೇನಪ್ಪ ಅಂತಂದರೆ ನಾವು ಇಲ್ಲಿ ಏನು ಮಾಡಬೇಕು, ಈ ಒಂದು ಫಂಕ್ಷನ್ನು ಕಂಟಿನ್ಯೂಸ್ ಇದೆ ಅಂತ ಚೆಕ್ ಮಾಡಬೇಕಾಗಿರೋದು ಎಲ್ಲ ಪಾಯಿಂಟ್, ಅಂದರೆ ಎವ್ರಿ ಪಾಯಿಂಟಲ್ಲಿ ನಾವು ಚೆಕ್ ಮಾಡಬೇಕಾಗಿರೋದು. ಓಕೆ, ಎಲ್ಲ ಪಾಯಿಂಟು ಚೆಕ್ ಮಾಡೋಕ್ಕಿಂತಲೂ ನಾನೇನು ಹೇಳ್ತಾ ಇದ್ದೀನಿ, ಇದೇನು ಪಾಯಿಂಟ್ ಕೊಟ್ಟಿರ್ತಾರೆ ನೋಡಿ ಸ್ಟೂಡೆಂಟ್ಸ್, ಇದು 1 ಅನ್ನೋದು ಈ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಪಾಯಿಂಟಲ್ಲಿ ಈ ಫಂಕ್ಷನ್ ಕಂಟಿನ್ಯೂಸ್ ಆಗಿದ್ದರೆ ಇದು ಪೂರಾನೇ ಕಂಟಿನ್ಯೂಸ್ ಆಗಿರುತ್ತೆ. ಇಲ್ಲ ಅಕಸ್ಮಾತ್ ಇದೇನಾದರೂ ಡಿಸ್ಕಂಟಿನ್ಯೂಸ್ ಆಗಿತ್ತಂದರೆ ಇದೇ ಒಂದು ಪಾಯಿಂಟಲ್ಲೇ ಡಿಸ್ಕಂಟಿನ್ಯೂಸ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಲ್ಲೇನಾದ್ರು ಡ್ರಾಪ್ ಮಾಡಿದೆ, ಈ ಥರ ಇತ್ತು ಅಂದರೆ ಇಲ್ಲಿ 1 ಇದೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಚೆಕ್ ಮಾಡಿದೆ, ಇದು ಕಂಟಿನ್ಯೂಸ್ ಬಂತಂದರೆ ಇದು ಪೂರಾನೇ ಕಂಟಿನ್ಯೂಸ್ ಇರುತ್ತೆ. ಬೈ ಚಾನ್ಸ್ ಇದೇನಾದರೂ
ಈ ಥರ ಇತ್ತು ಅಂತ ಅಂದ್ಕೊಳ್ಳಿ, ಇಲ್ಲಿದೆ 1 ಪಾಯಿಂಟು. ಸೊ ಇಲ್ಲಿ ಚೆಕ್ ಮಾಡಿದ್ರೆ ಇಲ್ಲೇನಾದರೂ ಡಿಸ್ಕಂಟಿನ್ಯೂಸ್ ಇದೆ, ಇದು ಒಂದೇ 1 ಪಾಯಿಂಟು ಈ ಪೂರ ಫಂಕ್ಷನಲ್ಲಿ ಡಿಸ್ಕಂಟಿನ್ಯೂಸ್ ಆಗಿರುವಂಥದ್ದಾಗಿರುತ್ತೆ. ಅಂದರೆ ನಾವಿಲ್ಲಿ x = 1 ಚೆಕ್ ಮಾಡಿಬಿಟ್ರೆ ಸಾಕು, ಅದು ನಮ್ಗೆ ಗೊತ್ತಾಗುತ್ತೆ ಇದು ಕಂಟಿನ್ಯೂಸ್ ಇದೆನಾ ಇಲ್ವಾ ಅಂತ. ಇದು ಕಂಟಿನ್ಯೂಸ್ ಆಗಿದ್ರೆ 1 ಪಾಯಿಂಟ್ ಕಂಟಿನ್ಯೂಸ್ ಆಗಿದ್ರೆ ಪೂರ ಫಂಕ್ಷನೇ ಕಂಟಿನ್ಯೂಸ್ ಅಂತ ಬರೀಬೇಕು. ಇದೇ ಪಾಯಿಂಟಲ್ಲಿ ಏನಾದರೂ ಡಿಸ್ಕಂಟಿನ್ಯೂಸ್ ಆದರೆ ಅದೇ ಪಾಯಿಂಟು ಡಿಸ್ಕಂಟಿನ್ಯೂಸ್ ಆಗಿದೆ. ಈ ಒಂದು ಫಂಕ್ಷನಲ್ಲಿ ಡಿಸ್ಕಂಟಿನ್ಯೂಸ್ ಆಗಿರುವಂಥ ಪಾಯಿಂಟ್ ಯಾವುದು, x = 1 ಅಂತ ಬರೀಬೇಕು. ಗೊತ್ತಾಯ್ತಲ್ವಾ? ಓಕೆ, ಬನ್ನಿ ಇದನ್ನು ಸಾಲ್ವ್ ಮಾಡೋಣ. ಅಂದರೆ ಒಂದಂತೂ ಕ್ಲಿಯರ್ ಆಯಿತು, ನಾವು ಇವಾಗ ತೊಗೊಳ್ಬೇಕಾಗಿರುವಂಥದ್ದು ಪಾಯಿಂಟ್ ಯಾವುದಪ್ಪ ಅಂದರೆ x = 1 ಅಂತ ಹೇಳಿ. ಓಕೆನಾ? ಸೊ x = 1 ಅಂದರೆ ಇಲ್ಲಿ LHL ತೊಗೊತೀರಾ ನೀವು. ಮೊದಲಿಗೆ LHLನ ಯಾವ ಥರ ಡಿಫೈನ್ ಮಾಡಿ ಬರೀತೀರಾ, ಲಿಮಿಟ್ ಆಫ್ x → 1 ಮೈನಸ್ f ಆಫ್ x. ಮೈನಸ್ ಅಂದರೆ ಆ್ಯಕ್ಚುಲಿ ಅದು ನೆಗೆಟಿವ್ ಆಗಿರೋದಿಲ್ಲ, ಅದನ್ನು ನಾವು ಡಿನೋಟ್ ಮಾಡೋ ಸಲುವಾಗಿ LHLಗೆ ಆ ಥರ ಬರೀತೀವಿ. ಓಕೆ, ಸೊ ಲಿಮಿಟ್ ಆಫ್ x → 1 ಮೈನಸ್ f ಆಫ್ x ಅಂದರೆ ಲೆಸರ್ ಕಂಡೀಷನ್ನ ತೊಗೊತೀವಿ. ಏನಿದೆ ಫಂಕ್ಷನ್ನು x + 2 ಇದೆ ಸ್ಟೂಡೆಂಟ್ಸ್. ಓಕೆ, 1ನ ಇಲ್ಲಿ ಫಿಲಪ್ ಮಾಡ್ಕೊಳ್ಳೋಣ. ಲಿಮಿಟ್ನ ಅಪ್ಲೈ ಮಾಡಿದ್ರೆ ಇಲ್ಲಿ 1 + 2 ಅಂದರೆ ಆನ್ಸರ್ ಬಂತು 3. LHS ಆನ್ಸರ್ ಆಗಿದೆ 3. ಇನ್ನು RHL ಒಂದು ಚೆಕ್ ಮಾಡೋಣ. RHLದು ಏನಾಗುತ್ತೆ, ಅಗೇನ್ ಲಿಮಿಟ್ ಆಫ್ ಇಲ್ಲಿ x → 1 ಪ್ಲಸ್ ಅಂತ ಬರ್ಕೊತೀವಿ, f ಆಫ್ x ಲಿಮಿಟ್ ಆಫ್ x → 1 ಪ್ಲಸ್ ಅಂದರೆ ಗ್ರೇಟರ್ ಕಂಡೀಷನ್ ಏನಿದೆ ಇಲ್ಲಿ x - 2 ಇದೆ. ಸೊ ಇಲ್ಲಿ ನಾನು 1ನ ಫಿಲಪ್ ಮಾಡ್ತೇನೆ, ಅಂದರೆ 1 - 2 ಅಂದರೆ ಆನ್ಸರ್ ಏನು ಬಂತು ನೋಡಿ ಸ್ಟೂಡೆಂಟ್ಸ್, -1 ಬಂತು. ಓಕೆ, LHL ಆನ್ಸರ್ ಬಂದಿದೆ 3, RHL ಆನ್ಸರ್ ಬಂದಿದೆ -1, ಅಂದರೆ ಎರಡು ಬೇರೆ ಬೇರೆ ಆಯಿತು. ಅಂದರೆ LHL ಈಸ್ ನಾಟ್ ಈಕ್ವಲ್ಸ್ ಟು RHL ಆಗಿದೆ. ಸೊ LHL ಈಸ್ ನಾಟ್ ಈಕ್ವಲ್ಸ್ ಟು RHL ಅಂದರೆ ಈ ಕೊಟ್ಟಿರುವಂಥ ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಆಗಿದೆ. ಯಾವ ಪಾಯಿಂಟಲ್ಲಿ, x = 1 ಅನ್ನೋ ಪಾಯಿಂಟಲ್ಲಿ. ಇದನ್ನೇ ಕನ್ಕ್ಲೂಷನ್ ಬರೀಬೇಕಾಗಿರೋದು. ಅವ್ರು ಎಲ್ಲ ಪಾಯಿಂಟ್ ಚೆಕ್ ಮಾಡಿದ್ರು, ಇದೇ ಒಂದೇ ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂ ಆಗಿದೆ ಅಂದರೆ ಕನ್ಕ್ಲೂಷನಲ್ಲಿ ಏನು ಬರೀಬೇಕಪ್ಪ ಅಂದರೆ ದ ಗಿವನ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ at x = 1 ಅಂತ ಇದನ್ನು ಮೆನ್ಷನ್ ಮಾಡಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಈ ಥರ ಮಾಡಿದರೆ ಈ ಎಕ್ಸಾಂಪಲ್ಗೆ ಕಂಪ್ಲೀಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದು ಆಗಿದೆ ಟೈಪ್ 2. ಈ ಥರ ಬಂದಿರುವಂಥ ಕ್ವಶನ್ಸು ಸಾಕಷ್ಟು ಇದ್ದಾವೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನಿಮ್ಮ ಎಕ್ಸಸೈಸಲ್ಲಿನೇ ಇದ್ದಾವೆ. ಸೊ ಇದ್ದು ಒಂದು ಗ್ರಾಫ್ನ ನಾವೇನಾದರೂ ಡ್ರಾ ಮಾಡ್ಕೊಂಡಿದ್ದೆ ಅಂದರೆ, ಇವಾಗಲೇ ನಾನು ಡಿಸ್ಕಷನ್ ಮಾಡಿದ್ನಲ್ಲ ಫ್ರೆಂಡ್ಸ್, ಈ ಒಂದು ಫಂಕ್ಷನ್ದು ಗ್ರಾಫ್ ನೋಡಿ ಯಾವ ಥರ ಆಗುತ್ತೆ. x << ಅಂದಾಗ ಇಲ್ಲೆಲ್ಲನೂ ಕಂಟಿನ್ಯೂಸ್ ಆಗಿದೆ, ಬಟ್ x = 1 ತೊಗೊಂಡಾಗ ಇಲ್ಲಿ ನೋಡಿ ಇಷ್ಟು ಗ್ಯಾಪ್ ಆಗಿದೆ. ಅಗೇನ್ ಇಲ್ಲಿ ಈ ಕಡೆ ಲೆಫ್ಟ್ ಸೈಡ್ ರೈಟ್ ಸೈಡಿಂದ ಕಂಟಿನ್ಯೂಸ್ ಇರುತ್ತೆ ಇದು. ಓಕೆ, x = 1 ನಾನು ಲೆಫ್ಟ್ ಸೈಡಿಂದ ಚೆಕ್ ಮಾಡಿದ್ರೆ ಕಂಟಿನ್ಯೂಸ್ ಇದೆ, ರೈಟ್ ಸೈಡಿಂದ ಕಂಟಿನ್ಯೂಸ್ ಇದೆ, ಬಟ್ ಟು ದಿ ಪಾಯಿಂಟಲ್ಲಿ ಚೆಕ್ ಮಾಡ್ತಾ ಹೋದಾಗ ಇಷ್ಟೊಂದು ಗ್ಯಾಪ್ ಆಗಿದೆ. ಓಕೆ, ಹಾಗಾಗಿ ಇದು ಡಿಸ್ಕಂಟಿನ್ಯೂಸ್ ಆಯಿತು ಎಟ್ x = 1 ಅಲ್ಲಿ. ನೋಡಿ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಎಲ್ಲನೂ ಕಂಟಿನ್ಯೂಸ್ ಇದೆ. ನಮ್ಮ ಪ್ರಾಬ್ಲಮ್ ಡೌಟ್ ಇದ್ದಿದ್ದು ಇದು ಒಂದೇ ಪಾಯಿಂಟಲ್ಲಿ, ಅದನ್ನೇ ಚೆಕ್ ಮಾಡಿಬಿಟ್ವಿ ನಾವು, ಅದೇ ಡಿಸ್ಕಂಟಿನ್ಯೂಸ್ ಆಗಿ ಸಿಕ್ಬಿಟ್ಟಿದೆ. ಕಂಟಿನ್ಯೂಸ್ ಆಗಿದ್ದರೆ ಕಂಟಿನ್ಯೂಸ್ ಆಗಿ ಗ್ರಾಫ್ ಡ್ರಾ ಮಾಡಬೇಕಾಗಿರತ್ತಿತ್ತು. ಓಕೆ, ಸೊ ಇದೇ ಥರನಾಗಿ ನಿಮ್ಮ ಎಕ್ಸಸೈಸಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ಗಳಿದ್ದಾವೆ, ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ಇದಿಷ್ಟು ಎಕ್ಸಾಂಪಲ್ಸ್ಗಳು ಸೇಮ್ ಆಸ್ ಇಟ್ ಈಸ್ ಮೆಥಡಲ್ಲೇ ಇರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ಈ ಎಕ್ಸಾಂಪಲ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು. ಇಲ್ಲಿನೂ ಕೂಡ ಅದೇ ಥರನಾಗಿದೆ. ಎಟ್ x = 2 LHL ಚೆಕ್ ಮಾಡ್ತೀರಾ ಅಂದರೆ ನಾವು ಇಲ್ಲಿ ಈ ಪಾಯಿಂಟ್ಗೆ ಚೆಕ್ ಮಾಡಬೇಕು. ಇಲ್ಲಿ ಕ್ವಶನ್ ಇದೆ ನೋಡಿ, ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಸ್ ಅಂತ ಹೇಳ್ತಾರೆ. ಇದೇ ಒಂದು ಪಾಯಿಂಟ್ನ ನಾವು ಚೆಕ್ ಮಾಡಬೇಕು, ಅದು ಕಂಟಿನ್ಯೂಸ್ ಬಂದರೆ ಪೂರಾನೇ ಕಂಟಿನ್ಯೂಸ್ ಆಗಿರುತ್ತೆ, ಇಲ್ಲ ಅಂತಂದರೆ ಡಿಸ್ಕಂಟಿನ್ಯೂಸ್ ಪಾಯಿಂಟ್ ಅವ್ರು ಕೇಳಿದಾರೆ ಅಂದರೆ ಇದೇ ಪಾಯಿಂಟಲ್ಲಿ ಏನಾದರೂ ಡಿಸ್ಕಂಟಿನ್ಯೂಸ್ ಇರುತ್ತೆ. ಸೊ 2ನ ಚೆಕ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಲಿಮಿಟ್ ಹಾಕ್ತಾರೆ LHL 4 + 3 ಅಂದರೆ 7 ಆಗಿರುತ್ತೆ. ಇದನ್ನು 2 ಹಾಕಿದಾಗ ಇಲ್ಲಿ 4 - 3 ಅಂದರೆ ಅಗೇನ್ ಇದು ಕೂಡ ಡಿಸ್ಕಂಟಿನ್ಯೂಸ್ ಆಗಿದೆ ಎಟ್ x = 2 ಅಂತ ಬರೀಬೇಕು ಸ್ಟೂಡೆಂಟ್ಸ್. ಅಗೇನ್ ಇಲ್ಲಿ ಒಂದಿದೆ ನೋಡಿ, ಈ ಒಂದು ಕ್ವಶನು x = 1 ಹಾಕ್ತೀರಾ ನೀವು LHL ಅಲ್ಲಿ, ಅಂದರೆ 1/10 ಅಂದರೆ 1 ಆಗುತ್ತೆ, 1 - 1 0 ಬರುತ್ತೆ. ಇಲ್ಲಿ 1 ಹಾಕಿದರೆ 1² ಆನ್ಸರ್ ಎಷ್ಟಾಗುತ್ತೆ, 1 ಬರುತ್ತೆ. ಅಂದರೆ ಅಗೇನ್ ಇಲ್ಲಿನೂ ಡಿಸ್ಕಂಟಿನ್ಯೂಸ್ ಎಟ್ x = 1 ಆಗುತ್ತೆ. ಅಗೇನ್ ಭಾಳಷ್ಟು ಕ್ವಶನ್ಸ್ಗಳಿದ್ದಾವೆ, ಇಲ್ಲಿನೂ ಅಬ್ಸರ್ವ್ ಮಾಡಿ. 1 ಹಾಕಿದರೆ ಇಲ್ಲಿ 6 ಬರುತ್ತೆ, ಇದು 4 ಬರುತ್ತೆ, ಇದು ಡಿಸ್ಕಂಟಿನ್ಯೂಸ್ ಎಟ್ x = 1 ಅಂತ ಬರೀತೀರಾ. ಓಕೆ, ಅಬ್ಸರ್ವ್ ಮಾಡಬೇಕು. ಇಲ್ಲಿ ನಾವು ಎಲ್ಲ ಪಾಯಿಂಟ್ ಚೆಕ್ ಮಾಡೋದು, ಬಟ್ ಇದು ಏನು ಪಾಯಿಂಟಲ್ಲಿ ಕೊಟ್ಟಿರ್ತಾರಲ್ಲ ಇದನ್ನು ಮೊದಲಿಗೆ ನಾವು ಚೆಕ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಅದೆಲ್ಲ ಬಿಟ್ಟು ಕೇಸ್ 1 ಕೇಸ್ 2 ಮಾಡೋದಿದ್ರೆ ಸ್ವಲ್ಪ ಲೆಂದಿ ಪ್ರೊಸೀಜರ್ ಆಗುತ್ತೆ. ಇದು ಒಂದು ಈಸಿಯೆಸ್ಟ್ ಶಾರ್ಟ್ ಮೆಥಡ್ ಅಂತ ನಾನು ಹೇಳ್ತೀನಿ. ಅಗೇನ್ ಇಲ್ಲಿ ಒಂದಿದೆ ನೋಡಿ, ಸೊ 2 ಅಂತಿದೆ. ಸೊ 2ನ ನಾನು ಇಲ್ಲಿ ಫಿಲಪ್ ಮಾಡಿದ್ರೆ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್, ಇದು LHL ಅಲ್ಲಿ ನಾವು ಹಾಕಿ ಅಪ್ಲೈ ಮಾಡಿದ ತಕ್ಷಣ ಇದು 8 - 3 ಅಂತಂದರೆ ಇದು ಆನ್ಸರ್ ಆಗುತ್ತೆ 5. ಅಗೇನ್ ಇಲ್ಲಿ 2 ಹಾಕಿದರೆ ಇದಾಗುತ್ತೆ 4 + 1 ಆನ್ಸರ್ 5. ಅಂದರೆ ಎರಡು ಆನ್ಸರ್ ಸೇಮ್ ಅಂತಲ್ವಾ ಇಲ್ಲಿ. ಸೊ ಇವೆರಡು ಆನ್ಸರ್ ಸೇಮ್ ಅಂದರೆ ಈ ಒಂದು ಎಕ್ಸಾಂಪಲಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಮೊದಲಿಗೆ ನೀವು LHL ಬರೀತೀರಾ, ಕರೆಕ್ಟಾ? LHL ಅಂದರೆ ಲಿಮಿಟ್ ಅಪ್ಲೈ ಮಾಡಿರ್ತೀರಾ, ಇಲ್ಲಿ x → 2 ಮೈನಸ್ ಹಾಕಿ ಈ ಒಂದು ರಿಸಲ್ಟ್ನ ಬರ್ತೀರಾ, x³ - 3 ಹಾಕ್ತೀರಾ. 2 ಹಾಕಿದಾಗ ಇಲ್ಲಿ 8 - 3 ಆದಾಗ ಇದು ಆನ್ಸರ್ ಬಂದಿತ್ತು 5. ಸೇಮ್ ಅದೇ ಥರನಾಗಿ RHLನ ಚೆಕ್ ಮಾಡ್ಕೊಂಡಿರ್ತೀರಾ, ಲಿಮಿಟ್ ಆಫ್ x → 2
ಪ್ಲಸ್ ಇಲ್ಲಿ ಆರ್ ಎಚ್ ಎಲ್ ಏನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಓಕೆ, ಸೊ ಇಲ್ಲಿ ನೀವು 2 ಫಿಲಪ್ ಮಾಡಿದ್ರೆ 4 + 1 ಆಗಿರುತ್ತೆ. ಇದ್ರದ್ದು ಆನ್ಸರ್ 5. ಇದು ಎರಡು ಆನ್ಸರ್ ಸೇಮ್ ಅಂತಲ್ವಾ? ಅಂದರೆ ಕ್ವಶನಲ್ಲಿ ಅವ್ರು ಕೇಳಿದ್ರು ಡಿಸ್ಕಂಟಿನ್ಯೂಸ್ ಪಾಯಿಂಟ್ಸ್ ಯಾವ್ದಾವ ಚೆಕ್ ಮಾಡಿ ಅಂತ. ಬಟ್ ಇಲ್ಲಿ ಯಾವ ಡಿಸ್ಕಂಟಿನ್ಯೂಸ್ ಪಾಯಿಂಟ್ ಬಂದಿಲ್ಲ, ಇದು ಕಂಟಿನ್ಯೂಸ್ ಆಗಿಬಿಡ್ತು ಅಂದರೆ ಟೋಟಲ್ ಆಗಿ ಈ ಕೊಟ್ಟಿರುವಂಥ ಫಂಕ್ಷನ್ ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟ್ ಇದೆ, ಅಂದರೆ ದೆರ್ ಇಸ್ ನೋ ಡಿಸ್ಕಂಟಿನ್ಯೂಸ್ ಪಾಯಿಂಟ್ ಅಂತ ಬರೀಬೇಕು. ಅರ್ಥ ಆಗ್ತಾ ಇದೆ ಅಲ್ವಾ? ಈ 3 ಎಕ್ಸಾಂಪಲ್ಗಳಲ್ಲಿ ನಾನು ಚೆಕ್ ಮಾಡಿದಾಗ ಇದೇ ಪಾಯಿಂಟು ಡಿಸ್ಕಂಟಿನ್ಯೂಸ್ ಪಾಯಿಂಟ್ ಸಿಗ್ತಿತ್ತು. ಬಟ್ ಈ ಎಕ್ಸಾಂಪಲಲ್ಲಿ ಏನಾಗಿದೆ ಅಂದರೆ ಎಲ್ಲನೂ ಕಂಟಿನ್ಯೂಸ್ ಆಗಿದೆ. ಯಾಕಂದರೆ ಟು ದಿ ಪಾಯಿಂಟ್ ನಾನು 2ನ ಚೆಕ್ ಮಾಡ್ಕೊಂಡ್ಬಿಟ್ಟೆ, ಅದು ಕಂಟಿನ್ಯೂಸ್ ಆಗಿದೆ. ಎರಡು ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಸೇಮ್ ಅಂತು. ಇವನ್ ಫಂಕ್ಷನ್ ಕೂಡ ಚೆಕ್ ಮಾಡಿ, ಫಂಕ್ಷನ್ ಈಸ್ ಈಕ್ವಲ್ಸ್ ಟು ಇಲ್ಲಿದೆ, ಇಲ್ಲಿನೂ ಚೆಕ್ ಮಾಡಿದ್ರೆ ಅದು ಆನ್ಸರ್ನು 5ನೇ ಬರುತ್ತೆ. ಸೊ ಫಂಕ್ಷನ್ನ ಮತ್ತು ಲಿಮಿಟ್ ಎರಡೂ ಆನ್ಸರ್ ಸೇಮ್ ಬಂದಿರೋದ್ರಿಂದ ಇದು ಕಂಟಿನ್ಯೂಸ್ ಆಗಿದೆ, ಅಂದರೆ ಟೋಟಲ್ ಆಗಿ ಕಂಟಿನ್ಯೂಸ್ ಆಗಿದೆ ಅಟ್ ಎವ್ರಿ ಪಾಯಿಂಟ್. ಅಂದರೆ ನಾವು ಇಲ್ಲಿ ಏನು ಬರೀಬೇಕು ಕನ್ಕ್ಲೂಷನ್, ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟ್, ದರ್ ಇಸ್ ನೋ ಡಿಸ್ಕಂಟಿನ್ಯೂಸ್ ಪಾಯಿಂಟ್ಸ್. ಈ ಥರ ಬರೆದ್ರೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆದಾಗೆ. ಅರ್ಥ ಆಯ್ತಲ್ವಾ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿ? ಸೊ ಇದು ಈ ಎಲ್ಲ ಎಕ್ಸಾಂಪಲ್ಸ್ಗಳು ಟೈಪ್ 2 ಅಲ್ಲಿ ಇರುವಂಥದ್ದಾಗಿದೆ. ಸೊ ಇವಾಗ ಟೈಪ್ 1 ಆಯಿತು ಸ್ಟೂಡೆಂಟ್ಸ್, ಟೈಪ್ 2 ಆಯಿತು, ಕರೆಕ್ಟ್ ಅಲ್ವಾ? ಎಸ್. ಸೊ ಇನ್ನು ಟೈಪ್ 3ದಲ್ಲಿ ಬರುವಂಥ ಎಕ್ಸಾಂಪಲ್ಸ್ಗಳನ್ನ ಚೆಕ್ ಮಾಡೋಣ. ಟೈಪ್ 3ಅಲ್ಲಿ ಇಲ್ಲಿ ಒಂದಿದೆ, ಅದಾದಮೇಲೆ ಟೈಪ್ 4ಗೆ ಹೋಗೋಣ. ಓಕೆ, ಟೈಪ್ 4ದು ಒಂದೇ ಒಂದು ಕ್ವಶನ್ ಇದೆ. ಸೊ ಇದು ನೋಡಿ, ಟೈಪ್ 3ಅಲ್ಲಿ ನಾನು ಇದನ್ನು ಹಾಕಿದೆ, ಯಾಕೆಂದರೆ ಇಲ್ಲಿ ನಾಟ್ ಈಕ್ವಲ್ಸ್ ಟು ಸಿಂಬಾಲ್ ಬಂದಿದೆ, ಅದಕ್ಕೆ ನಾನು ಇದನ್ನು ಟೈಪ್ 3ಅಲ್ಲಿ ಫಿಲಪ್ ಮಾಡಿದೆ. ಇದು ಕ್ವಶನ್ ಕೂಡ ಅಟ್ ಎವ್ರಿ ಪಾಯಿಂಟ್, ಅಟ್ ದ ಪಾಯಿಂಟ್ ಕೊಟ್ಟಿರಲಿಲ್ಲ ಇದು ಒಂದು ಕ್ವಶನ್. ಅರ್ಥ ಆಗ್ತಾ ಇದೆಯಲ್ವಾ ಸ್ಟೂಡೆಂಟ್ಸ್? ನಾನು ಫಸ್ಟ್ ಎಲ್ಲ ಮಾಡಿರೋದು ಅಟ್ ಪಾಯಿಂಟ್ 1, 0, 2 ಕೊಟ್ಟಿದ್ದು ಎಕ್ಸಾಂಪಲ್ಸ್ನ ಡಿಸ್ಕಷನ್ ಮಾಡಿದೆ. ಅದರಲ್ಲಿನೂ 3 ಟೈಪ್ಸ್ನ ಡಿಸ್ಕಷನ್ ಮಾಡಿದೆ, ಒಂದು ಬಂದಿದ್ದಿಲ್ಲ ಅದರಲ್ಲಿ. ಓಕೆ, ಸೊ 3 ಟೈಪ್ಸ್ ಇದ್ದಾವೆ, ಅದರಲ್ಲಿ ಡಿಸ್ಕಷನ್ ಮಾಡಿದೆ. ಇವಾಗ ಎಲ್ಲ ಕ್ವಶನ್ಸು ಜನರಲ್ ಆಗಿ ಚೆಕ್ ಮಾಡುವಂಥದ್ದಿದೆ, ಅದರಲ್ಲಿನೇ 2 ಟೈಪ್ ಆಗಿದೆ. ಇದೊಂದು ಥರ್ಡ್ ಟೈಪ್ ಅಂದರೆ ಇಲ್ಲಿ ಇದು ನಾಟ್ ಈಕ್ವಲ್ಸ್ ಟು 0 ಇದೆ, ಇದನ್ನು ಸ್ಪ್ಲಿಟ್ಟೇ ಇದೆ, ಬಟ್ ನಾಟ್ ಈಕ್ವಲ್ಸ್ ಟು 0 ಇದ್ದಾಗ. ನಾಟ್ ಈಕ್ವಲ್ಸ್ ಟು 0 ಇದ್ದಾಗ ಏನಾಗಿರುತ್ತೆ, ಇಲ್ಲೇನೆ ನಿಮಗೆ ಎಲ್ ಎಚ್ ಎಲ್ನೂ ಬರುತ್ತೆ, ಆರ್ ಎಚ್ ಎಲ್ನೂ ಬರುತ್ತೆ, ಕರೆಕ್ಟ್ ಅಲ್ವಾ? ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡೂ ಇದೇ ಒಂದು ರಿಸಲ್ಟಲ್ಲಿ ಇರುತ್ತೆ. ಯಾಕಂದರೆ ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಅಂದರೆ ಲೆಸ್ ದೆನ್ ಆರು ತೊಗೋಬೋದು ಅಥವಾ ಗ್ರೇಟರ್ ದೆನ್ ತೊಗೋಬೋದು, ಅಂದರೆ ಲಿಮಿಟ್ ಆನ್ಸರ್ನ ನಾವು ಇಲ್ಲಿ ಅಪ್ಲೈ ಮಾಡಬೇಕಂತ ಅರ್ಥ. ಓಕೆ, ಸೊ ನಾವು ಒಂದೇ ಸತಿನ ಲಿಮಿಟ್ನ ತೊಗೋಬೇಕು. ಇಲ್ಲಿ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0ನೇ ತೊಗೋಬೇಕು. ಯಾಕಂದರೆ ಇಲ್ಲಿ 0 ಪಾಯಿಂಟ್ಗೆ ಚೆಕ್ ಮಾಡೋದಿದೆ ಅಂದರೆ, ಓಕೆ ಪಾಯಿಂಟ್ ಕೊಟ್ಟಿಲ್ಲ ಅಂದರೆ ನಾವು 0ನ ಚೆಕ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಇಲ್ಲಿ ಎವ್ರಿ ಪಾಯಿಂಟ್ ಚೆಕ್ ಮಾಡೋದಿದೆ, ಬಟ್ ನಮ್ಗೆ ಇಲ್ಲಿ ಎಲ್ಲ ಪಾಯಿಂಟ್ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು 0ನ ಚೆಕ್ ಮಾಡ್ತೀನಿ. ಅದು ಕಂಟಿನ್ಯೂಸ್ ಆಗಿತ್ತಂದರೆ ಪೂರಾನೇ ಕಂಟಿನ್ಯೂಸ್, ಇಲ್ಲ ಅದು ಡಿಸ್ಕಂಟಿನ್ಯೂಸ್ ಆಗಿದೆ, ಅದೇ ಒಂದೇ ಪಾಯಿಂಟ್ ಡಿಸ್ಕಂಟಿನ್ಯೂಸ್ ಆಗಿರುತ್ತೆ. ಸೊ ಹಾಗಾಗಿ ನಾನು 0 ತೊಗೊತಾ ಇದ್ದೀನಿ ಸ್ಟೂಡೆಂಟ್ಸ್. ಎಫ್ ಆಫ್ ಎಕ್ಸ್ ಅಗೇನ್ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0. ಎಫ್ ಆಫ್ ಎಕ್ಸ್ ಏನಿದೆ, ಇವಾಗ ನಾನು ಇದನ್ನು ತಗೋಬೇಕು. ಸರ್ ನೀವು ಹೇಳ್ಬೋದು ಇವಾಗ, ಸರ್ ಇಲ್ಲಿ ಎಕ್ಸ್ ಈಸ್ ನಾಟ್ ಈಕ್ವಲ್ಸ್ ಟು ಅಂತ ಇದೆ, ಕರೆಕ್ಟಾ? ಸರ್ ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು 0 ಇದೆ, ಸೊ ನೀವು ಇಲ್ಲಿ ಎಕ್ಸ್ ಟೆನ್ಸ್ ಟು 0 ತೊಗೋತಾ ಇದ್ದೀರಾ. ಸ್ಟೂಡೆಂಟ್ಸ್, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 ಅಂದರೆ ಅದು ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂದಾಗಲ್ಲ, ಎಕ್ಸ್ ಟೆನ್ಸ್ ಟು ಅಂದರೆ ಎಕ್ಸ್ 0 ಇದೆಯಲ್ವಾ, ಇಲ್ಲಿದೆಯಲ್ಲ 0, ಈ 0ಗೆ ನಿಯರೆಸ್ಟ್ ವ್ಯಾಲ್ಯೂ ಆಫ್ ಅ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ ಅಂದಾಗೆ. ಓಕೆ, ಟೆನ್ಸ್ ಟು ಅಂದರೆ ಸಮೀಪದ ವ್ಯಾಲ್ಯೂ ಎಡಗಡೆಯಿಂದ ಬಲಗಡೆಯಿಂದ ಇರುವಂಥ 0ಗೆ ವ್ಯಾಲ್ಯೂನ ನಾವು ತೊಗೊಂಡಿದ್ದು ಅಂತಂದರೆ ಲೆಫ್ಟ್ ಸೈಡ್ದು ಒಪಿನಿಯನ್ನು ಮತ್ತು ರೈಟ್ ಸೈಡ್ದು ಒಪಿನಿಯನ್ನ ತೊಗೊಂಡು ನಾವು ಲಿಮಿಟ್ ಆನ್ಸರ್ನ ಜಡ್ಜ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ನಾವು ನಾಟ್ ಈಕ್ವಲ್ಸ್ ಟುಗೆ ಕನೆಕ್ಟ್ ಆಗಿರುವಂಥದ್ದು ರಿಸಲ್ಟು. ಓಕೆ, ಸೊ ಇವಾಗ ನಾನು ಇಲ್ಲಿ 0ನ ಫಿಲಪ್ ಮಾಡ್ಕೊತೀನಿ. ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಇದಾಗುತ್ತೆ sin 0 cos 0. sin 0 ಆನ್ಸರ್ 0 ಇದೆ, cos 0 ಆನ್ಸರ್ 1 ಇದೆ, ಅಂದರೆ ಟೋಟಲ್ ಆಗಿ ಆನ್ಸರ್ ಬಂತು -1. ಓಕೆ, ಇದಾಗಿದೆ ಲಿಮಿಟ್ ಆನ್ಸರ್ -1. ಇನ್ನು ಫಂಕ್ಷನ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂದರೆ ಈಸ್ ಈಕ್ವಲ್ಸ್ ಟು ಇಲ್ಲಿದೆ. ಸೊ ಆಗ ಏನಿದೆ ಫಂಕ್ಷನು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು -1 ಇದೆ. ಇದರಲ್ಲಿ ನಾನು ಎಫ್ ಆಫ್ 0 ಹಾಕಿದರೆ ಕಾನ್ಸ್ಟೆಂಟ್ ಫಂಕ್ಷನ್ -1 ಬರುತ್ತೆ, ಅಂದರೆ ಎರಡು ಸೇಮ್ ಬಂತಲ್ವಾ? ಅಂದರೆ ನಾವಿಲ್ಲಿ ಏನು ಪ್ರೂವ್ ಮಾಡಿದಾಗಾಯಿತು, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಫ್ ಆಫ್ -1. ಎರಡರದ್ದು ಆನ್ಸರ್ -1 ಬಂದಿದೆ. ಸಾರಿ, ಇದು 0 ಇದೆ ಅಲ್ವಾ, ಎಫ್ ಆಫ್ 0. ಓಕೆ, ಸೊ ಎರಡರದ್ದು ಫಂಕ್ಷನ್ ಆನ್ಸರ್ ಮತ್ತು ಲಿಮಿಟ್ ಆನ್ಸರ್ ಎರಡೂ ಸೇಮ್ ಬಂದಿದೆ, ಅಂದರೆ ಇಲ್ಲಿ ನಾವು ಹೇಳ್ಬೋದು ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟ್. ಓಕೆ, ಅವ್ರ ಕ್ವಶನಲ್ಲಿ ಕೇಳಿದ್ರು ಚೆಕ್ ಮಾಡಿ ಅಂತ ಹೇಳಿ, ಅಂದರೆ ಇಲ್ಲಿ ಕನ್ಕ್ಲೂಷನ್ ಬರೀಬೇಕು, ದ ಗಿವನ್ ಅಥವಾ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟ್, ಎವ್ರಿ ರಿಯಲ್ ಪಾಯಿಂಟ್, ಈ ಥರ ಬರೋದು ನಡೀತೆ. ಎವ್ರಿ ಪಾಯಿಂಟ್ಸ್ ಅಂತ ಬರೀದೆ ಸ್ಟೂಡೆಂಟ್ಸ್. ಅರ್ಥ ಆಗ್ತಾ ಇದೆ ಅಲ್ವಾ ಸ್ಟೂಡೆಂಟ್ಸ್ ಇದು? ಸೊ ಇದು ಟೋಟಲಿ ಥರ್ಡ್ ಟೈಪ್ ಆಗಿರೋದು. ಈ ಥರ ಇರುವಂಥ ಕ್ವಶನ್ಸ್ಗಳನ್ನು ಬರ್ಬೋದು. ಓಕೆ, ಫಸ್ಟ್ ಟೈಪು ಸಿಂಪಲ್ ನಾನು ನಿಮಗೆ ತೋರಿಸಿದ್ದು, ಜಸ್ಟ್ ಸಿ ಹಾಕಿದ ತಕ್ಷಣ ಬರುವಂಥದ್ದು. ಓಕೆ, ಸೆಕೆಂಡ್ ಟೈಪು ಸ್ಪ್ಲಿಟ್ ವೈಸ್ ಇರುತ್ತೆ, ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದೆ. ಎರಡು ಥರ ಎಕ್ಸಾಂಪಲ್, ಒಂದು ಕಂಟಿನ್ಯೂಸ್ ಆಗೋದು, ಒಂದು ಡಿಸ್ಕಂಟಿನ್ಯೂಸ್. ಇದು ಥರ್ಡ್ ಟೈಪ್ ನಾಟ್ ಈಕ್ವಲ್ಸ್ ಇರುವಾಗ. ಈ 3 ಟೈಪ್ ನಿಮಗೆ ಗೊತ್ತಿದ್ರೆ ಸಾಕು, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಇನ್ನೂ ಒಂದು ಟೈಪ್ ಇದೆ, ಅದನ್ನು ನಾನು ನಿಮಗೆ ಹೇಳಿದ್ದೆ, ಟೈಪ್ 4. ಇದು ಒಂದೇ ಒಂದು ಕ್ವಶನ್ ಇದೆ ನಿಮ್ಮ ಎಕ್ಸಸೈಸಲ್ಲಿ. ಓಕೆ, ಏನಪ್ಪ ಅಂದರೆ ಇದರಲ್ಲಿರುವಂಥ ಇಂಡಿಟರ್ಮಿನೇಟ್ ಫಾರ್ಮ್ನ ಕ್ಯಾನ್ಸಲ್ ಮಾಡುವಂಥದ್ದಾಗಿದೆ.
ಅದು ಯಾವ ಥರ ಅಂದರೆ ಈ ಥರ ಇರುವಂಥ ಕ್ವಶನ್ ಇದು ಏನಿದೆಯಪ್ಪ ಅಂದರೆ ಇಲ್ಲಿ ಏನು ಹೇಳ್ತಾರೆ ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು -5 ಯಾಕಂತ ಹೇಳಿದ್ರೆ ಇಲ್ಲಿ -5 ನೀವು ಫಿಲಪ್ ಮಾಡಿದ್ರೆ 0 ಆಗಿಬಿಡುತ್ತೆ, ಅಲ್ಲಿ ಫಂಕ್ಷನೇ ನಾಟ್ ಡಿಫೈನ್ ಆಗೋದಿಲ್ಲ, ಕರೆಕ್ಟಾ? ಸೊ ಹಾಗಾಗಿ ಇದು ಒಂದು ಕ್ವಶನ್ಸ್ ನಮಗೆ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ಎಕ್ಸಾಮಿನ್ ಅಂತ ಚೆಕ್ ಮಾಡಿ ಇದು ಕಂಟಿನ್ಯೂಟಿ ಆಗುತ್ತಾ ಇಲ್ವಾ, ಕಂಟಿನ್ಯೂಸ್ ಆಗುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಯಾವ ಪಾಯಿಂಟಲ್ಲಿ ಕಂಟಿನ್ಯೂಸ್ ಆಗುತ್ತೆ ಅಂದರೆ ಎವ್ರಿ ಪಾಯಿಂಟಲ್ಲಿ ಚೆಕ್ ಮಾಡಬೇಕಾಗಿರುವಂಥದ್ದು, ಇಲ್ಲಿ ಪರ್ಟಿಕ್ಯುಲರ್ ಒಂದು ಪಾಯಿಂಟ್ ಅವರು ಕೊಟ್ಟಿಲ್ಲ, ಕರೆಕ್ಟಾ? ಸೊ ಅಂದರೆ ಇವಾಗ ಫಸ್ಟ್ ನಾವು ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ ಇದರಲ್ಲಿರುವಂಥ ಇಂಡಿಟರ್ಮಿನೇಟ್ ಟರ್ಮ್ನ ಕ್ಯಾನ್ಸಲ್ ಮಾಡ್ಕೋಬೇಕು. ಅದ್ರ ಸಲುವಾಗಿ ನಾನು ಇಲ್ಲಿ ಏನು ಮಾಡ್ತೀನಿ, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು, ಇಲ್ಲಿ ಎವ್ರಿ ಪಾಯಿಂಟ್ ಅಂದರೆ ನಾವು ಇಲ್ಲಿ ಏನು ತೊಗೋಬೇಕು, ಸಿ ತೊಗೋತೀರಾ. ಅಗೇನ್ ಇಲ್ಲಿ ಎಫ್ ಆಫ್ ಎಕ್ಸ್ ಬರೀತೀರಾ, ಕರೆಕ್ಟಾ? ಅಗೇನ್ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಸಿ, ಎಫ್ ಆಫ್ ಎಕ್ಸ್ ಏನಿದೆ ನೋಡಿ ಸ್ಟೂಡೆಂಟ್ಸ್, ಇದು ಎಕ್ಸ್ ಸ್ಕ್ವೇರ್ ಮೈನಸ್ ಇದು 25ನ ನಾನು 5 ಸ್ಕ್ವೇರ್ ಅಂತ ಬರೀಬೋದಾ? ಎಸ್, ಡಿವೈಡ್ ಬೈ ಎಕ್ಸ್ ಪ್ಲಸ್ 5. ಸ್ಟೂಡೆಂಟ್ಸ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಆಗಿದೆ. ಅಂದರೆ ಇದನ್ನು ನಾನು ಈ ಥರ ಸಿಂಪ್ಲಿಫೈ ಮಾಡಿ ಸಿ ಇದನ್ನು ನಾನು ಇಲ್ಲಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಏನಿದೆ, a ಪ್ಲಸ್ ಬಿ a ಮೈನಸ್ ಬಿ ಇದೆ. ಅಂದರೆ ಇದೇನಾಗುತ್ತೆ, ಎಕ್ಸ್ ಮೈನಸ್ 5 ಎಕ್ಸ್ ಪ್ಲಸ್ 5 ಆಗುತ್ತೆ. ಅಗೇನ್ ಇಲ್ಲಿ ಡಿವೈಡ್ ಬೈ ಎಕ್ಸ್ ಪ್ಲಸ್ 5 ಇದೆ. ಅಂದರೆ ಇವಾಗ ಇವೆರಡು ಕ್ಯಾನ್ಸಲ್ ಆಯಿತು, ಉಳಿದಿರೋದೇನು ಇದು ಮಾತ್ರ. ಇವಾಗ ಸಿನ ನೀವು ಇಲ್ಲಿ ಅಪ್ಲೈ ಮಾಡಿ, ಅಂದರೆ ಏನು ಬಂತು ನೋಡಿ ಸ್ಟೂಡೆಂಟ್ಸ್, ಸಿ ಮೈನಸ್ 5 ಬಂತ. ಇನ್ನು ಫಂಕ್ಷನ್ಗೂ ಕೂಡ ಅದೇ ಥರನಾಗಿ ಆಗುತ್ತೆ. ಇದು ಲಿಮಿಟ್ ಆನ್ಸರ್ ಸಿ ಮೈನಸ್ 5 ಬಂತು. ಇನ್ನು ಎಫ್ ಆಫ್ ಎಕ್ಸ್ಗೂ ನಾನು ಇಲ್ಲಿ 5 ಸ್ಕ್ವೇರ್ ಅಂತ ತೊಗೊಂಡ್ರೆ ಇದನ್ನು ನಾನು ಎಕ್ಸ್ ಪ್ಲಸ್ 5 ಎಕ್ಸ್ ಮೈನಸ್ 5 ಡಿವೈಡ್ ಬೈ ಎಕ್ಸ್ ಪ್ಲಸ್ 5. ಇವಾಗೂ ಇಲ್ಲಿ ಎರಡು ಕ್ಯಾನ್ಸಲ್ ಆಗಿಬಿಡುತ್ತೆ, ಉಳಿಯೋದು ಎಕ್ಸ್ ಮೈನಸ್ 5. ಇದರಲ್ಲಿ ನಾನು ಎಫ್ ಆಫ್ ಸಿನ ಪಾಯಿಂಟ್ ಮಾಡ್ಕೋಬೇಕು ಜನರಲ್ ಆಗಿ. ಅಂದರೆ ಇದನ್ನು ಸಿ ಮೈನಸ್ 5 ಬಂತು. ಅಂದರೆ ಲಾಸ್ಟಲ್ಲಿ ಏನು ಹೇಳ್ಬೋದು, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಸಿ, ಕರೆಕ್ಟಾ? ಸೊ ಈ ಎರಡು ಈಕ್ವಲ್ ಬಂದಾಗ ಲಿಮಿಟ್ ಆನ್ಸರ್ ಮತ್ತು ಫಂಕ್ಷನ್ ಆನ್ಸರ್, ಕನ್ಕ್ಲೂಷನ್ ಏನು, ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟ್. ಸೊ ಇಲ್ಲಿ ನಾವು ಮೆನ್ಷನ್ ಮಾಡಬೇಕು, ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ at every point. ಇದನ್ನು ಬರಿಬೇಕಾಗಿರುವಂಥದ್ದು ಸ್ಟೂಡೆಂಟ್ಸ್, ಕಂಟಿನ್ಯೂ ಅಟ್ ಎವ್ರಿ ಪಾಯಿಂಟ್ಸ್ ಅಂತ ಹೇಳಿ, ಕರೆಕ್ಟಾ? ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟ್. ಇದು ಒಂದೇ ಒಂದು ಕ್ವಶನ್ ಇರುವಂಥದ್ದು ಸ್ಟೂಡೆಂಟ್ಸ್, ಉಳಿದಿದ್ದೆಲ್ಲನೂ ಈ ಟೈಪ್ 4ಅಲ್ಲಿ ಬರುವಂಥದ್ದಿಲ್ಲ. ಇದು ಒಂದೇ ಒಂದು ಕ್ವಶನ್ ಇರೋದು, ಫಸ್ಟ್ ಇಯರಲ್ಲಿ ಜಾಸ್ತಿ ಇದ್ದು ಈ ಥರ ಆಗಿರುವಂಥ ಕ್ವಶನ್ಸ್ಗಳು ಸ್ಟೂಡೆಂಟ್ಸ್. ಸೊ ಇಲ್ಲಿವರೆಗೂ ಡಿಸ್ಕಷನ್ ಮಾಡಿರುವಂಥ ಕ್ವಶನ್ಸ್ಗಳನ್ನ ಜಸ್ಟ್ ಒಂದು ಸತಿ ರಿವೈಸ್ ಮಾಡೋಣ. ಯಾವ್ಯಾವ ಟೈಪ್ನ ನಾನು ನಿಮ್ಗೆ ಹೇಳಿದೆ ಅಂದರೆ, ನಿಮ್ಮ ಮೊದಲಿಗೆ ಹೇಳಿದೆ ಕಂಟಿನ್ಯೂಸ್ ಫಂಕ್ಷನ್ ಮಾಡಬೇಕಂದ್ರೆ ಇಲ್ಲಿ 2 ಟೈಪ್ಸ್ಗಳಿದ್ದಾವೆ. ಫಸ್ಟ್ ಟೈಪು ಯಾವ ಥರ ಬರುತ್ತೆ ಅಂದರೆ, ಎಟ್ ದ ಪಾಯಿಂಟ್ ಕೊಡ್ತಾರೆ ಸ್ಟೂಡೆಂಟ್ಸ್. ಇಲ್ಲಿ ಎಟ್ ದ ಪಾಯಿಂಟ್ ಅಂತ ಹೇಳಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಪಾಯಿಂಟ್ ಅವ್ರು ಕೊಡ್ತಾರೆ. ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಾವು ಚೆಕ್ ಮಾಡಬೇಕಾಗಿತ್ತು ಇದು ಕಂಟಿನ್ಯೂಸ್ ಆಗಿದೆನಾ ಇಲ್ವಾ ಅಂತ. ಇನ್ನು ಟೈಪ್ 2 ಅಲ್ಲಿ ನಾನು ಹೇಳಿದೆ, ಇಲ್ಲಿ ಎವ್ರಿ ಪಾಯಿಂಟ್ ಅಂತ ಕೊಡ್ತಾರೆ. ಆಗ ನಾವು ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿ ತೊಗೊತೀವಿ. ಎವ್ರಿ ಪಾಯಿಂಟಲ್ಲಿ ನಾವು ಚೆಕ್ ಮಾಡಬೇಕಂದ್ರೆ ಪ್ರತಿಯೊಂದು ರಿಯಲ್ ನಂಬರ್, ಪ್ರತಿಯೊಂದು ಪಾಯಿಂಟಲ್ಲಿ ಇದು ಕಂಟಿನ್ಯೂಸ್ ಆಗಿದೆಯಿಲ್ಲ ಅಂತ ಚೆಕ್ ಮಾಡೋದಿತ್ತು. ಈ ಟೈಪ್ 1ಅಲ್ಲಿ ನಾನು ಹೇಳಿದೆ, ಅಗೇನ್ ಟೈಪ್ 1ಅಲ್ಲಿ ನೀವು 3 ಟೈಪ್ಸ್ ಅಲ್ಲ ಸೆಪರೇಟ್ ಆಗಿ ಮಾಡಿದ್ದೆ. ಯಾವುದು ಅಂದರೆ, ಫಸ್ಟ್ ಒಂದು ಸಿಂಪಲ್ ಟೈಪು, ಈ ಥರ ಒಂದು ಕ್ವಶನ್ ಕೊಡ್ತಾರೆ, ಅಲ್ಲಿ ಎಟ್ ದ ಪಾಯಿಂಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಲಿಮಿಟ್ ಆನ್ಸರ್ ಡೈರೆಕ್ಟಾಗಿ ಹಾಕೋದು ಇರುತ್ತೆ. ಆಮೇಲೆ ಫಂಕ್ಷನ್ ಆನ್ಸರ್ನು ಡೈರೆಕ್ಟಾಗಿ ಸೇಮ್ ಬರುತ್ತೆ. ಇದು ಟೈಪ್ 1ಅಲ್ಲಿ ಹೇಳಿದೆ. ಇನ್ನು ಟೈಪ್ 2 ಅಲ್ಲಿ ಏನಿತ್ತು, ಇದರಲ್ಲಿನೇ ಏನು ಸಪ್ರೇಟ್ ಮಾಡಿದೆ ಮೆಥಡ್ 2 ಅಂತ ಏನು ಮಾಡಿದ್ದೀವಿ ನಾವು, ಇಲ್ಲಿ ಸ್ಪ್ಲಿಟ್ ವೈಸ್ ಕ್ವಶನ್ ಬರುತ್ತೆ. ಇಲ್ಲಿ LHL ಮಾಡ್ತೀರಾ, ಅಗೇನ್ ಇಲ್ಲಿನೂ RHL ಮಾಡ್ತೀರಾ, ಕರೆಕ್ಟಾ? ಇಲ್ಲಿ ಅಗೇನ್ ಅಟ್ ದ ಪಾಯಿಂಟ್ ಅಂದ್ರೆ ಪಾಯಿಂಟ್ ಕೊಟ್ಟಿರ್ತಾರೆ, ಆ ಪರ್ಟಿಕ್ಯುಲರ್ ಪಾಯಿಂಟ್ ಚೆಕ್ ಮಾಡ್ತೀರಿ. ಅಗೇನ್ ಥರ್ಡಲ್ಲಿ ಏನಾಗುತ್ತೆ, ನಾಟ್ ಈಕ್ವಲ್ಸ್ ಟು ಕ್ವಶನ್ಸ್ ಕೊಡ್ತಾರೆ, ಅದನ್ನು ನಾವು ಚೆಕ್ ಮಾಡ್ತೀವಿ. ಓಕೆ, ನಾಟ್ ಈಕ್ವಲ್ಸ್ ಟು ಬಂದಾಗ ಲಿಮಿಟ್ ಆನ್ಸರ್ ಡೈರೆಕ್ಟ್ ಇಲ್ಲಿ ಅಪ್ಲೈ ಮಾಡ್ತೀವಿ. ಇದೇನೇನು ಇನ್ನೊಂದು ಟೈಪಲ್ಲಿ ನಾನು ಡಿಸ್ಕಷನ್ ಮಾಡಿದೆ. ಇಲ್ಲಿನೂ 3 ಮೆಥಡ್ಸ್ ಇದೆ. ಇದು ಒಂದು ಸಿಂಪಲ್ ಡೈರೆಕ್ಟಾಗಿ ಇಷ್ಟೇ ಕೊಡ್ತಾರೆ, ಚೆಕ್ ಎಟ್ ಎವ್ರಿ ಪಾಯಿಂಟ್ನಲ್ಲಿ ಚೆಕ್ ಮಾಡಬೇಕಂದ್ರೆ ನಾವು ಇಲ್ಲಿ ಏನು ತೊಗೋತೀವಿ, ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿ. ಇಲ್ಲಿ ಹೆಂಗೆ ಟೈಪ್ 1 ಐತೆ ಅದೇ ಥರನಾಗಿದೆ, ಬಟ್ ಇಲ್ಲಿ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕೊಡಲ್ಲ. ಚೆಕ್ ಎಟ್ ಎವ್ರಿ ಪಾಯಿಂಟ್ ಅಂದಾಗ ನಾವು ಸಿ ತೊಗೊಂಡು ಚೆಕ್ ಮಾಡ್ತೀವಿ. ಇದಂತೂ ಈ ಸಿಂಪಲ್ ಇತ್ತು. ಅಗೇನ್ ಇಲ್ಲಿ LHL RHL ಕೊಡ್ತಾರೆ. ಅಂದರೆ ಈ ಸಿಚುವೇಷನಲ್ಲಿ ಸೆಕೆಂಡ್ ಮೆಥಡಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ, ಇಲ್ಲಿ ಯಾವುದೋ ಪಾಯಿಂಟ್ ಕೊಟ್ಟಿರಲ್ಲ, ಚೆಕ್ ಇದ್ದಾಗ ಏನು ಮಾಡಿದೀವಿ, ಈ ಪರ್ಟಿಕ್ಯುಲರ್ ಪಾಯಿಂಟ್ನೇ ನಾವು ತೊಗೊಂಡು ಚೆಕ್ ಮಾಡ್ತೀವಿ. ಈ ಪಾಯಿಂಟು ಕಂಟಿನ್ಯೂಸ್ ಆಗಿದ್ದರೆ ಪೂರಾ ಫಂಕ್ಷನ್ ಕಂಟಿನ್ಯೂಸ್ ಇರುತ್ತೆ, ಇಲ್ಲಾಂದರೆ ಈ ಪರ್ಟಿಕ್ಯುಲರ್ ಪಾಯಿಂಟೇ ಡಿಸ್ಕಂಟಿನ್ಯೂಸ್ ಆಗಿರುತ್ತೆ. ಇನ್ನು ಥರ್ಡಲ್ಲಿನೂ ಕೂಡ ಅದೇ ಥರನಾಗಿ ನಾಟ್ ಈಕ್ವಲ್ಸ್ ಟು ಇದ್ದಾಗ ಇಲ್ಲಿ ನಾವು ಲಿಮಿಟ್ನ ಅಪ್ಲೈ ಮಾಡಿದ್ವಿ. ಅಗೇನ್ ಎಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0ನ ಚೆಕ್ ಮಾಡ್ತೀವಿ. ಅಲ್ಲಿ ಇದು ಕಂಟಿನ್ಯೂಸ್ ಆಗಿದ್ದರೆ ಒಬ್ವಿಯಸ್ಲಿ ಪೂರಾ ಫಂಕ್ಷನ್ ಕಂಟಿನ್ಯೂಸ್, ಇಲ್ಲಾಂದರೆ ಇದೇ ಪಾಯಿಂಟು ಡಿಸ್ಕಂಟಿನ್ಯೂಸ್ ಆಗಿರುತ್ತೆ, ಕರೆಕ್ಟಾ? ಈ ಥರ ಸಪ್ರೇಟಾಗಿ ನಾನು ಡಿಸ್ಕಷನ್ ಮಾಡಿದೆ. ಇನ್ನೂ ಒಂದಿಷ್ಟು ಕ್ವಶನ್ ನಿಮ್ಮ ಸಾಲ್ಡ್ ಎಕ್ಸಾಂಪಲ್ಲು ಮತ್ತು ಎಕ್ಸಸೈಸಲ್ಲಿ ಇದ್ದಾವೆ. ಆ ಒಂದಿಷ್ಟು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್. ಎಕ್ಸಾಮ್ ಇನ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಫಾರ್ ಅ ಕಂಟಿನ್ಯೂಟಿ ಅಂತ ಇಷ್ಟೇ ಕೊಡ್ತಾರೆ. ಅಂದರೆ ನೀವೇ ಚೆಕ್ ಮಾಡಿ ಈ ಕೆಳಗಡೆ ಕೊಟ್ಟಿರುವಂಥ ಫಂಕ್ಷನ್ ಕಂಟಿನ್ಯೂಸ್ ಇದೆನಾ ಅಂದರೆ
ಚೆಕ್ ಮಾಡಿ ಇಷ್ಟೇ ಕೊಟ್ಟಿದ್ರೆ ನಾವು ಅರ್ಥ ಮಾಡ್ಕೋಬೇಕು ಎವ್ರಿ ಪಾಯಿಂಟಲ್ಲಿ ನಾವು ಈ ಒಂದು ಕ್ವಶನ್ನ ಚೆಕ್ ಮಾಡಬೇಕಂತ. ಓಕೆ, ಸೊ ಇವಾಗ ಇಲ್ಲಿ ಏನಿದೆ, ಮಾಡ್ ಫಂಕ್ಷನ್ ಇದೆ. ಸೊ ಮಾಡ್ ಫಂಕ್ಷನ್ ಕೊಟ್ಟಾಗ ನಾವು ಇದನ್ನು ಸ್ಪ್ಲಿಟಲ್ಲಿ ಬರ್ಕೋಬೇಕಾಗತ್ತೆ. ಓಕೆ, ಡೈರೆಕ್ಟಾಗಿ ಲಿಮಿಟಲ್ಲಿ ಅಪ್ಲೈ ಮಾಡೋಕೆ ಬರೋದಿಲ್ಲ. ಸೊ ಸ್ಪ್ಲಿಟ್ ಮಾಡ್ಕೋಬೇಕಂದ್ರೆ ಯಾವ ಥರ, ನಾವು ಆಲ್ರೆಡಿ ಮಾಡ್ ಎಕ್ಸ್ ಇಲ್ಲಿ ಬರೀತೀವಿ ನೋಡಿ. ಮಾಡ್ ಎಕ್ಸ್ ಯಾವ ಥರ ಬರಿತಿದ್ವಿ ನಾವು, ಮೈನಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0, ಯಾವಾಗ ಈ ಥರ ಇದ್ದಾಗ, ಕರೆಕ್ಟಾ. ಎಕ್ಸ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಅಂತ ಬರೀತಿದ್ವಿ. 5 ಬಂದಾಗ ಯಾವ ಥರ ಬರ್ಕೋಬೇಕಪ್ಪ ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ 5 ಇಫ್ ಎಕ್ಸ್ ಈಸ್ ಲೆಸ್ ದೆನ್ 5. ಇದ್ರದ್ದು ಅಪೋಸಿಟ್ ಸೈನ್ ತೊಗೋಬೇಕು ಸ್ಟೂಡೆಂಟ್. -5 ಇದ್ರೆ +5 ತೊಗೋಬೇಕು, ಕರೆಕ್ಟಾ. -1 ಇದ್ರೆ +1 ತೊಗೋಬೇಕು. ಇವಾಗ ಅಪೋಸಿಟ್ ರಿಸಲ್ಟ್ನ ತಗೋತೀನಿ, ಇಲ್ಲಿ +5 ತೊಗೋತೀನಿ. ಇಫ್ ಎಕ್ಸ್ ಈಸ್ ಲೆಸ್ ದೆನ್ 5 ಇದ್ದಾಗ ಈ ರಿಸಲ್ಟು ನೆಗೆಟಿವ್ ಒಳಗೆ ಬರುತ್ತೆ, ಅಂದರೆ -x minus 5. ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 5 ಇದ್ದಾಗ ಇದು ಆ್ಯಸ್ ಇಟ್ ಈಸ್ ತೊಗೋಬೇಕು ಸ್ಟೂಡೆಂಟ್ಸ್. ಇಷ್ಟೇ ಮೀನಿಂಗ್ ಇರೋದು. ಓಕೆ, x-1 ಕೊಟ್ಟಿದ್ರಂದರೆ ಹಾಗೆ 1 ತೊಗೋಬೇಕಾಗತ್ತೆ. x+1 ಇದ್ದರೆ -1 ತೊಗೋಬೇಕು. ಇಷ್ಟೇ ರಿಸಲ್ಟ್ ನೀವು ನೆನ್ಪು ಇಟ್ಕೊಳ್ಳಿ. ಈ ಥರ ಸ್ಪ್ಲಿಟ್ ಮಾಡಿ ಬರೆಯೋದು. ಬೇಕಿದ್ರೆ ಇದನ್ನು ಮೈನಸ್ನ ನೀವು ಇಲ್ಲಿ ಅಪ್ಲೈ ಮಾಡಿ ಬರೋದು ಕೂಡ ನಡೆಯುತ್ತೆ, ಇಲ್ಲ ಸಿಂಪ್ಲಿಫೈ ಮಾಡುವಾಗ ಬರೆಯೋದು. ಇವಾಗ ನೋಡಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಯ್ತಾ LHL RHL. ಈ ಟೈಪ್ 2 ಅಲ್ಲಿ ಸೆಕೆಂಡ್ ಮೆಥಡ್ ಬಂದಿದೆ. ನಾವು ಈ ಪಾಯಿಂಟ್ನ ಪರ್ಟಿಕ್ಯುಲರ್ ಆಗಿ ಚೆಕ್ ಮಾಡ್ಕೋಬೇಕು. 5 ಅಲ್ಲಿ ಇದು ಕಂಟಿನ್ಯೂಸ್ ಆಗಿದ್ರೆ ಪೂರ ಪಾಯಿಂಟ್ ಕಂಟಿನ್ಯೂಸ್ ಆಗಿರುತ್ತೆ, ಪೂರ ಫಂಕ್ಷನ್. ಇಲ್ಲ ಅಂದರೆ ಇದೇ ಒಂದು ಪಾಯಿಂಟ್ ಡಿಸ್ಕಂಟಿನ್ಯೂಸ್ ಆಗಿರುತ್ತೆ ಅಂತ ಅರ್ಥ. ಓಕೆ, ನಾವು ಇವಾಗ ಚೆಕ್ ಮಾಡೋಣ. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಅಂದರೆ ಫಸ್ಟ್ ಇಲ್ಲಿ LHLನ ಚೆಕ್ ಮಾಡ್ತೀರಾ. LHL ಏನಾಗುತ್ತೆ, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 5 ಮೈನಸ್ ಎಫ್ ಆಫ್ ಎಕ್ಸ್. ಅಗೇನ್ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 5 ಮೈನಸ್ ಎಫ್ ಆಫ್ ಎಕ್ಸ್ ಲೆಸರ್ ಏನಿದೆ ಮೈನಸ್ ಇದೆ. ಸೊ ಮೈನಸ್ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊತಾ ಇದ್ದೀನಿ ನೋಡಿ, -x -+5. ಸೊ ಇವಾಗ 5ನ ಅಪ್ಲೈ ಮಾಡಿ ಇಲ್ಲಿ ಏನಾಗುತ್ತೆ, -5 + 5 ಆನ್ಸರ್ 0 ಬಂತು. ಓಕೆ, ಇನ್ನು ರೈಟ್ ಸೈಡ್ ಚೆಕ್ ಮಾಡೋಣ. RHL ಏನಾಗುತ್ತೆ, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 5 ಪ್ಲಸ್ ಎಫ್ ಆಫ್ ಎಕ್ಸ್. ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 5 ಪ್ಲಸ್ ಇಲ್ಲೇನಿದೆ ಎಫ್ ಆಫ್ ಎಕ್ಸ್ -5 ತೊಗೊಂತೀರ. ಹಾಗೇನು ಇಲ್ಲಿ ನೀವು ಎಕ್ಸ್ ಜಾಗದಲ್ಲಿ 5ನ ಫಿಲಪ್ ಮಾಡಿದ್ರೆ ಇದರ ಆನ್ಸರ್ ಕೂಡ ಏನು ಬಂತು, 0ನೇ ಬಂತು. ಇವಾಗ ಉಳಿದಿರೋದೇನು, LHL ಈಕ್ವಲ್ಸ್ ಟು RHL ಎರಡರದ್ದು ಆನ್ಸರ್ ಏನು ಬಂದಿದೆ, ಸೇಮ್ ಬಂದಿದೆ. ಇನ್ನು ಫಂಕ್ಷನ್ ಚೆಕ್ ಮಾಡ್ಕೋಬೇಕಲ್ಲ, ಎರಡರದ್ದು ಆನ್ಸರ್ 5 ಬಂದಿದೆ ಅಂದರೆ ಲಿಮಿಟ್ ಆನ್ಸರ್ 5 ಅಂದಾಗ ಆಯಿತು. ಇವಾಗ ನಾವು ಚೆಕ್ ಮಾಡಬೇಕಾಗಿರೋದು ನೆಕ್ಸ್ಟ್ ಒನ್ ಫಂಕ್ಷನ್ ರಿಸಲ್ಟ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿದೆ, ಮಾಡ್ ಫಂಕ್ಷನ್ ಇವಾಗ ಡೈರೆಕ್ಟಾಗಿ ತೊಗೊಂಡ್ರೆ ನಡೆಯುತ್ತೆ. ಮಾಡ್ಯುಲಸಲ್ಲಿ ನಾವು ಫಂಕ್ಷನ್ನ ಸಿಂಪ್ಲಿಫೈ ಮಾಡಬೇಕಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 5ನ ನಾವು ಇಲ್ಲಿ ಫಿಲಪ್ ಮಾಡ್ಕೊಂಡ್ರೆ, ಇಲ್ಲಾಂದರೆ ಇಸ್ ಈಕ್ವಲ್ಸ್ ಟು ಇಲ್ಲಿದೆ, ಇಲ್ಲಿನೂ ನೀವು ಚೆಕ್ ಮಾಡಿ ಫಿಲಪ್ ಮಾಡಿಕೊಂಡು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ 5 - 5 ಹಾಕಿದರೆ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ ನೋಡಿ, 0 ಬರುತ್ತೆ. ಸೊ ಇದರ ಆನ್ಸರ್ ಕೂಡ ಸೇಮ್ ಅಂತ ಫಂಕ್ಷನ್ ಮತ್ತು ಲಿಮಿಟ್ ಆನ್ಸರ್. ಕನ್ಕ್ಲೂಷನಲ್ಲಿ ಬರೀಲಿ, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 5 ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಫ್ ಆಫ್ 5. ಎರಡರದ್ದು ಆನ್ಸರ್ ಈಕ್ವಲ್ ಬಂದಿದೆ, ಅಂದರೆ ಇದು ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟ್ ಅಂತ ಹೇಳಬೇಕು. ಜಸ್ಟ್ 5 ಅಲ್ಲ. ಓಕೆ, 5 ಕಂಟಿನ್ಯೂಸ್ ಆಗಿದೆ, ಬಟ್ ನಾನು ನಿಮ್ಗೆ ಮೊದಲೇ ಹೇಳಿದೆ ಇದು ಜನರಲ್ ಆಗಿ ಚೆಕ್ ಮಾಡೋದು, ಎವ್ರಿ ಪಾಯಿಂಟಲ್ಲಿ ಚೆಕ್ ಮಾಡೋದಿತ್ತು. ಸೊ ಹಾಗಾಗಿ ಇದು ಏನಾಗಿದೆ, ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟ್ ಆಗಿದೆ. ಲಾಸ್ಟಲ್ಲಿ ಬರೀರಿ, ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟ್ ಅಥವಾ ಎವ್ರಿ ರಿಯಲ್ ನಂಬರ್, ಈ ಥರ ವರ್ಕ್ ನಡೆಯುತ್ತೆ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ಇನ್ನೊಂದು ಡಿಫ್ರೆಂಟ್ ಟೈಪ್ ಇರುವಂಥ ಕ್ವಶನ್ ಇದೆ ನೋಡಿ. ಇದು ಏನಿದೆ, ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ವೇರ್ ಡಿಫೈನ್ ಅಂತ ಹೇಳ್ತಾರೆ. ಇಲ್ಲೊಂದು ಫಂಕ್ಷನ್ ಕೊಟ್ಟಿದ್ದಾರೆ, ಇಲ್ಲಿ ಅಗೇನ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಚೆಕ್ ದ ಡಿಸ್ಕಂಟಿನ್ಯೂಸಿ ಪಾಯಿಂಟನ್ನು ಚೆಕ್ ಮಾಡಬೇಕು. ಅಂದರೆ ಅಗೇನ್ ಇದು ಮೇನ್ ಸೇಮ್ ಆಯಿತು, ಪಾಯಿಂಟ್ ಕೊಟ್ಟಿಲ್ಲ, ಎಲ್ಲ ಪಾಯಿಂಟ್ನಲ್ಲಿ ನೀವು ಚೆಕ್ ಮಾಡಿ ಇದರಲ್ಲಿ ಯಾವ ಒಂದಿಷ್ಟು ಪಾಯಿಂಟಲ್ಲಿ ಇದು ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಆಗಿದೆ ಅಂತ ಚೆಕ್ ಮಾಡೋದು ಕ್ವಶನ್ ಇದೆ. ಓಕೆ, ಅಂದರೆ ಇದು ಟೈಪ್ 2 ಅಲ್ಲಿರುವಂಥ ಥರ್ಡ್ ಮೆಥಡ್ ಆಗಿದೆ ನೋಡಿ, ನಾಟ್ ಈಕ್ವಲ್ಸ್ ಟು ಬಂದಿದೆಯಲ್ವಾ. ಓಕೆ, ಸೊ ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ ನೋಡಿ, ಈ ಒಂದು ಫಂಕ್ಷನಲ್ಲೇ ಮತ್ತೊಂದು ಫಂಕ್ಷನ್ ಇದೆ, ಮಾಡ್ಯುಲಸ್ ಫಂಕ್ಷನ್ ಸ್ಟೂಡೆಂಟ್ಸ್. ಸೊ ನಮ್ಮ ಮಾಡ್ ಫಂಕ್ಷನ್ ಅಂದರೆ ಆಲ್ರೆಡಿ ನಮಗೆ ಗೊತ್ತಿತ್ತು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡ್ ಕೊಟ್ಟಾಗ ಇದನ್ನು ಸ್ಪ್ಲಿಟ್ ಮಾಡಿ ಬರೆಯೋದು ಯಾವ ಥರ ಇತ್ತು, -x ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ತಗೋತಿದ್ವಿ, x ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಇದ್ದಾಗ ಈ ಥರ ಕಂಡೀಷನ್ ಹಾಕಿತ್ತು. ಬಟ್ ಇಲ್ಲೇನಿದೆ, ಮೇಲ್ಗಡೆ ಇರೋದ್ರಿಂದ ಇದನ್ನು ನಾವು ಸ್ಪ್ಲಿಟ್ ಮಾಡಿ ಬರ್ಕೋಬೇಕು. ಆ್ಯಕ್ಚುಲಿ ಇದು ಯಾವ ಫಂಕ್ಷನ್ ಆಗಿದೆಯಪ್ಪ ಅಂದರೆ ಸಿಗ್ನಮ್ ಫಂಕ್ಷನ್ ಅಂತ ನೀವು ಆಲ್ರೆಡಿ ಸ್ಟಡಿ ಮಾಡಿದೆ ನೋಡಿ ಫಸ್ಟ್ ಇಯರಲ್ಲಿ, ಅದನ್ನೇ ಇಲ್ಲಿ ಅವರು ಈ ಥರ ಸ್ಪ್ಲಿಟ್ ಮಾಡಿ ಕೊಟ್ಟಿದ್ದಾರೆ. ಅದು ಯಾವ ಥರ ಬರುತ್ತೆ, ಸಿಗ್ನಮ್ ಫಂಕ್ಷನ್ ಯೂಶಲಿ ನೀವು ಹೆಂಗೆ ಬರೀತಿದ್ರಿ, -1 ಇಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0, 0 ಇದ್ದಾಗ 0, ಅಗೇನ್ 1 ಇದ್ದಾಗ ಗ್ರೇಟರ್ ದ್ಯಾನ್ 0, ಈ ಥರ ಇತ್ತು. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಅದೇ ಆನ್ಸರೇ ಬರುವಂಥದ್ದು. ಹೇಗೆ ಅಬ್ಸರ್ವ್ ಮಾಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ತಗೋತೀನಿ ನಾನು,
ಇವಾಗ ಇದರಲ್ಲಿನೂ ನಾನು ಅಟ್ ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು 0 ಅಂದರೆ ಏನಾಗಿರುತ್ತೆ, 0 ವ್ಯಾಲ್ಯೂ ಲೆಸರ್ ಇರುತ್ತೆ ಅಥವಾ ಗ್ರೇಟರ್ ಇರುತ್ತೆ, ಎರಡೇ ಅಲ್ವಾ, ಅಂದರೆ LHL ಆರ್ RHL ಇರುತ್ತೆ. ಅದಕ್ಕೆ ನಾನು ಇಲ್ಲಿ ಫಸ್ಟು ಎಕ್ಸ್ ಈಸ್ ಲೆಸ್ ದ್ಯಾನ್ 0 ತೊಗೊಂಡ್ರೆ ಈ ಮಾಡ್ ಫಂಕ್ಷನ್ ಏನಾಗುತ್ತೆ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಲೆಸ್ ದ್ಯಾನ್ 0 ಇದ್ದಾಗ -x ಆಗುತ್ತೆ. ಅಂದರೆ ಇಲ್ಲಿ ನೀವು -x ಬರೀತೀರಾ ಡಿವೈಡ್ ಬೈ ಎಕ್ಸ್, ಎಲ್ಲಿ ಈ ಒಂದು ಪೊಸಿಷನಲ್ಲಿ ಮಾತ್ರ ನಾನು ಚೇಂಜ್ ಮಾಡಿದೆ. ಓಕೆ, ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿರೋಣ, ಎಕ್ಸ್ ಕ್ಯಾನ್ಸಲ್ ಆಗಿ ಏನು ಬರುತ್ತೆ ನೋಡಿ, -1 ಬಂತು. ಇನ್ನು ನೆಕ್ಸ್ಟ್ ತಗೋತೀನಿ, ಗ್ರೇಟರ್ ದ್ಯಾನ್ 0 ಇದ್ದಾಗ ಏನಾಗುತ್ತೆ ನೋಡಿ, ಗ್ರೇಟರ್ ದ್ಯಾನ್ 0 ಇದ್ದಾಗ ಇಲ್ಲಿದೆ ಕಂಡೀಷನ್, ಜಸ್ಟ್ ಎಕ್ಸ್ ಬರೀತೀರಾ ಇಲ್ಲಿ, ಅಂದರೆ ಎಕ್ಸ್ ಡಿವೈಡ್ ಬೈ ಎಕ್ಸ್ ಏನಾಗ್ಬಿಡುತ್ತೆ, ಇವೆರಡು ಕ್ಯಾನ್ಸಲ್ ಆಗಿ 1 ಬಂತ. ಅಗೇನ್ ಇಸ್ ಈಕ್ವಲ್ಸ್ ಟು 0 ಇದ್ದಾಗ 0 ಅವರೇ ಆಲ್ರೆಡಿ ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಇದ್ದಾಗ 0 ಇರುತ್ತೆ ಅಂತ. ಸೊ ಬಂತಲ್ವಾ ಸ್ಟೂಡೆಂಟ್ಸ್, -1 1 0 ಅಂತ ಹೇಳಿ. ಓಕೆ, ಸೊ ಇದೇನಾಗಿದೆ ಸಿಗ್ನಮ್ ಫಂಕ್ಷನ್ ಆಗಿದೆ. ಅಂದರೆ ಆ್ಯಕ್ಚುಲಿ ನಿಮಗೆ ಇವಾಗ ಮೇನ್ ಫಂಕ್ಷನ್ ಬಂದಾಗಾಯಿತು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು -1 if x is less than 0, 0 if x is equals to 0, ಈ ಪಾಯಿಂಟ್ನ ಬರ್ತೀನಿ. ಅದಾದಮೇಲೆ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಇದ್ದಾಗ +1 ಇದೆ. ಈ ಒಂದು ಫಂಕ್ಷನ್ ನಾವು ಚೆಕ್ ಮಾಡಬೇಕು ಕಂಟಿನ್ಯೂಯಸ್ ಆಗಿದೆನಾ ಅಥವಾ ಡಿಸ್ಕಂಟಿನ್ಯೂಸ್ ಆಗಿದೆನಾ ಅಂತ. ಯಾವುದೋ ಒಂದು ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಸ್ ಆಗಿದೆ ಅಂತ ಚೆಕ್ ಮಾಡಬೇಕಂದ್ರೆ ಅಟ್ ಎವ್ರಿ ಪಾಯಿಂಟ್ ಚೆಕ್ ಮಾಡುವಾಗ ಇವಾಗ ನಾವು ಈ ಪರ್ಟಿಕ್ಯುಲರ್ ಈ ಒಂದು ಪಾಯಿಂಟ್ನ ನಾವು ಇಲ್ಲಿ ಫಸ್ಟ್ ಚೆಕ್ ಮಾಡ್ಕೋಬೇಕು. ಆಗ ನಮಗೆ ಗೊತ್ತಾಗುತ್ತೆ ಇದು ಪೂರಾನೇ ಕಂಟಿನ್ಯೂಸ್ ಆಗಿದೆ ಅಥವಾ ಇದೇ ಒಂದು ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಸ್ ಇದೆನಾ ಅಂತ ಹೇಳಿ. ಅದ್ರ ಸಲುವಾಗಿ ನಾವು ಇಲ್ಲಿ ಏನು ಮಾಡ್ಕೊತೀವಿ ಸ್ಟೂಡೆಂಟ್ಸ್, ಫಸ್ಟ್ LHLನ ಚೆಕ್ ಮಾಡ್ತೀರಾ. ಸೊ LHLಗೆ ಸಲುವಾಗಿ ಈ ಒಂದು ಕಂಡೀಷನ್ ಬರೀತೀನಿ ನಾನು, LHL ಇಸ್ ಈಕ್ವಲ್ಸ್ ಟು ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0ನೇ ತೊಗೊತಾ ಇದ್ದೀವಿ ನಾನು ಇಲ್ಲಿ, ಮೈನಸ್ ಎಫ್ ಆಫ್ ಎಕ್ಸ್, ಕರೆಕ್ಟ್. ಸೊ ಫಸ್ಟ್ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಲೆಸರ್ ಇದ್ದಾಗ -1 ಇದೆ. ಸೊ ಇದು ಕಾನ್ಸ್ಟೆಂಟ್ ಫಂಕ್ಷನ್ ಆಗಿಬಿಡ್ತು, ಆನ್ಸರ್ ಏನು ಬರುತ್ತೆ, -1 ಬರುತ್ತೆ. ಅಗೇನ್ RHLನ ಚೆಕ್ ಮಾಡೋಣ. RHL ಏನಾಗುತ್ತೆ, ಇದು ಕೂಡ ಅದೇ ಥರನಾಗೆ ಇರುವಂಥದ್ದು ಕಾನ್ಸ್ಟೆಂಟ್ ಫಂಕ್ಷನ್ನೇ ಇದೆ. ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ಏನಿದೆ ನೋಡಿ ಗ್ರೇಟರ್ ಇದ್ದಾಗ 1 ಇದೆ, ಇದು ಕಾನ್ಸ್ಟೆಂಟ್ ಇದೆ. ಸೊ ಆನ್ಸರ್ ಇದು 1 ಬಂತು ನೋಡಿ. LHL ಬೇರೆ ಬಂದಿದೆ, RHL ಬಂದಿದೆ, ಇಲ್ಲಿಗೆ ನಾವು ಸ್ಟಾಪ್ ಮಾಡಬೇಕು, ಫಂಕ್ಷನ್ ಚೆಕ್ ಮಾಡೋ ಜरूरते ಇಲ್ಲ. ಯಾಕಂದರೆ LHL ಈಸ್ ನಾಟ್ ಈಕ್ವಲ್ಸ್ ಟು RHL, therefore the given function is discontinuous at x is equals to 0. ಅಂದರೆ ನಾವು ಇಲ್ಲಿ ಅವ್ರ ಕ್ವಶನಲ್ಲಿ ಕೇಳಿದ್ರು ಡಿಸ್ಕಂಟಿನ್ಯೂಸ್ ಪಾಯಿಂಟ್ಸ್ ಯಾವುದಿದೆ ಅಂತ ಹೇಳಿ. the given function is discontinuous at x is equals to 0 ಅಂತ ಬರೀಬೇಕು ಸ್ಟೂಡೆಂಟ್ಸ್. ಓಕೆ, the given function is discontinuous at x is equals to 0. ಈ ಒಂದು ಪಾಯಿಂಟಲ್ಲಿ ಈ ಫಂಕ್ಷನ್ ಏನಾಗಿದೆ, ಡಿಸ್ಕಂಟಿನ್ಯೂಸ್ ಆಗಿದೆ ಅಂತ ಬರೀಬೇಕು. ಅರ್ಥ ಆಯ್ತಲ್ಲ, ಅವ್ರು ಕೇಳಿದೆ ಡಿಸ್ಕಂಟಿನ್ಯೂಸ್, ಸೊ ನಾವು ಬರ್ತೀವಿ, ಪ್ರೂವ್ ಮಾಡಿದ್ವಿ. ಯಾವ ಥರ ಪ್ರೂವ್ ಮಾಡೋದು ಗೊತ್ತಾಯ್ತಲ್ವಾ? ಎಸ್. ಸೊ ಇದೇ ಥರ ಇನ್ನೊಂದು ಕ್ವಶನ್ ಇದೆ, ಅದನ್ನು ನೀವು ಸ್ವಲ್ಪ ಟ್ರೈ ಮಾಡಿ ಸ್ಟೂಡೆಂಟ್ಸ್. ಸೊ ಇವಾಗ ನಾನು ನೆಕ್ಸ್ಟ್ ಇನ್ನೊಂದು ಟೈಪಲ್ಲಿ ಇರುವಂಥ ಕ್ವಶನ್ಸ್ನ ಡಿಸ್ಕಷನ್ ಮಾಡ್ತೀನಿ. ಈ ಥರ ಸ್ಪ್ಲಿಟ್ 3 ಲೈನಲ್ಲಿ ಬಂದಿರುವಂಥದ್ದು ಕ್ವಶನ್ಸ್ಗಳನ್ನ ಯಾವ ಥರ ನಾವು ಸಾಲ್ವ್ ಮಾಡಬೇಕು. ಅಗೇನ್ ಇಲ್ಲಿ ಕೂಡ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಮಾಡ್ಯುಲಸ್ ಬಂದಿದೆ, ಕರೆಕ್ಟಾ. ಅದಾದಮೇಲೆ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು -3 ಇದೆ. ಇಲ್ಲಿ ಎಷ್ಟು ಪಾಯಿಂಟ್ಸ್ಗಳಿದಾವೆ ಮೊದಲಿಗೆ ಅಬ್ಸರ್ವ್ ಮಾಡಿ. ಫಸ್ಟ್ ಇರುವಂಥದ್ದು -3 ಒಂದಿದೆ, +3 ಒಂದಿದೆ. ಓಕೆ, ಸೊ ಇಲ್ಲಿ 2 ಪಾಯಿಂಟ್ಸ್ಗಳನ್ನ ನಾವು ಚೆಕ್ ಮಾಡಬೇಕು. ಈ ಥರ ಸ್ಪ್ಲಿಟ್ ಇದ್ದಾಗ ಏನು ಮಾಡ್ಕೋಬೇಕಪ್ಪ ಅಂದರೆ, ಫಸ್ಟ್ ಇಲ್ಲಿ ಎಷ್ಟು ಪಾಯಿಂಟ್ಸ್ಗಳಿದ್ದಾವೆ ಅಬ್ಸರ್ವ್ ಮಾಡಿ. ಎಕ್ಸ್ ಇಸ್ ಈಕ್ವಲ್ಸ್ ಟು -3 ಒಂದಿದೆ ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಒಂದಿದೆ. ಸೊ ಇದನ್ನು ಕೂಡ ನಾವಿಲ್ಲಿ ಏನು ಚೆಕ್ ಮಾಡಬೇಕು, ಡಿಸ್ಕಂಟಿನ್ಯೂಸ್ ಪಾಯಿಂಟ್ಸ್ನ ಚೆಕ್ ಮಾಡೋದ್ರಿಂದ ಫಸ್ಟಿಗೆ ಇವೆರಡು ಪಾಯಿಂಟ್ನ ಚೆಕ್ ಮಾಡಬೇಕು ಸ್ಟೂಡೆಂಟ್ಸ್. ಇವೆರಡು ಪಾಯಿಂಟು ಕಂಟಿನ್ಯೂಸ್ ಆದರೆ ಪೂರಾ ಫಂಕ್ಷನ್ ಕಂಟಿನ್ಯೂಸ್, ಇಲ್ಲ ಇದರಲ್ಲೇ ಯಾವುದಾದ್ರೂ ಒಂದು ಪಾಯಿಂಟು ಡಿಸ್ಕಂಟಿನ್ಯೂಸ್ ಆಗಿರುತ್ತೆ, ಇಲ್ಲ ಎರಡೂ ಆಗಿರ್ಬೋದು ಅಥವಾ ಎರಡರಲ್ಲೇ ಒಂದು ಯಾವುದಾದ್ರೂ ಒಂದು ಆಗಿರುತ್ತೆ. ಓಕೆ ಇದು ಫಸ್ಟ್ ಇವಾಗ ನಾನು ಎಕ್ಸ್ ಇಸ್ ಈಕ್ವಲ್ಸ್ ಟು -3ನ ಸಾಲ್ವ್ ಮಾಡ್ತೀನಿ. ಎಕ್ಸ್ ಇಸ್ ಈಕ್ವಲ್ಸ್ ಟು -3 ತೊಗೋಬೇಕಂದ್ರೆ ಇಲ್ಲಿ ಫಂಕ್ಷನ್ನ ಅಬ್ಸರ್ವ್ ಮಾಡಿ. ಫಸ್ಟ್ ನಾವಿಲ್ಲಿ LHLನ ತೊಗೋಬೇಕಾ? ಓಕೆ, LHLನ ತೊಗೋತೀನಿ ನೋಡಿ. ಅಂದರೆ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು -3 ಮೈನಸ್ ಎಫ್ ಆಫ್ ಎಕ್ಸ್, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು -3 ಏನಾಗಿದೆ ನೋಡಿ, ಎಕ್ಸ್ ಇಸ್ ಲೆಸ್ ದ್ಯಾನ್ -3 ಇದ್ದಾಗ ಈ ಫಂಕ್ಷನ್ ತೊಗೋಬೇಕು. ಬಟ್ ಇಲ್ಲಿ ಮಾಡ್ಯುಲಸ್ ಫಂಕ್ಷನ್ ಇದೆ ಸ್ಟೂಡೆಂಟ್. ಮಾಡ್ ಫಂಕ್ಷನ್ ಆಲ್ರೆಡಿ ನಮಗೆ ಗೊತ್ತಿದೆ, ಇಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0 ಇದ್ದಾಗ ಮಾಡ್ ಫಂಕ್ಷನ್ -x ಆಗುತ್ತೆ. ಅಂದರೆ ಇದನ್ನು ನಾನು ಇಲ್ಲಿ -x ಆಗಿ ತೊಗೊತಾ ಇದ್ದೀನಿ. ಬಟ್ ಉಳಿದಿರೋ ರಿಸಲ್ಟ್ ಆಸ್ ಇಟ್ ಈಸ್ ಇದು +3 ಇರುತ್ತೆ. ಇವಾಗ 3ನ ಇಲ್ಲಿ ಫಿಲಪ್ ಮಾಡೋಣ. ಆಲ್ರೆಡಿ ಮೈನಸ್ ಇದೆ, ಸೊ ಮೈನಸ್ ಪ್ಲಸ್ ಆಗಿದ್ದು +3 ಆಗುತ್ತೆ. 3 + 3 ಆನ್ಸರ್ ಬಂತು 6. ಅಂದರೆ LHL ಆನ್ಸರ್ ಎಷ್ಟು ಬಂತು? 6 ಬಂತು ಸ್ಟೂಡೆಂಟ್ಸ್. ಇದೇ ಥರನಾಗಿ ಇಲ್ಲಿ RHL ಒಂದು ಫೈಂಡ್ ಮಾಡ್ಕೊಳ್ಳೋಣ. RHL ಏನಾಗುತ್ತೆ, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 3 ಪ್ಲಸ್ -3 ಇದೆ ಇಲ್ಲಿ ಎಫ್ ಆಫ್ ಎಕ್ಸ್,
ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು -3 ಪ್ಲಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಜಸ್ಟ್ ನೋಟೇಷನ್. ಇದು ಈ ಮೈನಸ್ ಅಂದರೆ ಮೈನಸ್ ತಗೋಬೇಕಂತ ಅರ್ಥ ಅಲ್ಲ, ಇಲ್ಲಿ ಪ್ಲಸ್ ಇದೆ ಅಂದರೆ ಪ್ಲಸ್ ತಗೋಬೇಕನ್ನಲ್ಲ. ಇದು -3ಗೆ ರೈಟ್ ಸೈಡ್ ದ ಆನ್ಸರು, ಇದು ಲೆಫ್ಟ್ ಸೈಡ್ ದ ಆನ್ಸರ್ ಅಂದಾಗೆ ಡಿನೋಟ್ ಮಾಡೋದು. ಎಫ್ ಆಫ್ ಎಕ್ಸ್ ಏನಿದೆ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ನೋಡ್ಬೇಕು. ಇವಾಗ ನಾವು ಇಲ್ಲಿದೆ ನೋಡಿ ಫ್ರೆಂಡ್ಸ್ ಕಂಡೀಷನು, ಇದು -3 ಇಸ್ ಲೆಸ್ ದ್ಯಾನ್ ಎಕ್ಸ್ ಅಂದರೂ ಒಂದೇ, ಅಥವಾ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ -3 ಅಂದರೂ ಒಂದೇ. ಎರಡರಲ್ಲಿನೂ -3ನೇ ದೊಡ್ಡದಿದೆ. ನಮ್ಗೆ ಇಲ್ಲಿ ಇವಾಗ ಈ ಥರ ಯೂಸ್ ಮಾಡಿದ್ದು ಅಭ್ಯಾಸ ಇತ್ತು, ಬಟ್ ಇವಾಗ ರಿವರ್ಸ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಇದು ಇಲ್ಲೇ ಇದೆ ಅಂದರೆ ಅವಾಗ ನಾವು ಇಲ್ಲಿ ಏನು ತಗೋಬೇಕು, ಆರ್ ಎಚ್ ಎಲ್ ಈ ಕಂಡೀಷನ್ ಅಂದಿದೆ -2x ಇದೆ. ಸೊ ಎಕ್ಸ್ ನಾನು ಇಲ್ಲಿ ಫಿಲಪ್ ಮಾಡಿದ್ರೆ -2 ಆ್ಯಂಡ್ -3 ಇದು +6 ಬರುತ್ತೆ. ಅಂದರೆ ನೋಡಿ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡು ಸೇಮ್ ಅಂತ. ಅಂದರೆ ಈ ಒಂದು ಕೇಸಲ್ಲಿ ಏನಾಗಿದೆ ಅಂದರೆ ಎಲ್ ಎಚ್ ಎಲ್ ಈಕ್ವಸ್ ಟು ಆರ್ ಎಚ್ ಎಲ್ ಬಂದಿದೆ. ಅಂದರೆ ಇವನ್ ಫಂಕ್ಷನ್ ಆನ್ಸರ್ನು ಸೇಮೇ ಬರುತ್ತೆ. ಈಸ್ ಈಕ್ವಸ್ ಟು ಚೆಕ್ ಮಾಡಿದಾಗ ಅದರ ಆನ್ಸರ್ನು ಕೂಡ 6 ಬರುತ್ತೆ. ಅಂದರೆ -3 ಕಂಟಿನ್ಯೂಸ್ ಇದೆ, ಕರೆಕ್ಟಾ? ಬಟ್ ಇನ್ನೊಂದು ಪಾಯಿಂಟ್ ಇದೆಯಲ್ವಾ, ಸೊ ನಾವು ಪೂರಾ ಫಂಕ್ಷನ್ ಕಂಟಿನ್ಯೂಸ್ ಅಂತ ಹೇಳಕ್ ಬರಲ್ಲ, ಯಾಕಂದ್ರೆ ಇನ್ನೂ ಒಂದು ಪಾಯಿಂಟ್ ಇದೆ, ಎಕ್ಸ್ ಇಸ್ ಈಕ್ವಸ್ ಟು 3. ಇದು ಕೂಡ ಕಂಟಿನ್ಯೂಸ್ ಆದರೆ ಪೂರಾ ಫಂಕ್ಷನ್ ಕಂಟಿನ್ಯೂಸ್ ಅಂತ ಹೇಳಿಕ್ ಬರುತ್ತೆ. ಓಕೆ, ಸೊ ಅದನ್ನ ಇವಾಗ ಡಿಸ್ಕಷನ್ ಮಾಡೋಣ. ಎಕ್ಸ್ ಇಸ್ ಈಕ್ವಸ್ ಟು 3ಗೆ ಇಲ್ಲಿನೂ ಕೂಡ ಎಲ್ ಎಚ್ ಎಲ್ ಚೆಕ್ ಮಾಡ್ತೀರಾ? ಎಲ್ ಎಚ್ ಎಲ್ ಚೆಕ್ ಮಾಡ್ಬೇಕಂದ್ರೆ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 3 ಮೈನಸ್. ಇವಾಗ ನಾನು ಇಲ್ಲಿ ಡೈರೆಕ್ಟ್ ಆಗಿ ಫಂಕ್ಷನ್ ಫಿಲಪ್ ಮಾಡ್ತೀನಿ. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ನೋಡ್ಬೇಕು. ಇವಾಗ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್, ಅರ್ಥ ಆಗ್ತಾ ಇದೆ ಅಲ್ವಾ? ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಬರೀತಾ ಇದೆ ನೋಡಿ. ಓಕೆ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 3 ಅಂದರೆ ಈ ಒಂದು ಫಂಕ್ಷನ್ ಎಲ್ ಎಚ್ ಎಲ್ ಆಗಿದೆ ಇದರಲ್ಲಿ. ಅಂದರೆ -2x ನ ಇಲ್ಲಿ ಬರೀತೀರಾ. ಇವಾಗ 3ನ ಇಲ್ಲಿ ಫಿಲಪ್ ಮಾಡಿದ್ರೆ -2 × 3 ಅಂದರೆ ಇದರ ಆನ್ಸರ್ ಆಗುತ್ತೆ -6. ಇನ್ನು ಆರ್ ಎಚ್ ಎಲ್ನ ಚೆಕ್ ಮಾಡ್ಕೋಣ. ಆರ್ ಎಚ್ ಎಲ್ ಏನಾಗುತ್ತೆ, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 3 ಪ್ಲಸ್ ಇಲ್ಲಿ ಆರ್ ಎಚ್ ಎಲ್ ಅಂದರೆ ಗ್ರೇಟರ್ ಇಲ್ಲಿದೆ ನೋಡಿ, ತೆಳಗಡೆ ಕೊಟ್ಟಿದ್ದಾರೆ. ಇದರ ಆನ್ಸರ್ನ ನಾವು ಇಲ್ಲಿ ಫಿಲಪ್ ಮಾಡಬೇಕು. ಏನಾಗುತ್ತೆ 6x + 2. ಇಲ್ಲಿ 3 ಫಿಲಪ್ ಮಾಡಿದ್ರೆ 3 × 6 ಮಾಡಬೇಕು, 18 ಆಗುತ್ತೆ. 18 ಪ್ಲಸ್ ಬರೀಬೇಕಿದ್ರೆ 18 + 2 ಮಾಡಿದ್ರೆ ಇದರ ಆನ್ಸರ್ ಬರುತ್ತೆ 20. ಅಂದರೆ ಇಲ್ಲಿ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಈಕ್ವಲ್ ಆಗಿಲ್ಲ, ಕರೆಕ್ಟಾ? ಇಲ್ಲಿ ಬಂತು ನಮಗೆ ಕನ್ಕ್ಲೂಷನ್. ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ಸ್ ಟು ಆರ್ ಎಚ್ ಎಲ್. ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ಸ್ ಟು ಆರ್ ಎಚ್ ಎಲ್ ಅಂದರೆ ಕನ್ಕ್ಲೂಷನ್ ಏನಾಗಿಬಿಡುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ದ ಗಿವನ್ ಫಂಕ್ಷನ್ ಅವ್ರು ಕೇಳಿದ್ದು ಡಿಸ್ಕಂಟಿನ್ಯೂಸ್ ಪಾಯಿಂಟ್ಸು. -3 ಅಲ್ಲಿ ಕಂಟಿನ್ಯೂಸ್ ಇದೆ, ಬಟ್ ಕಂಟಿನ್ಯೂಸ್ ಅವ್ರು ಕೇಳಿಲ್ಲ. ಅವ್ರು ಕೇಳಿರೋದು ಡಿಸ್ಕಂಟಿನ್ಯೂಸ್ ಪಾಯಿಂಟ್ ಅಂದರೆ 3 ಅನ್ನೋದು ಇಲ್ಲಿ ಡಿಸ್ಕಂಟಿನ್ಯೂಸ್ ಆಗಿದೆ, ಅದನ್ನು ಇಲ್ಲಿ ನಾವು ಹೊಡಿಬೇಕು. ದ ಗಿವನ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಆಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಇದನ್ನು ಮೆನ್ಷನ್ ಮಾಡಿದರೆ ಸಾಕು. -3 ಅಂದರೆ ಭಾಳಷ್ಟು ಪಾಯಿಂಟ್ಸ್ ಕಂಟಿನ್ಯೂಸ್ ಇದ್ದಾವೆ, ಜಸ್ಟ್ ಒಂದೇ ಅಲ್ವಾ, ಬಟ್ ಡಿಸ್ಕಂಟಿನ್ಯೂಸ್ ಆಗಿರೋದು ಒಂದೇ ಪಾಯಿಂಟ್, ಅದು ಎಕ್ಸ್ ಇಸ್ ಈಕ್ವಲ್ಸ್ ಟು 3. ಈ ಥರ ಮಾಡಿದರೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆದಾಗೆ. ಅರ್ಥ ಆಯ್ತಲ್ವಾ? ಇದೇ ಥರನಾಗಿರುವಂಥದ್ದು ಇನ್ನೊಂದು ಕ್ವಶನ್ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ. ಇಲ್ಲಿನೂ ಕೂಡ ಈ ಥರ ಸ್ಪ್ಲಿಟ್ ರಿಸಲ್ಟ್ಸ್ ಇದೆ. ಇದು ಪೂರಾನೇ ಕಾನ್ಸ್ಟೆಂಟ್ ಫಂಕ್ಷನ್ಸ್ಗಳಾಗಿದ್ದಾವೆ. ಜಸ್ಟ್ ಇಲ್ಲಿ ಮೇನ್ ಪಾಯಿಂಟ್ಸ್ಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಇದೇ ಥರನಾಗಿ 2-3 ಕ್ವಶನ್ಸ್ಗಳಿದೆ ನಿಮ್ಮ ಎಕ್ಸಸೈಸಲ್ಲಿ, ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಇಲ್ಲೇನಿದೆ, ಈ ಥರ ಕೊಟ್ಟಾಗ ನಾವು ಏನು ಮಾಡ್ಕೋಬೇಕು, ಫಸ್ಟ್ ಇಲ್ಲಿ ಪಾಯಿಂಟ್ಸ್ಗಳು ಎಷ್ಟಿದ್ದಾವೆ ಅಬ್ಸರ್ವ್ ಮಾಡಿ. ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ, 1 ಅಂತ ಕೊಟ್ಟಿದ್ದಾರೆ, 3 1 ಕೊಟ್ಟಿದ್ದಾರೆ, 10 ಒಂದಿದೆ. ಸೊ ಇಷ್ಟು ಪಾಯಿಂಟ್ನ ನಾವು ಇಲ್ಲಿ ಚೆಕ್ ಮಾಡಬೇಕಾ? ಇಲ್ಲ ಸ್ಟೂಡೆಂಟ್ಸ್, ನಾವೊಂದು ಈಸಿಯೆಸ್ಟ್ ಮೆಥಡ್ ಹೇಳ್ತಾ ಇದ್ದೀನಿ. ಇದರಲ್ಲಿ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ, ನಾವು ಯಾವುದೇ ಒಂದು ಪಾಯಿಂಟ್ನ ನಾನು ಇಲ್ಲಿ ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ಕೋಬೇಕು, ಕಂಟಿನ್ಯೂಸ್ ಇದೇನಾ ಇಲ್ವಾ ಅಂದರೆ ನಮಗೆ 3 ಡಾಟಾಸ್ ನಮಗೆ ಇಲ್ಲಿ ಬೇಕು. ಯಾವುದ್ಯಾವುದಂದರೆ, ಒಂದು ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಈಸ್ ಈಕ್ವಲ್ಸ್ ಟು. ಈ 3 ರಿಸಲ್ಟ್ಸ್ಗಳು ಇದ್ದಾಗ ಮಾತ್ರ ಆ ಪಾಯಿಂಟ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಏನಿದೆ ನೋಡಿ, ಫಸ್ಟು ಎಕ್ಸ್ ಇಸ್ ಈಕ್ವಲ್ಸ್ ಟು 0, ಲೆಸ್ಸರ್ ವ್ಯಾಲ್ಯೂ ಇದೆ, ಎಸ್. ಗ್ರೇಟರ್ ವ್ಯಾಲ್ಯೂ ಇದೆನಾ, ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಕೊಟ್ಟಿಲ್ಲ, ಅಂದರೆ ಈ ಒಂದು ಪಾಯಿಂಟ್ನ ಚೆಕ್ ಮಾಡುವಂಥದ್ದು ಜರೂರತ್ ಇಲ್ಲ ಸ್ಟೂಡೆಂಟ್ಸ್. ನೆಕ್ಸ್ಟ್ ಇನ್ನು 1ಗೆ ಚೆಕ್ ಮಾಡೋಣ. ಎಕ್ಸ್ ಇಸ್ ಲೆಸ್ ದ್ಯಾನ್ 1 ಇದೆ, ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 1 ಇದೆ, ಎಸ್ ಇದೆ, ಅದು ಕೂಡ ಇದೆ. ಆಮೇಲೆ ಈಸ್ ಈಕ್ವಲ್ಸ್ ಟು ಇದೆ, ಅಂದರೆ 1ನ ನಾವಿಲ್ಲಿ ಚೆಕ್ ಮಾಡ್ಕೋಬೇಕು. ಇನ್ನು 3ಗೆ ಬರೋಣ. 3ಗೂ ಕೂಡ ನೋಡಿ, ಎಕ್ಸ್ ಇಸ್ ಲೆಸ್ ದ್ಯಾನ್ ಇದೆ, ಇಲ್ಲಿದೆ, ಎಕ್ಸ್ ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್ ಕೂಡ ಇದೆ, ಈಸ್ ಈಕ್ವಲ್ಸ್ ಟು ಇದೆ, ಅಂದರೆ 3ನೂ ಚೆಕ್ ಮಾಡಬೇಕು. ಇನ್ನು 10ಗೆ ಬರೋಣ. 10 ಲೆಸ್ಸರ್ ಇದೆ, ಗ್ರೇಟರ್ ದ್ಯಾನ್ ಕೊಟ್ಟಿಲ್ಲ, ಅಂದರೆ ಇದು ಚೆಕ್ ಮಾಡೋದು ಜರೂರತ್ತಿಲ್ಲ. ಅಂದರೆ ಎರಡೇ ಪಾಯಿಂಟ್ ಯಾವ್ಯಾವುದು, 1 ಮತ್ತು 3, ಈ ಎರಡೂ ಪಾಯಿಂಟ್ ಏನಾದರೂ ಕಂಟಿನ್ಯೂಸ್ ಆಗಿದ್ರೆ ಪೂರಾ ಫಂಕ್ಷನ್ ಕಂಟಿನ್ಯೂಸ್, ಇಲ್ಲ ಅಂದರೆ ಈ ಎರಡೇ ಪಾಯಿಂಟ್ ಡಿಸ್ಕಂಟಿನ್ಯೂಸ್ ಅಂತ ಬರೆಯೋದು, ಇಷ್ಟೇ ಇರುವಂಥದ್ದು. ಓಕೆ, ಸೊ ಬನ್ನಿ ಇವಾಗ ಚೆಕ್ ಸಾಲ್ವ್ ಮಾಡೋಣ. ಫಸ್ಟ್ ನಿಮ್ಗೆ ಹೇಳಿದ ಪ್ರಕಾರ ಯಾವ್ದು ಚೆಕ್ ಮಾಡಬೇಕಿಲ್ಲಿ, ಎಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1ನ ಚೆಕ್ ಮಾಡ್ಕೊಳ್ಳೋಣ. ಎಲ್ ಎಚ್ ಎಲ್ ರಿಸಲ್ಟ್. ಎಲ್ ಎಚ್ ಎಲ್ ಏನಾಗುತ್ತೆ, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 1ನ ಮೈನಸ್ ಎಫ್ ಆಫ್ ಎಕ್ಸ್. ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ ನಾನಿಲ್ಲಿ. ಎಫ್ ಆಫ್ ಎಕ್ಸ್ ಏನಿದೆ, ಎಕ್ಸ್ ಇಸ್ ಲೆಸ್ ದ್ಯಾನ್ ತಗೋಬೇಕಲ್ವಾ, ಇಲ್ಲಿದೆ ನೋಡಿ, ಎಕ್ಸ್ ಇಸ್ ಲೆಸ್ ದ್ಯಾನ್ ಇದ್ದಾಗ ಆನ್ಸರ್ ಏನಿದೆ 3 ಇದೆ, ಇದು ಕಾನ್ಸ್ಟೆಂಟ್ ಫಂಕ್ಷನ್ ಆಗುತ್ತೆ. ಸೊ ಹಾಗಾಗಿ ಆನ್ಸರ್ 3 ಬಂತು. ಇನ್ನು ಆರ್ ಎಚ್ ಎಲ್ ಚೆಕ್ ಮಾಡ್ತೀರಾ. ಆರ್ ಎಚ್ ಎಲ್ ಏನಾಗುತ್ತೆ, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಆರ್ ಎಚ್ ಎಲ್ ಏನಿದೆ ಕಂಡೀಷನು, ಗ್ರೇಟರ್ ಇದ್ದಾಗ 4 ಇದೆ. ಸೊ ಇದು 4 ಬಂತು. ಅಂದರೆ ನೋಡಿ, ಇದು 3 ಇದೆ, ಇದು 4 ಇದೆ, ಅಂದರೆ ಈಕ್ವಲ್ ಆಯ್ತಾ? ಇಲ್ಲ. ಅಂದರೆ ಇದೇನಾಯಿತು, ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ಸ್ ಟು ಆರ್ ಎಚ್ ಎಲ್.
ಓಕೆ, ಇದು ಡಿಸ್ಕಂಟಿನ್ಯೂಸ್ ಆಗಿದೆ ಯಾವುದು ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1. ಇನ್ನು ಇನ್ನೊಂದು ಪಾಯಿಂಟ್ ಇದೆ ಅಲ್ವಾ, ಅದೊಂದು ಚೆಕ್ ಮಾಡೋಣ. ಆಬ್ವಿಯಸ್ಲಿ ಇದು ಡಿಸ್ಕಂಟಿನ್ಯೂಸ್ ಆಗಿದೆ. ಇನ್ನೊಂದು ಪಾಯಿಂಟ್ ಇದೆ, ಅದೊಂದು ಚೆಕ್ ಮಾಡಿಬಿಡೋಣ. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3. ಓಕೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 3 ದಾಗ ಇಲ್ಲಿನೂ ಎಲ್ ಎಚ್ ಎಲ್ ಇದೆ. ಲಿಮಿಟ್ ತಗೊಂತೀರಾ. ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 3 ಮೈನಸ್ ಅಂದರೆ ಲೆಸರ್ ಕಂಡೀಷನ್ 4 ಇದೆ ಸ್ಟೂಡೆಂಟ್ಸ್. 4 ಬರೀತೀರಾ. ಆನ್ಸರ್ ಏನಾಯ್ತು, ಇದು 4 ಆಗುತ್ತೆ. ಲಿಮಿಟ್ ಆಫ್ ಎನಿ ಕಾನ್ಸ್ಟೆಂಟೇ ಆನ್ಸರ್ ಆಗುತ್ತೆ. ದೆನ್ ಆರ್ ಎಚ್ ಎಲ್ ಇದ್ದಾಗ ಅಗೇನ್ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 3 ಪ್ಲಸ್ ಎಫ್ ಆಫ್ ಎಕ್ಸ್ ಏನಿದೆ ಇಲ್ಲಿದೆ ನೋಡಿ 5 ಇದೆ. ಸೊ ಒಂದು 4 ಬಂತು, ಒಂದು 5 ಬಂದರೆ ಇದು ಕೂಡ ಏನಾಯಿತು, ಈಕ್ವಲ್ ಆಗಲಿಲ್ಲ. ಓಕೆ, ಇವೆರಡೂ ಈಕ್ವಲ್ ಆಗಲಿಲ್ಲ ಅಂದರೆ ಕನ್ಕ್ಲೂಷನ್ ಬರೀಬೇಕು, ದ ಗಿವನ್ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3. ಎರಡೂ ಕಂಟಿನ್ಯೂಸ್ ಏನಾಗಿದೆ, ಡಿಸ್ಕಂಟಿನ್ಯೂಸ್ ಆಗಿದೆ. ಅದನ್ನೇ ಬರೀರಿ. The given function is discontinuous at x is equals to 1 and 3. ಇಷ್ಟು ಬರೆದ್ರೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಈ ಒಂದು ಕ್ವಶನ್ ಯಾವ ಥರ ಮಾಡಬೇಕು, ಇದೇ ಥರನಾಗಿನೇ ಇನ್ನೂ 2 ಕ್ವಶನ್ಸ್ಗಳಿದೆ, ಇದನ್ನು ನೀವು ಟ್ರೈ ಮಾಡಿ. ಇಲ್ಲಿನೂ ಅದೇ ಸಿಚುವೇಶನ್, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು -1 ತಗೋಬೇಕು, ಆಮೇಲೆ 1 ತಗೋಬೇಕು. ಚೆಕ್ ಮಾಡ್ಕೊಳ್ಳಿ. 2 ಪಾಯಿಂಟು ಕಂಟಿನ್ಯೂಸ್ ಆದರೆ ಪೂರಾ ಫಂಕ್ಷನ್ ಕಂಟಿನ್ಯೂಸ್, ಇಲ್ಲ ಅಂದರೆ ಡಿಸ್ಕಂಟಿನ್ಯೂಸ್. ಇಲ್ಲಿನೂ ಏನಿದೆ, 0 ಇದೆ, 1 ಇದೆ. ಇವೆರಡು ಕಂಟಿನ್ಯೂಸ್ ಬಂದರೆ ಕಂಟಿನ್ಯೂಸ್ ಪೂರಾನೇ, ಇಲ್ಲ ಅಂದರೆ ಡಿಸ್ಕಂಟಿನ್ಯೂಸ್, ಪರ್ಟಿಕ್ಯುಲರ್ಲಿ 0 ಅಥವಾ 1 ಆಗಿರುತ್ತೆ. ಓಕೆ, ಎಸ್. ಓಕೆ, ಇನ್ನು ನೆಕ್ಸ್ಟು ಈ ಒಂದು ಕ್ವಶನ್ ಏನಿದೆ ನಿಮಗೆ ಬೈ ಚಾನ್ಸ್ ಎಕ್ಸಾಮಲ್ಲಿ ಏನಾದರೂ ಕೇಳಿದ್ರೆ 4 ಮಾರ್ಕ್ಸಲ್ಲಿ ಕೇಳುವಂಥ ಚಾನ್ಸಸ್ಗಳಿರುತ್ತೆ ಈ ಒಂದು ಕ್ವಶನ್ಸ್ಗಳು. ಇದೊಂದಿದೆ, ಆಮೇಲೆ ಲ್ಯಾಂಬ್ಡಾ ಒಂದು ನೆಕ್ಸ್ಟ್ ಕ್ವಶನ್ ಒಂದಿದೆ. ಇಲ್ಲಿ ಬರುವಂಥ ಕ್ವಶನ್ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ಜಸ್ಟ್ 4 ಮಾರ್ಕ್ಸಲ್ಲಿ ಕೇಳ್ಬೋದಂಥದ್ದು. ಏನಿದೆ, ಫೈಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ಕೇಳ್ತಾ ಇದ್ದಾರೆ. ಸೊ ದ್ಯಾಟ್ ದ ಫಂಕ್ಷನ್ ಈಸ್ ಎಫ್ ಇಸ್ ಡಿಫೈನ್ಡ್ ಬೈ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ಹೇಳ್ತಾ ಇದ್ದಾರೆ. ಈ ಫಂಕ್ಷನ್ನು ಅವರೇ ಹೇಳ್ತಾರೆ, ಇದು ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಆಗಿದೆ. ಎ ಮತ್ತು ಬಿ ದ ಆನ್ಸರ್ ರಿಲೇಷನ್ಶಿಪ್ ಅಂದರೆ ಎ ಆ್ಯಂಡ್ ಎ ಇಸ್ ಈಕ್ವಲ್ಸ್ ಟು ಬಿ ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ ಅದನ್ನು ನೀವು ಚೆಕ್ ಮಾಡಬೇಕು. ಓಕೆ, ಸೊ ಇಲ್ಲಿವರೆಗೂ ನಾವು ಡಿಸ್ಕಷನ್ ಮಾಡಿದ್ವಿ. ಈ ಯಾವುದೇ ಒಂದು ಫಂಕ್ಷನ್ ಕಂಟಿನ್ಯೂಸ್ ಆಗಬೇಕಂದ್ರೆ ಏನು, ಅಲ್ಲಿ ಲಿಮಿಟ್ ಆನ್ಸರ್ ಮತ್ತು ಫಂಕ್ಷನ್ ಆನ್ಸರ್ ಸೇಮ್ ಬರಬೇಕು. ಲಿಮಿಟಲ್ಲಿನೂ ಕೂಡ ಇಲ್ಲೇನು ಬಂದಿದೆ, ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಅಂದರೆ ಇದು ಸೆಕೆಂಡ್ ಟೈಪ್ ಕ್ವಶನ್ ಇದೆ. ಎಲ್ ಎಚ್ ಎಲ್ ಆನ್ಸರ್, ಆರ್ ಎಚ್ ಎಲ್ ಆನ್ಸರ್ ಮತ್ತು ಫಂಕ್ಷನ್ ಆನ್ಸರ್ ಇವು ಸೇಮ್ ಬರಬೇಕಾ? ಸೊ ನಾವು ಉಲ್ಟಾ ರಿವರ್ಸ್ ಅದೇ ಹಿಂಟನ್ನು ತೊಗೊಂಡು ಸ್ಟಾರ್ಟ್ ಮಾಡೋಣ. ಎಲ್ ಎಚ್ ಎಲ್ ಈಸ್ ಈಕ್ವಲ್ಸ್ ಟು ಆರ್ ಎಚ್ ಎಲ್ ಬರಲೇಬೇಕಲ್ವಾ, ಯಾವುದು ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಲ್ಲಿ. ಓಕೆ, ಇದೇ ಹಿಂಟನ್ನ ತೊಗೊಂಡು ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 3 ಮೈನಸ್ ಎಫ್ ಆಫ್ ಎಕ್ಸ್. ಇದರ ಆನ್ಸರ್ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 3 ಪ್ಲಸ್ ಎಫ್ ಆಫ್ ಎಕ್ಸ್ಗೆ ಈಕ್ವಲ್ ಆಗಲೇಬೇಕು. ಓಕೆ, ಸೊ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 3 ಮೈನಸ್ ಎಫ್ ಆಫ್ ಎಕ್ಸ್ ಏನಿದೆ, ಎಕ್ಸ್ ಲೆಸ್ ದ್ಯಾನ್ ಇದ್ದಾಗ ಎ ಎಕ್ಸ್ ಪ್ಲಸ್ 1 ಇದೆ. ಅಗೇನ್ ಇಲ್ಲಿ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 3 ಪ್ಲಸ್ ಇದ್ದಾಗ ದ ಗ್ರೇಟರ್ ಇದ್ದಾಗ ಏನಿದೆ, ಎ ಎಕ್ಸ್ ಪ್ಲಸ್ 3 ಇದೆ. ಕರೆಕ್ಟಾ? ಓಕೆ, ಸಾರಿ, ಇದು ಬಿ ಎಕ್ಸ್ ಇದೆ. ಓಕೆ, ಸೊ ಬಿ ಎಕ್ಸ್ ಪ್ಲಸ್ 3 ಇದೆ. ಓಕೆ, ಇವಾಗ 3ನ ಫಿಲಪ್ ಮಾಡ್ಕೊಂಡ್ರಿ ಎ ಎಕ್ಸ್ ಜಾಗದಲ್ಲಿ, ಅಂದರೆ ಏನಾಗುತ್ತೆ, ಇದು 3a ಪ್ಲಸ್ 1 ಅಂತ ಬರೀಬೋದಾ, ಇಸ್ ಈಕ್ವಲ್ಸ್ ಟು ಅಗೇನ್ ಇಲ್ಲಿನೂ ಎಕ್ಸ್ ಜಾಗದಲ್ಲಿ ನೀವು 3ನ ಫಿಲಪ್ ಮಾಡಿದ್ರೆ 3b ಪ್ಲಸ್ 3 ಆಯಿತು. ಓಕೆ, ಅವ್ರು ಏನು ಕೇಳಿದ್ದಾರೆ, ಎ ಆ್ಯಂಡ್ ಬಿದು ರಿಲೇಷನ್ಶಿಪ್ ಕೇಳಿದ್ದಾರೆ. ಸೊ ಎ ಇಸ್ ಈಕ್ವಲ್ಸ್ ಟು ಈ ಕಡೆ ಎನ ಮಾತ್ರ ಉಳಿಸಿ ಉಳಿದಿದ್ದ ರಿಸಲ್ಟ್ನ ಆ ಕಡೆ ಶಿಫ್ಟ್ ಮಾಡಿದ್ವಿ, ಇಲ್ಲ ಬಿ ಇಸ್ ಈಕ್ವಲ್ಸ್ ಆದರೂ ಬರೀಬೋದು ನಾವು. ಓಕೆ, ಸೊ ಇಲ್ಲಿ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಪ್ಲಸ್ 1ನ ಈ ಕಡೆ ಶಿಫ್ಟ್ ಮಾಡ್ಕೋತೀನಿ ಸ್ಟೂಡೆಂಟ್ಸ್. ಆಗ ನನಗಿಲ್ಲಿ 3a ಉಳಿಯುತ್ತೆ. 3b ಪ್ಲಸ್ 3 ಆಲ್ರೆಡಿ ಇತ್ತು, ಪ್ಲಸ್ 1 ಈ ಕಡೆ ಬಂದರೆ -1 ಆಗುತ್ತೆ. ಅಗೇನ್ 3a ಇಸ್ ಈಕ್ವಲ್ಸ್ ಟು 3b, 3 ಮೈನಸ್ 1 ಅಂದರೆ ಇದಾಗುತ್ತೆ 2. ಅಗೇನ್ ಜಸ್ಟ್ a ಇಸ್ ಈಕ್ವಲ್ಸ್ ಟು ಬಂದರೆ 3b ಪ್ಲಸ್ 2, 3 ಇಲ್ಲಿ ಇಂಟು ಇದೆ, ಈಚೆ ಕಡೆ ಬಂದರೆ ಡಿವೈಡ್ ಬೈ ಆಗುತ್ತೆ. ಸೊ ಇದಾಗಿದೆ ರಿಲೇಷನ್ಶಿಪ್. a ಇಸ್ ಈಕ್ವಲ್ಸ್ ಟು 3b ಪ್ಲಸ್ 2 ಇಸ್ ಡಿವೈಡ್ ಬೈ 3. ಇಷ್ಟು ಸಿಂಪಲ್ ಇರುವಂಥ ಕ್ವಶನ್ ಕೂಡ 4 ಮಾರ್ಕ್ಸಲ್ಲಿ ಬರಬಹುದು. ನೆಕ್ಸ್ಟ್ ಕ್ವಶನ್ ಏನಿದೆ, ಫಾರ್ ವಾಟ್ ವ್ಯಾಲ್ಯೂ ಆಫ್ ಅ ಲ್ಯಾಂಬ್ಡಾ ಈಸ್ ದ ಫಂಕ್ಷನ್ ಡಿಫೈನ್. ಇಲ್ಲಿ ಫಂಕ್ಷನ್ ಕೊಟ್ಟಿದ್ದಾರೆ. ಅಗೇನ್ ಇಲ್ಲಿ ಹೇಳ್ತಾರೆ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆ್ಯಂಡ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1. 2 ಕ್ವಶನ್ಸ್ಗಳು ಇದಾವೆ ಸ್ಟೂಡೆಂಟ್ಸ್ ಇಲ್ಲಿ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದೇನಪ್ಪ ಅಂದರೆ, ಈ ಒಂದು ಫಂಕ್ಷನ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆಗಬೇಕಂದ್ರೆ ಲ್ಯಾಂಬ್ಡಾದ ಜಾಗದಲ್ಲಿ ನಾವು ಏನು ವ್ಯಾಲ್ಯೂನ ಫಿಲಪ್ ಮಾಡಬೇಕು ಅಂತ ಕೇಳ್ತಾ ಇರೋವಂಥದ್ದು. ಇದು ಮೊದಲನೇ ಕ್ವಶನ್ ಇದೆ. ಅದೇ ಥರನಾಗಿ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಕಂಟಿನ್ಯೂಸ್ ಆಗಬೇಕಂದ್ರೆ ಅಗೇನ್ ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗುತ್ತೆ ಅನ್ನೋದು ಈ ಒಂದು ಕ್ವಶನ್ ಇಂಪಾರ್ಟೆಂಟ್. ಅಂದರೆ ಇದು ಆಲ್ರೆಡಿ ಕಂಟಿನ್ಯೂಸ್ ಇದೆನಾ ಇಲ್ಲ ಅಂತ ನಾವು ಚೆಕ್ ಮಾಡಬೇಕಂದ್ರೆ ಏನು ಮಾಡ್ತೀವಿ, ಇವಾಗ ಎಲ್ ಎಚ್ ಎಲ್ನ ಚೆಕ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಸೊ ಎಲ್ ಎಚ್ ಎಲ್ ಹೋಗಬೇಕಂದ್ರೆ ಅಗೇನ್ ಇಲ್ಲಿ ನಮ್ಗೆ ಆಲ್ರೆಡಿ ಕ್ಲಿಯರ್ಲಿ ಕೊಟ್ಟಿದ್ದಾರೆ ಕ್ವಶನಲ್ಲಿ ಲೆಸ್ ದ್ಯಾನ್ ಮತ್ತು ಗ್ರೇಟರ್ ದ್ಯಾನ್. ಓಕೆ, ಎಕ್ಸ್ ಇಸ್ ಲೆಸ್ ದ್ಯಾನ್ 0 ಇದ್ದಾಗ ನಾವು ಎಲ್ ಎಚ್ ಎಲ್ ಕಂಡೀಷನ್ನ ತಗೊಳ್ಳುವಂಥದ್ದಾಗಿರುತ್ತೆ. ಸೊ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಏನಿದೆ ಇಲ್ಲಿ, ಈ ಪೂರ ರಿಸಲ್ಟ್ ಲ್ಯಾಂಬ್ಡಾ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 2x.
ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಸೊ ಇವಾಗ ನಾನು ಜೀರೋನ ಇಲ್ಲಿ ಅಪ್ಲೈ ಮಾಡ್ಕೊತೀನಿ. ಸೊ ಲ್ಯಾಂಬ್ಡಾನ ಬರ್ಕೊಳ್ಳಿ ಆ್ಯಸ್ ಇಟ್ ಈಸ್. ಜೀರೋ ಅಪ್ಲೈ ಮಾಡಿದ್ರೆ ಇದು ಜೀರೋ ಸ್ಕ್ವೇರ್ ಜೀರೋ ಅಂದರೆ ಜೀರೋನಾಗುತ್ತೆ. ಲ್ಯಾಂಬ್ಡಾ ಇಂಟು ಜೀರೋ ಆನ್ಸರ್ ಬಂತು ಜೀರೋ, ಅಂದರೆ LHL ಆನ್ಸರ್ ಬಂದಿರುವಂಥದ್ದು ಜೀರೋ ಆಗಿದೆ. ಇನ್ನು ನೆಕ್ಸ್ಟ್ RHLನ ನೋಡ್ತಾ ಹೋಗೋಣ. RHL ಏನಾಗುತ್ತಪ್ಪ ಅಂತಂದರೆ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್. ಇಲ್ಲಿ ಏನಿದೆ ಗ್ರೇಟರ್ ಇದ್ದಾಗ ತೊಗೊತೀವಿ ನಾವು 4x ಪ್ಲಸ್ 1 ಇದೆ. ಓಕೆ, ಸೊ ಇಲ್ಲಿ ನಾವು 0 ಫಿಲಪ್ ಮಾಡಿದ್ರೆ 4 ಇಂಟು 0 ಪ್ಲಸ್ 1 ಆಗುತ್ತೆ. ಅಗೇನ್ 0 ಪ್ಲಸ್ 1 ಅಂದರೆ 1 ಆನ್ಸರ್ ಬಂತು. ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, LHL ಈಸ್ ನಾಟ್ ಈಕ್ವಲ್ಸ್ ಟು RHL ಇದೆ. LHL ಈಸ್ ನಾಟ್ ಈಕ್ವಲ್ಸ್ ಟು RHL ಇರೋದ್ರಿಂದ ಇದು ಕಂಟಿನ್ಯೂಸ್ ಆಗ್ತಾ ಇಲ್ಲ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಲ್ಲಿ. ಬಟ್ ಇದು ಅಲ್ಲಿ ನಮ್ಮ ಕ್ವಶನ್ ಇದ್ದಿದ್ದಿಲ್ಲ ಫ್ರೆಂಡ್ಸ್. ಕ್ವಶನ್ ಇದ್ದಿದ್ದೇನಪ್ಪ ಅಂದರೆ ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳ್ತಾ ಇರುವಂಥದ್ದು. ಸೊ ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗುತ್ತೆ ಅಂದರೆ ದರ್ ಇಸ್ ನೋ ಲ್ಯಾಂಬ್ಡಾ ವ್ಯಾಲ್ಯೂ ಫ್ರೆಂಡ್ಸ್. ನೀವು ಲ್ಯಾಂಬ್ಡಾ ವ್ಯಾಲ್ಯೂ ಏನೇ ಹಾಕಿ ಇಲ್ಲಿ ಅದು ಡಿಫ್ರೆನ್ಸ್ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಬೈ ಚಾನ್ಸ್ ನಾನು ಇಲ್ಲಿ 7 ತೊಗೊಂಡೆ 2 ತೊಗೊಂಡೆ ಅಂತ ಅಂದ್ಕೊಳ್ಳಿ, 7 ಇಂಟು 0 ಏನಾಗುತ್ತೆ 0ನೇ ಆಗುತ್ತೆ. ಸೊ ಅದೇನಾದರೂ ಚೇಂಜ್ ಆಗೋ ಕಂಟಿನ್ಯೂಸ್ ಆಗುವಂಥ ಚಾನ್ಸಸ್ ಇದೆನಾ? ಇಲ್ಲ. ಸೊ ನೀವು ಇಲ್ಲಿ ಯಾವುದೇ ವ್ಯಾಲ್ಯೂ ಲ್ಯಾಂಬ್ಡಾ ಹಾಕಿ ಅದು ಡಿಫ್ರೆನ್ಸ್ ಆಗೋದಿಲ್ಲ, ಇದು ಕಂಟಿನ್ಯೂಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇಲ್ಲಿ ಮಲ್ಟಿಪ್ಲೈ ಆಗ್ತಾ ಇದೆ 0 ಜೊತೆ. ಸೊ ಹಾಗಾಗಿ ದೆರ್ ಇಸ್ ನೋ ಲ್ಯಾಂಬ್ಡಾ ವ್ಯಾಲ್ಯೂ ಗಿವನ್ ಟು ದ ಫಂಕ್ಷನ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ಬರೀಬೇಕು. ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಇಲ್ಲ. ಅರ್ಥ ಆಯ್ತಲ್ವಾ ಈ ಒಂದು ಕ್ವಶನು? ಇದರಲ್ಲೇ ಇನ್ನೂ ಒಂದು ಕ್ವಶನ್ ಇದೆ. ಏನಪ್ಪ ಅಂತಂದರೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ನಾವು ಚೆಕ್ ಮಾಡಬೇಕು, ಇದು ಕಂಟಿನ್ಯೂಸ್ ಇದೆನಾ ಇಲ್ಲ ಅಂತ ಹೇಳಿ. ಇವಾಗ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಎಲ್ಲಿ ಬರುವಂಥದ್ದು? ಮೇಲ್ಗಡೆ ಅಂತೂ ಬರಲ್ಲ. ಎಕ್ಸ್ಗಿಂತ 0ಕ್ಕಿಂತ ಸಣ್ಣ 0ಕ್ಕಿಂತ ದೊಡ್ಡದಂದ್ರೆ ಇಲ್ಲಿ ಏನಾಗುತ್ತೆ ಎಕ್ಸ್ ವ್ಯಾಲ್ಯೂ ನಾವು ಏನು ತೊಗೋಬೋದು 0.5 1 2 3 ಈ ಥರ ತೊಗೊಳ್ಬೋದಲ್ವಾ. ಓಕೆ, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಇಲ್ಲಿದೆ ಅಂದರೆ ನಮ್ಮದು LHL RHL ಎರಡೂ ಇಲ್ಲೇ ಬರುವಂಥದ್ದು, ಫಂಕ್ಷನ್ ಕೂಡ ಅಲ್ಲೇ ಬರುವ ಅಂದರೆ ನಾವು ಡೈರೆಕ್ಟಾಗಿ ಲಿಮಿಟ್ನ ಇಲ್ಲಿ ಅಪ್ಲೈ ಮಾಡಬೇಕಂತ ಅರ್ಥ. ಸೊ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಏನಿದೆ 4x ಪ್ಲಸ್ 1 ಆಗುತ್ತೆ. ಸೊ 1 ನೀವು ಇಲ್ಲಿ ಫಿಲಪ್ ಮಾಡ್ತೀರಾ, ಆಗ ಆನ್ಸರ್ ಬರುತ್ತೆ 5. ಕರೆಕ್ಟಾ? ಸೊ ಇನ್ನು ಫಂಕ್ಷನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಓಕೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಅಗೇನ್ ಇಲ್ಲಿನೂ ನಾವು ಅದೇ ತಗೊಳ್ಳುವಂಥದ್ದು. 1 ನಾವು ಇಲ್ಲಿ ಫಿಲಪ್ ಮಾಡಿಕೊಂಡ್ರೆ ಇದರ ಆನ್ಸರ್ ಕೂಡ 5ನೇ ಬರುತ್ತೆ. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿದೆ. ಓಕೆ, ಸೊ ಏನಂತ ಬರೀಬೋದು ಇಲ್ಲಿ ನಾವು ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಫ್ ಆಫ್ 1 ಆಗಿದೆ. ಎರಡರದ್ದು ಆನ್ಸರ್ 5 ಬಂದಿದೆ. ಇದು ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಇದೆ. ಬಟ್ ಇದು ಅಲ್ಲ ನಮ್ಮ ಕ್ವಶನ್ ಇದ್ದೇನು ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಈ ಒಂದು ಕ್ವಶನು ಎಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಕಂಟಿನ್ಯೂಸ್ ಆಗಿದೆ. ಇದಕ್ಕೆ ಲ್ಯಾಂಬ್ಡಾಕ್ಕೆ ಏನು ಕನೆಕ್ಟೆಡೇ ಇಲ್ಲ, ಹೌದಾ? ಯಾಕಂದರೆ ಲ್ಯಾಂಬ್ಡಾ ವ್ಯಾಲ್ಯೂ ಮೇಲ್ಗಡೆ ಇದೆ, ಇಲ್ಲಿ ತೆಳಗಡೆ ಇದೆ. ನೀವು ಏನು ಬೇಕಾದ ಹಾಕಿ ಲ್ಯಾಂಬ್ಡಾ ವ್ಯಾಲ್ಯೂ ಇಲ್ಲಿ ಏನಾದರೂ ಡಿಫ್ರೆನ್ಸ್ ಆಗುವಂಥದ್ದು ಇದೆಯಾ? ಇಲ್ಲ. ಹಾಗಾಗಿ ಎನಿ ವ್ಯಾಲ್ಯೂ ಆಫ್ ಅ ಲ್ಯಾಂಬ್ಡಾ ನೀವು ಏನು ಬೇಕಾದ ವ್ಯಾಲ್ಯೂ ತಗೊಳ್ಳಿ ಅದು ಡಿಫ್ರೆನ್ಸ್ ಆಗಲ್ಲ. ಯಾಕಂದರೆ ಇದು ತೆಳಗಡೆ ಬಂದಿದೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಆಗಿರ್ಬೋದು 2 ಆಗಿರ್ಬೋದು 3 ಆಗಿರ್ಬೋದು, ಅಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಕನೆಕ್ಟ್ ಆಗಲ್ಲ. ಅಂದರೆ ಇದ್ರದ್ದು ಕನ್ಕ್ಲೂಷನ್ ಏನು ಬರೀಬೇಕಪ್ಪ ಅಂದರೆ ಎನಿ ವ್ಯಾಲ್ಯೂ ಆಫ್ ಅ ಲ್ಯಾಂಬ್ಡಾ ದ ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ಬರೀಬೇಕು. ಅರ್ಥ? ನೆಕ್ಸ್ಟ್ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಸೊ ಈ ಒಂದು ಕ್ವಶನ್ನು ನಿಮಗೆ 1 ಮಾರ್ಕ್ಸಲ್ಲಿ ಕೇಳ್ಬೋದು, 2 ಮಾರ್ಕ್ಸಲ್ಲಿ ಕೇಳ್ಬೋದು, ಇಲ್ಲಾಂದರೆ 3 ಮಾರ್ಕ್ಸಲ್ಲಿ ಅಥವಾ 4 ಮಾರ್ಕ್ಸಲ್ಲಿ ಯಾವುದೇ ಒಂದು ಸೆಕ್ಷನ್ನಲ್ಲಿ ಕೂಡ ಬರುವಂಥದ್ದಾಗಿದೆ. ಸ್ಪೆಷಲಿ MCQ ಅಲ್ಲಿ ಜಾಸ್ತಿ ಕೇಳುವಂಥದ್ದಾಗಿದೆ ಸ್ಟೂಡೆಂಟ್ಸ್. ಯಾಕೆಂದರೆ ಏನಿದೆ ನೋಡಿ ಕ್ವಶನು, ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ದ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಡಿಫೈನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ. ಗ್ರೇಟೆಸ್ಟ್ ಇಂಟೀಜರ್ ಅಂತಂದರೆ ಏನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ವ್ಯಾಲ್ಯೂನ ನಾವು ಬರೆಯುವಂಥದ್ದಾಗಿರುತ್ತೆ. ಓಕೆ, ಅದರದ್ದು ಗ್ರಾಫ್ ಕೂಡ ಇಲ್ಲಿದೆ, ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಮಗೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂದ್ರೇನು ಪರ್ಫೆಕ್ಟಾಗಿ ಗೊತ್ತಿದ್ದರೆ ಮಾತ್ರ ನಾವು ಇದು ಕಂಟಿನ್ಯೂಸ್ ಆಗುತ್ತಾ ಇಲ್ವಾ, ಯಾವ ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಸ್ ಆಗುತ್ತೆ, ಈ ಎಲ್ಲನೂ ಪಾಯಿಂಟ್ಗಳನ್ನ ಡಿಸ್ಕಷನ್ ಮಾಡಲಿಕ್ಕೆ ಬರುತ್ತೆ. ಓಕೆ, ಸೊ ಬನ್ನಿ ನೋಡೋಣ. ಮೊದಲಿಗೆ ನಾನು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಯಾವ ಥರ ಇರುತ್ತೆ ಅನ್ನೋದನ್ನ ಒಂದು ಶಾರ್ಟ್ ವೇ ಒಳಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾವ ಥರ ಇರುತ್ತಪ್ಪ ಅಂದರೆ ನೋಡಿ, ರಿಯಲ್ ನಂಬರ್ ಟು ರಿಯಲ್ ನಂಬರ್ ತೊಗೊಂಡಾಗ ಇಲ್ಲಿ ನಾವು ಪಾಸಿಟಿವ್ ನಂಬರ್ ತೊಗೋಬೋದು, ನೆಗೆಟಿವ್ ನಂಬರ್ಗಳನ್ನು ತೊಗೋಬೋದು. ಪಾಸಿಟಿವ್ ಅಲ್ಲಿ ಇದ್ದಾಗ ಸ್ವಲ್ಪ ಚೇಂಜ್ ಆಗುತ್ತೆ. ಕಂಡೀಷನ್ ಏನಿದೆ, ಇವಾಗ ನಾನಿಲ್ಲಿ 1 ತೊಗೊಂಡೆ ಅಂತ ಅಂದ್ಕೊಳ್ಳಿ, ಇಂಟೀಜರ್ ಇದ್ದಾಗ ಇಂಟೀಜರ್ ಆನ್ಸರ್ ಬರೀಬೇಕು, ಅದು ಪ್ಲಸ್ ಇರಲಿ ಮೈನಸ್ ಇರಲಿ. ಯಾವಾಗ ನೀವು 1.1 ತೊಗೊಂಡ್ರಿ ಅಥವಾ ಗ್ರೇಟ್ ಇಂಟೀಜರ್ ಆಫ್ 1.3 ತೊಗೊಂಡ್ರಿ ಅಥವಾ 1.9 ತೊಗೊಂಡ್ರಿ ಅಂದರೆ ಇಲ್ಲಿ ಏನಾಗುತ್ತೆ ಆನ್ಸರ್ ಅಂದರೆ ಸ್ಟೂಡೆಂಟ್ಸ್, ಗ್ರೇಟೆಸ್ಟ್ ಇಂಟೀಜರ್ ಅಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು. ಲೆಸ್ ದ್ಯಾನ್ ಅಂದರೆ ಇದಕ್ಕೆ ಲೆಸ್ಸರ್ ಆಗಿರುವಂಥ ಇಂಟೀಜರ್ ವ್ಯಾಲ್ಯೂನ ಬರೀಬೇಕು. ಇವಾಗ ನೋಡಿ 1.1ಗೆ ಲೆಸ್ಸರ್ ಆಗುವಂಥದ್ದು ಇಂಟೀಜರ್ 1 ಆಗುತ್ತೆ, ಇದು ಆನ್ಸರ್ 1 ಆಗುತ್ತೆ, ಇದು 1 ಆಗುತ್ತೆ. ಸೊ 1.19ಗೆ 1 ಹೆಂಗೆ ಈಸಿ ನಜ್ದೀಕ್, ಸೊ 1.9ಗೆ ಹೇಗೆ ಆನ್ಸರ್ 1 ಬರುತ್ತೆ ಅಂತಂದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ 1 ಇರುತ್ತೆ. ನಾನು ಇಲ್ಲಿ ಸಪ್ರೇಟಾಗಿ ತೋರಿಸಿ ನೋಡಿ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ 1.1 1.2 1.9 ಇಲ್ಲಿ ಬಂತ ಇರುತ್ತೆ, ಕರೆಕ್ಟಾ? ಸೊ 1.9 ಲೆಸ್ಸರ್ ಇಂಟೀಜರ್ ಅಂದರೆ ಅದಕ್ಕೆ 1.9ಗಿಂತಲೂ ಕಡಿಮೆ ಆಗಿರುವಂಥ ಇಂಟೀಜರ್ ವ್ಯಾಲ್ಯೂನ ಬರೀಬೇಕು.
2 ಅನ್ನೋದೇನಾಗುತ್ತೆ ಗ್ರೇಟರ್ ಆಗಿರುತ್ತೆ ಸ್ಟೂಡೆಂಟ್ಸ್, 1 ಅನ್ನೋದು ಲೆಸ್ಸರ್ ಆಗಿರುತ್ತೆ. ಹಾಗಾಗಿ ನಾವು 1 ಆನ್ಸರ್ನ ಬರಿತೀವಿ. ಗ್ರೇಟೆಸ್ಟ್ ಇಂಟೀಜರ್ ಹೆಸರು ಗ್ರೇಟರ್ ಅಂತಿದೆ, ಬಟ್ ಆಪ್ರೇಟ್ ಆಗೋದು ಯಾವ ಥರ ಅಂದರೆ ಲೆಸ್ಸರ್ ವ್ಯಾಲ್ಯೂನ ಬರೆಯುವಂಥದ್ದಾಗಿದೆ, ಲೆಸ್ಸರ್ ಇಂಟೀಜರ್ ವ್ಯಾಲ್ಯೂನ ಬರೆಯೋದಾಗಿರುತ್ತೆ. ಅದೇ ಥರನಾಗಿ 2.9 ಇತ್ತು ಅಂತ ಅನ್ಕೊಳ್ಳೋಣ. ಇಲ್ಲಿ 2.9 ಇತ್ತಂದರೆ ಆನ್ಸರ್ ಏನಾಗುತ್ತೆ 2ನೇ ಬರೀಬೇಕು. 2.3 ಇದ್ದರೆ 2ನೇ ಆಗುತ್ತೆ. 2 ಪಾಯಿಂಟ್ ಮೇಲೆ ಏನೇ ಇದ್ರೂ ಅದು ಪಾಸಿಟಿವ್ ಅಲ್ಲಿ ಅದೇ ಆನ್ಸರೇ ಬರುವಂಥದ್ದು. ಜಸ್ಟ್ 2 ಬಂದರೆ 2 ಇರುತ್ತೆ. ಓಕೆ, ಇನ್ನು ನೆಗೆಟಿವ್ ಅಲ್ಲಿ ನೋಡ್ತಾ ಹೋದರೆ ಇದು ಸ್ವಲ್ಪ ರಿವರ್ಸ್ ಇದೆ. ಇಂಟೀಜರ್ ವ್ಯಾಲ್ಯೂ ತೊಗೊಂಡ್ರೆ ಇಂಟೀಜರೇ ಇರುವಂಥದ್ದು, ಸೊ ನೋ ಚೇಂಜಸ್. ಯಾವಾಗ ನೀವು -1.1 ತೊಗೊಂಡ್ರಿ ಅಂದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಆನ್ಸರ್ -2 ಆಗುತ್ತೆ ಸ್ಟೂಡೆಂಟ್ಸ್. ಯಾಕಂದರೆ ನೆಗೆಟಿವ್ ಅಲ್ಲಿ ಎಲ್ಲನೂ ರಿವರ್ಸ್ ಅಲ್ವಾ. ಸೊ ಇವಾಗ ನೋಡಿ ನೆಗೆಟಿವ್ ಆನ್ಸರ್ ಅಂದರೆ ಇಲ್ಲಿ -1 ಇದೆ, ಇಲ್ಲಿ -2 ಇದೆ. ಸೊ ನಾವು ಇಲ್ಲಿ 1.1ನ ತೊಗೊಂಡ್ರೆ ಇದಕ್ಕೆ ಕಡಿಮೆ ಆಗಿರುವಂಥದ್ದು ಅಂದರೆ -2 ಮತ್ತು -1 ಅಲ್ಲಿ ಕಡಿಮೆ ವ್ಯಾಲ್ಯೂ ಆಗುವಂಥದ್ದು ಯಾವುದಂದ್ರೆ -2 ಸ್ಟೂಡೆಂಟ್ಸ್. ಲೆಸರ್ ವ್ಯಾಲ್ಯೂನ ಬರೀಬೇಕಲ್ವಾ. ಸೊ ಯಾವ ಥರ ನಾವು ನೆಗೆಟಿವ್ಲಿ ದೊಡ್ಡ ವ್ಯಾಲ್ಯೂ ಬರೀತಾ ಹೋಗ್ತೀವಿ ಅವೆಲ್ಲನೂ ವ್ಯಾಲ್ಯೂ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ -2 ನೆಕ್ಸ್ಟ್ ನಂಬರ್ನ ಬರೀಬೇಕು. ಸೊ ಅದೇ ತರನಾಗಿ -1.9 ಇತ್ತು ಅಂತ ಅಂದ್ಕೊಳ್ಳಿ, ಇದರ ಆನ್ಸರ್ -2 ಆಗುತ್ತೆ. -0.5 ಇತ್ತಂದರೆ ಅಗೇನ್ ಆನ್ಸರ್ -1. ನೆಗೆಟಿವ್ ಬಂದಾಗ ನೆಕ್ಸ್ಟ್ ನಂಬರ್ ಬರಿತಿದ್ವಿ. ಇದು ನಮ್ಮದು ಕಾನ್ಸೆಪ್ಟ್ ಆಗಿತ್ತು. ಓಕೆ, ಅದರ ಪ್ರಕಾರನೇ ನಾವಿಲ್ಲಿ ಡಯಾಗ್ರಾಮ್ನ ಡ್ರಾ ಮಾಡಿದ್ದೀವಿ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ. 1 ಇದ್ದಾಗ 1 ಆನ್ಸರ್ ಬರುತ್ತೆ, ಅಲ್ಲಿ ತನಕ ಆನ್ಸರ್ 0.1 0.2 ಎಲ್ಲನೂ 0 ಇರುತ್ತೆ. 1 1.3 1.4 1.9 1.7 ಏನೇ ಇದ್ರು ಆನ್ಸರ್ 1 1 1 1 ಬರುತ್ತೆ. ಇಲ್ಲಿದೆ ನೋಡಿ 1 1. ಯಾವಾಗ ನಾವು 2 ತೊಗೋತೀವಿ 2ಗೆ ಜಂಪ್ ಆಗುತ್ತೆ. ಅಗೇನ್ 2.1 2.2 ಎಲ್ಲೆಲ್ಲನೂ 2 ಬರುತ್ತೆ. 3 ತೊಗೊಂಡಾಗ ಅಗೇನ್ 3ಗೆ ಇಲ್ಲಿ ಇರುತ್ತೆ ಆನ್ಸರ್. ಸೊ ಈ ಥರ ನಾವು ಇದನ್ನು ಡ್ರಾ ಮಾಡಿದ್ವಿ. ಸೊ ಈ ಗ್ರಾಫ್ ನೋಡಿದ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸರ್ ಇದು ಡಿಸ್ಕಂಟಿನ್ಯೂಸ್ ಇದೆ ಅಂತ. ಬಟ್ ಯಾವುದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಟ್ ಆಗ್ತಾ ಇದೆ ಅದು ಅವರು ಕೇಳಿರೋದು, ಕರೆಕ್ಟಾ? ಸೊ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ಯಾವಾಗೆಲ್ಲ ನಾವು ಇಂಟೀಜರ್ ತೊಗೊತಾ ಇದ್ದೀವಿ ನೋಡಿ ಸ್ಟೂಡೆಂಟ್ಸ್, 1 2 3 ಅವಾಗೆಲ್ಲ ಗ್ಯಾಪ್ ಹೊಡಿತಾ ಇದೆ. ಇಲ್ಲಿ ಗ್ಯಾಪ್ ಹೊಡಿತು, ಕಂಟಿನ್ಯೂಸ್ ಇತ್ತು, ಇಲ್ಲಿ ಬರೋಣ ಗ್ಯಾಪ್ ಅಂತು. ಮತ್ತೆ 2 ತೊಗೊಂಡ ಮತ್ತೆ ಮೇಲೆ ಜಂಪ್ ಆಯಿತು, ಮತ್ತೆ 3 ತೊಗೊಂಡ ಇಲ್ಲಿ ಜಂಪ್ ಆಯಿತು. -1 2 ಅಂದರೆ ಇಂಟೀಜರ್ ನಂಬರಲ್ಲಿ ಏನಾಗಿದೆ ಅನ್ನಂಗೆ ಆಯ್ತು, ಇದು ಡಿಸ್ಕಂಟಿನ್ಯೂಸ್ ಆಗಿದೆ. ಓಕೆ, 1 ಮಾರ್ಕ್ಸಲ್ಲಿ ಕೇಳ್ಬೋದು ಕ್ವಶನ್. ದ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಯಾವ ಪಾಯಿಂಟ್ ತಳಗೊಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತಾರೆ. ಯಾವ ಥರ ಡಿಸ್ಕಂಟಿನ್ಯೂಸ್ ಅಂತ ಹೇಳಿ ಆಪ್ಷನ್ ಎ ಅಲ್ಲಿ ಏನು ಕೊಡ್ಬೋದು ಅಂದರೆ 1.5, ಆಪ್ಷನ್ ಬಿ 2.5, ಆಪ್ಷನ್ ಸಿ 2, ಆಪ್ಷನ್ ಡಿ -3.9 ಅಂತ ಹೇಳಿ. ಸೊ ಇವೆಲ್ಲನೂ ಏನಾಗಿದೆ ನೋಡಿ ಸ್ಟೂಡೆಂಟ್ಸ್, ಡೆಸಿಮಲ್ ಇದ್ದು ಇವೆಲ್ಲನೂ ಕಂಟಿನ್ಯೂಸ್ ಆಗಿರುತ್ತೆ. ಇಂಟೀಜರ್ ಪಾಯಿಂಟ್ ಮಾತ್ರ ಏನಾಗಿರುವಂಥದ್ದು ಡಿಸ್ಕಂಟಿನ್ಯೂಸ್. ಕ್ವಶನಲ್ಲಿ ಡಿಸ್ಕಂಟಿನ್ಯೂಸ್ ಕೇಳಿದರೆ 2ಗೆ ನಾವು ಮಾರ್ಕ್ ಮಾಡಬೇಕಂದ್ರೆ ಇಂಟೀಜರ್ ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಸ್ ಆಗಿರುತ್ತೆ. ಉಳಿದಿದ್ದೆಲ್ಲ ಪಾಯಿಂಟಲ್ಲೆಲ್ಲ ಕಂಟಿನ್ಯೂಸ್ ನೋಡಿ. 1.1 1.2 ಯಾವುದೇ ತೊಗೊಳ್ಳಿ ಆನ್ಸರ್ ಕಂಟಿನ್ಯೂಸ್ ಆಗಿ ಲೈನ್ ಇರುತ್ತೆ ನೋಡಿ. 2.1 2.3 ಏನೋ ತೊಗೊಂಡ್ರೆ ಅಲ್ಲಿ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ರಿಸಲ್ಟು ಕಂಟಿನ್ಯೂಸ್ ಯಾವಾಗತ್ತಪ್ಪ ಅಂದರೆ ಆಲ್ ದ ರಿಯಲ್ ನಂಬರ್ ಎಕ್ಸೆಪ್ಟ್ ಇಂಟೀಜರ್ ಬಿಟ್ಟು. ಓಕೆ, ಸೊ ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ಅಬ್ಸರ್ವ್ ಮಾಡೋಣ. ಕಂಟಿನ್ಯೂಸ್ ಯಾವಾಗ ಆಗುತ್ತೆ ಅಂದರೆ ಆಲ್ ದ ರಿಯಲ್ ನಂಬರ್ ಎಕ್ಸೆಪ್ಟ್ ಇಂಟೀಜರ್ ಇದ್ದಾಗ ಇದು ಫಂಕ್ಷನ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಕಂಟಿನ್ಯೂಸ್ ಆಗುತ್ತೆ. ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂದರೆ ಯಾವಾಗಪ್ಪ ಅಂದರೆ ಜಸ್ಟ್ ನಾವು ಇಂಟೀಜರ್ಸ್ ತೊಗೊಂಡಾಗ ಡಿಸ್ಕಂಟಿನ್ಯೂಸ್ ಆಗುವಂಥದ್ದು. ಇದನ್ನೇ ನಾವು ಕೇಸ್ 1 ಕೇಸ್ 2 ಅಂತ ತೊಗೊಂಡು ಪ್ರೂವ್ ಮಾಡ್ತೀವಿ ಸ್ಟೂಡೆಂಟ್ಸ್. ಅದು ಯಾವ ಥರ ಪ್ರೂವ್ ಮಾಡಬೇಕು ಅನ್ನೋದನ್ನು ಇವಾಗ ನಾನು ಹೇಳ್ಕೊಡ್ತಾ ಇದ್ದೀನಿ. ಕೇಸ್ 1 ಅಲ್ಲಿ ಲೆಟ್ ಇನ್ ಕಾಮನ್ ಆಗಿ ನಾವು ಸಾಲ್ವ್ ಮಾಡಬೇಕು, ಪರ್ಟಿಕ್ಯುಲರ್ ಪಾಯಿಂಟ್ ಅವ್ರು ಕೊಟ್ಟಿಲ್ಲ. ಅದಕ್ಕಾಗಿ ಸಿ ಅಂತ ನಾನು ಏನು ತಗೋತಾನೆ ಅಂದರೆ ಆಲ್ ರಿಯಲ್ ನಂಬರ್ ವಿಚ್ ಈಸ್ ನಾಟ್ ಈಕ್ವಲ್ಸ್ ಟು ಇಂಟೀಜರ್. ಅಂದರೆ ಇದ್ರ ಮೀನಿಂಗ್ ಏನು, R - Z ಆಲ್ ದ ರಿಯಲ್ ನಂಬರ್ ಎಕ್ಸೆಪ್ಟ್ ಇಂಟೀಜರ್ ಅಂತಾಗೆ. ಓಕೆ, ಸೊ ಇದಂತೂ ನಾರ್ಮಲಿ ಕೇಸ್ ಇದು ಕಂಟಿನ್ಯೂಸ್ ಆಗುವಂಥದ್ದಾಗಿದೆ. ಸೊ ಲಿಮಿಟ್ನ ನಾನು ಇಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಲಿಮಿಟ್ ಆಫ್ ಸಿ f(x) ಬರ್ಕೊತೀರಾ. ಅಗೇನ್ ಲಿಮಿಟ್ ಆಫ್ x → to c f(x) ಏನಾಗಿದೆ ಇಲ್ಲಿ ಗ್ರೇಟ್ ಇಂಟೀಜರ್ ಫಂಕ್ಷನ್ ಆಗಿರುತ್ತೆ. ಸೊ ಸಿನ ಅಪ್ಲೈ ಮಾಡ್ತೀರಾ. ಸೊ ಸಿ ಏನಾಗಿಬಿಡುತ್ತೆ ಇಲ್ಲಿ ಆನ್ಸರ್ ಸಿನೇ ಬರುತ್ತೆ. ಇವನ್ ನಾವು ಫಂಕ್ಷನ್ ಕೂಡ ತೊಗೊಂಡಾಗ f(x) = ಗ್ರೇಟ್ ಇಂಟೀಜರ್ ಆಫ್ x ತೊಗೊಂಡ್ರೆ ಇದು f(c) ಅಂತ ತೊಗೊಂಡಾಗೂ ಇಲ್ಲಿನೂ ಆನ್ಸರ್ ಏನು ಬರುತ್ತೆ ಸಿನೇ ಬರುವಂಥದ್ದು, ಕರೆಕ್ಟ್ ಅಲ್ವಾ? ಎಸ್. ಸೊ ಯಾಕೆ ಸಿನೇ ಬರುತ್ತೆ ಅಂದರೆ ಇಲ್ಲಿ ನಾವು ಏನು ತೊಗೊಂಡಿರುವಂಥದ್ದು 1.1 1. ಏನೇ ತೊಗೊಂಡಾಗೂ ಆಗ ಆನ್ಸರ್ ಸಿ ಬರ್ತಾ ಇದೆ. ಎರಡರದ್ದು ಲಿಮಿಟ್ ಆನ್ಸರ್ ಮತ್ತು ಫಂಕ್ಷನ್ ಆನ್ಸರ್ ಸೇಮ್ ಬಂದಿರೋದ್ರಿಂದ ಇಲ್ಲಿ ನಾವು ಕನ್ಕ್ಲೂಷನ್ ಬರೀಬಹುದು. ಲಿಮಿಟ್ ಆಫ್ x → to c f(x) = f(c). therefore the given greatest integer function ಇಲ್ಲಿ ಬೇಕಿದ್ರೆ greatest integer function is continuous at all the real number except integers. ಓಕೆ, ಸೊ ಈ ಥರ ಪೂರ ಬರೀಬೇಕಾಗುತ್ತೆ. ಯಾವುದು ಕೇಸ್ 1 ಅಲ್ಲಿ ಸಿಂಪಲ್ ಇತ್ತು. ಮೇನ್ ಇಂಪಾರ್ಟೆಂಟ್ ಆಗೋದು ಕೇಸ್ 2. ಇದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಏನಿದೆ ಸಿ ಅನ್ನೋದೇನಿದೆ ಜಸ್ಟ್ ಇಂಟೀಜರ್ ತೊಗೊಂಡಾಗ ಯಾವ ಥರ ಇದು ಡಿಸ್ಕಂಟಿನ್ಯೂಸ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಜಸ್ಟ್ ಇವಾಗಲೇ ನಾನು ಡಿಸ್ಕಷನ್ ಮಾಡಿದೆ 1 ಅದೇ ಎಕ್ಸಾಂಪಲ್ ತೊಗೊಂಡು ಇವಾಗ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಏನಿದೆಪ್ಪ ಅಂದರೆ ಇವಾಗ ನೋಡಿ ಇಲ್ಲಿ ನಂಬರ್ ಸಿಸ್ಟಮ್ ಇದೆ, ಇಲ್ಲಿ 1 ಇದೆ ಅಂತ ಅಂದ್ಕೊಳ್ಳಿ, ಕರೆಕ್ಟಾ? ಸೊ 1ಗೆ ನಾನು LHL ಮತ್ತು RHL ಎರಡನ್ನ ತೊಗೊಳ್ಬೇಕು, ಕರೆಕ್ಟಾ? ಲೆಫ್ಟ್ ಸೈಡಿಂದ ನಿಯರೆಸ್ಟ್ ವ್ಯಾಲ್ಯೂನ ತೊಗೊಂಡ್ರೆ ಏನಾಗುತ್ತೆ, ಇದು LHL ಕಂಡೀಷನ್,
ಈ ಕಡೆ RHLನ ತಗೋತಾ ಇದ್ದೀನಿ. ಸೊ LHL ಲೆಫ್ಟ್ ಸೈಡಿಂದ ನಿಯರೆಸ್ಟ್ ವ್ಯಾಲ್ಯೂನ ತೊಗೊಂಡ್ರೆ ಎಷ್ಟಾಗುತ್ತೆ 0.9 ತೊಗೋಬೋದು ಅಥವಾ 0.8 ತೊಗೋಬೋದು. ಕರೆಕ್ಟಾ? ಸೊ ಇದಕ್ಕೆ ನಾನು ಗ್ರೇಟೆಸ್ಟ್ ಇಂಟೀಜರ್ನ ಅಪ್ಲೈ ಮಾಡ್ಕೋತೀನಿ. 0.9 ಆನ್ಸರ್ ಏನಾಗುತ್ತೆ ಸ್ಟೂಡೆಂಟ್ಸ್? 0ನೇ ಆಗುತ್ತೆ. ಕರೆಕ್ಟ್ ಅಲ್ವಾ? ಇನ್ನು ರೈಟ್ ಸೈಡಿಂದ ನಾನು ನಿಯರೆಸ್ಟ್ ವ್ಯಾಲ್ಯೂ ತೊಗೋತೀನಿ. ಏನಾಗುತ್ತೆ 1.1ನ ತೊಗೋಬೋದು, 1.2 ತೊಗೋಬೋದು, 1.1112 ಇದನ್ನು ತೊಗೋಬೋದು. ಓಕೆ, ಸೊ ಇದ್ರದ್ದು ಆನ್ಸರ್ ಏನಾಗುತ್ತೆ 1.1 ತೊಗೊಂಡ್ರೆ 1 ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಲೆಫ್ಟ್ ಸೈಡ್ ರೈಟ್ ಸೈಡ್ ಈಕ್ವಲ್ ಇಲ್ಲೇ ಇಲ್ಲ. ಒಂದು ಕಡೆ 0 ಬರುತ್ತೆ, ಒಂದು ಕಡೆ 1 ಬರುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಹಾಗಾಗಿ ಇದು ಡಿಸ್ಕಂಟಿನ್ಯೂಸ್. ಬಟ್ ನಾವು ಜನರಲಿ ಪ್ರೂವ್ ಮಾಡಬೇಕಲ್ವಾ? ಸೊ ಜನರಲಿ ಪ್ರೂವ್ ಮಾಡಬೇಕಂದ್ರೆ ಏನು ಮಾಡಬೇಕು? ಫಸ್ಟಿಗೆ ನಾವಿಲ್ಲಿ LHLನ ಬರಿತೀನಿ. LHL ಅಂತಂದಾಗ ನಾನು LHLನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. LHL ಅಂದಾಗ ಏನಾಗುತ್ತೆ ಲೆಫ್ಟ್ ಸೈಡಿಂದ ನಿಯರೆಸ್ಟ್ ವ್ಯಾಲ್ಯೂ ತೊಗೋಬೇಕಂತ ಅರ್ಥ. ಓಕೆ, ಸೊ ಇವಾಗ ಲಿಮಿಟ್ ಆಫ್ x ಟೆನ್ಸ್ ಟು c ಮೈನಸ್ ಇಲ್ಲಿ f(x) ಬರೆಯುವಂಥದ್ದು. ಸೊ f(x) ಏನಾಗುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇದನ್ನು ಈ ಒಂದು ಜಾಗದಲ್ಲಿ ನಾನು ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ c ಇದೆ ಅಂತ. ಕರೆಕ್ಟಾ? ಇವಾಗ ನಾನು ಲೆಫ್ಟ್ ಸೈಡಿಂದ ನಿಯರೆಸ್ಟ್ ವ್ಯಾಲ್ಯೂ ಅಲ್ಲಿ ಏನಾಗುತ್ತೆ ಫಂಕ್ಷನ್ ನೋಡ್ಕೋಬೇಕು. ಸೊ ಲೆಫ್ಟ್ ಸೈಡಿಂದ ನಿಯರೆಸ್ಟ್ ವ್ಯಾಲ್ಯೂ ತೊಗೊಂಡ್ರೆ ಇಲ್ಲಿ ನೋಡಿ 1 ಇದ್ದಾಗ ಏನು ತೊಗೊಂಡಿದ್ರಿ 0.1, ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರಲ್ವಾ, ಅವಾಗ ಮಾತ್ರ ನಮಗೆ ಲೆಫ್ಟ್ ಸೈಡ್ ವ್ಯಾಲ್ಯೂ ಸಿಗುತ್ತೆ. ಅಂದರೆ ಇದಕ್ಕೆ ನಾನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ c ಮೈನಸ್ ಆರ್. ಸರ್ ಆರ್ ಎಲ್ಲಿಂದ ಬಂತು? ಆರ್ ಅಂತಂದರೆ ಇದರಲ್ಲಿ ಕೆಲವೊಂದಿಷ್ಟು ವ್ಯಾಲ್ಯೂನ ಕಡಿಮೆ ಮಾಡ್ಕೊಂಡಿದ್ವಿ. ಇವಾಗ ನೋಡಿ 1 ಇತ್ತು, 0.9 ತೊಗೊಂಡೆಲ್ಲ, 0.9 0.8 ಈ ಥರ ತೊಗೋಬೋದು. ಅಂದರೆ 1ಗೆ ಸ್ವಲ್ಪ 0.1% ಕಡಿಮೆ ಮಾಡಿದ್ದೆ, ಅದು ಆರ್ ಆಗಿತ್ತು. ಇಲ್ಲಿನೂ ಸಿಗೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅನ್ನೋದು ಇದು ಮೀನಿಂಗ್ ಆಗಿರುತ್ತೆ. ಇನ್ನು ರೈಟ್ ಸೈಡಿಂದ ನಾನು ಜಾಸ್ತಿ ಮಾಡ್ಕೋಬೇಕು. ಇಲ್ಲಿ ನೋಡಿ ಜಾಸ್ತಿ ಮಾಡಿದ್ದೀನಿ, 1 ಇದ್ದಾಗ 1.1 ಮಾಡ್ಕೊಂಡಿದ್ದೀನಿ. ಅಂದರೆ ರೈಟ್ ಸೈಡಿಂದ ನಾನು c ಪ್ಲಸ್ ಆರ್ ಅಂತ ತಗೋತೀನಿ. ಅಂದರೆ ಸ್ವಲ್ಪ ವ್ಯಾಲ್ಯೂನ ಆ್ಯಡ್ ಮಾಡ್ತೀವಿ, ಲೆಫ್ಟ್ ಸೈಡಲ್ಲಿ ಸ್ವಲ್ಪ ವ್ಯಾಲ್ಯೂನ ಕಡಿಮೆ ಮಾಡ್ತೀವಿ. ಇವಾಗ ಇಲ್ಲಿ ಆನ್ಸರ್ ಏನಾಗುತ್ತೆ, ಇದು ಭಾಳ ಇಂಟ್ರೆಸ್ಟಿಂಗು. c ಮೈನಸ್ ಆರ್ ತೊಗೊಂಡು ಇಲ್ಲಿ ನೋಡಿ 1 ಇದ್ದಾಗ ಆನ್ಸರ್ ಏನು ಬಂದಿತ್ತು ಸ್ಟೂಡೆಂಟ್ಸ್? 0 ಬಂದಿತ್ತು. ಅಂದರೆ 1 ಕಡಿಮೆ ಆಗಿತ್ತಲ್ವ? ಅಂದರೆ ಇಲ್ಲಿ c ಇದ್ದಾಗ ಏನಾಗುತ್ತೆ c ಮೈನಸ್ 1 ಬರುತ್ತೆ. ಯಾವುದೇ ನಂಬರ್ ಇರಲಿ, 7 ತೊಗೊಂಡ್ರಿ ಅಂತ ಅನ್ಕೊಳ್ಳಿ. 7 ಅದು ಲೆಫ್ಟ್ ಸೈಡಿಂದ ನಿಯರೆಸ್ಟ್ ವ್ಯಾಲ್ಯೂ ಏನಾಗುತ್ತೆ ಹೇಳಿ ಸ್ಟೂಡೆಂಟ್ಸ್? ಲೆಫ್ಟ್ ಸೈಡಿಂದ 7 ಇದೆ ಅಂದರೆ ಲೆಫ್ಟ್ ಸೈಡಿಂದ 6.9 ಆಗುತ್ತೆ. 6.9 ಆನ್ಸರ್ 6 ಆಗುತ್ತೆ ಗ್ರೇಟ್ ಇಂಟೀಜರ್ ಪ್ರಕಾರ. 7 ಇದ್ದಾಗ 6 ಬರುತ್ತೆ, 2 ಇದ್ದಾಗ 1 ಬರುತ್ತೆ, 1 ಇದ್ದಾಗ 0 ಬರುತ್ತೆ. ಅಂದರೆ ಒಂದೊಂದು ಕಡಿಮೆ ಆಗುತ್ತೆ ಲೆಫ್ಟ್ ಸೈಡ್ ಆನ್ಸರ್. ಹಾಗಾಗಿ ನಾನು c ಮೈನಸ್ 1 ಬರುತ್ತೆ. ಇನ್ನು ರೈಟ್ ಸೈಡಲ್ಲಿ ಚೇಂಜ್ ಆಗಲ್ಲ. ನೋಡಿ 1 ಇದ್ದಾಗ 1 ಬಂದಿದೆ, ಅಂದರೆ c ಪ್ಲಸ್ ಆರ್ ಇದ್ರೂ ಆನ್ಸರ್ cನೇ ಬರುತ್ತೆ. ಸೊ ಹಾಗಾಗಿ ಇವೆರಡು ಡಿಫ್ರೆನ್ಸ್ ಇದೆ, ಇವೆರಡು ರಿಸಲ್ಟು ಈಕ್ವಲ್ ಆಗ್ತಾ ಇಲ್ಲ. ಅದನ್ನು ಇಲ್ಲಿ ನಾವು ಬರ್ಕೊಳ್ಬೇಕು. ಏನಾಗುತ್ತೆ ನೋಡಿ, ಲಿಮಿಟ್ ಆಫ್ ಸಿ ಫಂಕ್ಷನ್ ಏನಾಗ್ಬಿಡುತ್ತೆ ಇಲ್ಲಿ c ಮೈನಸ್ ಆರ್ ಅಂತ ತೊಗೊಂಡಿನಿ, ಅದನ್ನು ನಾನು ಇಲ್ಲಿ x ಮೈನಸ್ ಆರ್ ಅಂತ ಬರಿತೀನಿ. ಇದನ್ನು ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ. c ಮೈನಸ್ ಆರ್, ಗ್ರೇಟ್ ಇಂಟೀಜರ್ ಆಫ್ c ಮೈನಸ್ ಆರ್ ಏನಾಗುತ್ತೆ ಜಸ್ಟ್ c ಮೈನಸ್ 1 ಬರುತ್ತೆ. ಅರ್ಥ ಆಗ್ತಾ ಇದೆನಾ? ಅದೇ ತರನಾಗಿ ನೀವು RHL ಒಂದು ಚೆಕ್ ಮಾಡ್ಕೊಳ್ಳೋಣ. ಲಿಮಿಟ್ ಆಫ್ x ಟೆನ್ಸ್ ಟು c ಪ್ಲಸ್ f(x). ಇಲ್ಲಿ ಏನಾಗುತ್ತೆ f(x) ನಾವು ಸ್ವಲ್ಪ c ನ ಜಾಸ್ತಿ ಮಾಡ್ಕೋಬೇಕು. ಅಂದರೆ x ಪ್ಲಸ್ ಆರ್, ಇಲ್ಲಿ ಏನು c ತೊಗೊಂಡಿದ್ನಲ್ಲ ನಾನು ಅದನ್ನೇ ನಾನು ಇಲ್ಲಿ x ಪ್ಲಸ್ ಆರ್ ಹತ್ತೀನಿ. ಇಲ್ಲಿ ನೀವು c ಅಪ್ಲೈ ಮಾಡಿಕೊಂಡ್ರೆ c ಪ್ಲಸ್ ಆರ್ ಆಗುತ್ತೆ. c ಪ್ಲಸ್ ಆರ್ದ ಆನ್ಸರ್ ಆಗುತ್ತೆ ಜಸ್ಟ್ c. ಇವಾಗ LHL RHL ಈಕ್ವಲ್ ಆಗಿಲ್ಲ. LHL ಈಸ್ ನಾಟ್ ಈಕ್ವಲ್ಸ್ ಟು RHL. Therefore, the given greatest integer function is discontinuous at integral point. ಇಂಟೀಜರ್ ಇದ್ದಾಗ ಇದು ಡಿಸ್ಕಂಟಿನ್ಯೂಸ್ ಆಗುತ್ತೆ, ಇಲ್ಲ ಅಂದರೆ ಪೂರ ರಿಯಲ್ ನಂಬರಲ್ಲಿ ಕಂಟಿನ್ಯೂಸ್ ಆಗುತ್ತೆ ಎಕ್ಸೆಪ್ಟ್ ಇಂಟೀಜರ್. ಸೊ ಇದಾಗಿದೆ ಸ್ಟೂಡೆಂಟ್ಸ್ ಈ ಒಂದು ಕಾನ್ಸೆಪ್ಟು. ಅರ್ಥ ಆಯಿತು ಅಂತ ಅನ್ಕೋತೀನಿ. ಮೇನ್ ಇಂಪಾರ್ಟೆಂಟ್ ಇದು ನಿಮಗೆ ಅರ್ಥ ಆಗಬೇಕು, ಆಗ ಆಟೋಮೆಟಿಕ್ ಉಳಿದಿದೆ ಎಲ್ಲ ಅರ್ಥ ಆಗುತ್ತೆ. ಸೊ ಇದು ಎಕ್ಸಾಮಲ್ಲಿ ಇಲ್ಲಿವರೆಗೂ ಈ ಪ್ರೂಫ್ ಕೇಳಿಲ್ಲ, ಕೇಳಿದರೆ 3 ಮಾರ್ಕ್ಸಲ್ಲೇ ಕೇಳ್ತಾರೆ. ಇದ್ರ ಮೇಲೆ ಇಲ್ಲಿವರೆಗೆ ಬಂದಿರೋದು MCQ ಕ್ವಶನ್ಸು, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಕೇಳ್ತಾರೆ. ಸೊ ಕೇರ್ಫುಲ್ ಆಗಿ ಇದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನು ಏನಪ್ಪ ಅಂತಂದರೆ ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದ ಸೈನ್ ಫಂಕ್ಷನ್. ಸೈನ್ ಫಂಕ್ಷನ್ ಸ್ಟೂಡೆಂಟ್ಸ್ ನೀವು ಆಲ್ರೆಡಿ ನೋಡಿದ್ದೀರಾ. ಸೈನ್ ಫಂಕ್ಷನ್ ಯಾವ ಥರ ಇರುತ್ತೆ ಅಂತ. ಇದರಲ್ಲಿ ಕಂಟಿನ್ಯೂಸ್ ಇರೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಅಲ್ಲಿ ವೇವ್ ಫಾರ್ಮೇಷನ್ ಇರುತ್ತೆ. ಕಂಟಿನ್ಯೂಸ್ ನೋಡಿದರೆ ಗೊತ್ತಾಗುತ್ತೆ ನಮಗೆ, ಆಲ್ರೆಡಿ ಸ್ಟಡಿ ಮಾಡಿದ್ವಿ ಫಸ್ಟ್ ಇಯರಲ್ಲಿ. ಬಟ್ ಅದನ್ನು ನಾವು ಪ್ರೂವ್ ಮಾಡಿ ತೋರಿಸಬೇಕಾಗಿರುವಂಥದ್ದು ಇಲ್ಲಿ. ಕರೆಕ್ಟಾ? ಸೊ ಪ್ರೂವ್ ಮಾಡಲಿಕ್ಕೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಆಲ್ರೆಡಿ ನಮಗೆ ಗೊತ್ತಿದೆ ಸೈನ್ ಜೀರೋ ಹಾಕಿ ನಾವು ಜನರಲ್ ಆಗಿನೇ ಚೆಕ್ ಮಾಡಬೇಕಾಗಿರುವಂಥದ್ದು. ಓಕೆ, ಸೊ ಜನರಲ್ ಆಗಿ ಚೆಕ್ ಮಾಡಬೇಕಂದ್ರೆ ಫಸ್ಟ್ ನಾವು ಲಿಮಿಟ್ ಆನ್ಸರ್ನ ಚೆಕ್ ಮಾಡ್ಕೋಬೇಕು. ಎಟ್ x ಟೆನ್ಸ್ ಟು c ಅಂತ ತಗೋತೀನಿ ಸ್ಟೂಡೆಂಟ್ಸ್ ನಾನಿಲ್ಲಿ. ಅಗೇನ್ ಇಲ್ಲಿ f(x) ಏನಾಗಿದೆ ಇಲ್ಲಿ ಲಿಮಿಟ್ ಆಫ್ x ಟೆನ್ಸ್ ಟು c, f(x) ಇರುವಂಥದ್ದು sin x. ಓಕೆ, ಸೊ ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ತೊಗೊಂಡು ಸಾಲ್ವ್ ಮಾಡಬೇಕು. ಡೈರೆಕ್ಟಾಗಿ ಮಾಡಿದ್ರೆ ನಡೆಯುತ್ತೆ. ಸೊ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಲಿಮಿಟ್ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಏನು ಸಬ್ಸ್ಟಿಟ್ಯೂಷನ್ ತೊಗೊಳ್ಳೋದಪ್ಪ ಅಂತಂದರೆ x ಇಸ್ ಈಕ್ವಲ್ಸ್ ಟು x ಜಾಗದಲ್ಲಿ ನಾನು c ಪ್ಲಸ್ h ನ ಫಿಲಪ್ ಮಾಡ್ತಾ ಇದ್ದೀನಿ. x ಇಸ್ ಈಕ್ವಲ್ಸ್ ಟು c ಪ್ಲಸ್ h ತೊಗೊಂಡಾಗ ಈ ಲಿಮಿಟ್ ಕೂಡ ಚೇಂಜ್ ಆಗುವಂಥದ್ದಾಗಿರುತ್ತೆ. ಏನಪ್ಪ ಅಂದರೆ ಇಲ್ಲಿ x ಟೆನ್ಸ್ ಟು c ಇದ್ದಾಗ ಆಗೇನಾಗುತ್ತೆ ಅಂದರೆ h ಟೆನ್ಸ್ ಟು 0 ಆಗಿಬಿಡುತ್ತೆ. ಸರ್ ಇದು ಹೇಗೆ ಚೇಂಜ್ ಆಯಿತು? ಭಾಳ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಇದೆ. ಸೊ ಈ ಥರ ಲಿಮಿಟ್ ಚೇಂಜ್ ಮಾಡೋದು ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿದ್ವಿ ನಾವು. ಯಾವತ್ತಂದರೆ x ಜಾಗದಲ್ಲಿ c ಪ್ಲಸ್ h ನ ಫಿಲಪ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಒಂದು ರಿಸಲ್ಟ್ ಅಲ್ಲ, ನಾವು ಇವಾಗ ಸಬ್ಸ್ಟಿಟ್ಯೂಷನ್ ಮಾಡಿದ್ದು. ಇದು ಮೊದಲಿತ್ತು, ಯಾವಾಗ ಈ ರಿಸಲ್ಟ್ ಇದ್ದಾಗ ನಾನಿಲ್ಲಿ ಏನು ತೊಗೊಳ್ತಾ ಇದ್ದೀನಿ, x ಜಾಗದಲ್ಲಿ c ಪ್ಲಸ್ h ತೊಗೊಂಡೆ. ಇದು ಟೆನ್ಸ್ ಟು c ಇದೆ. ಸೊ c ಒಂದು ಈ ಕಡೆ ಬಂತು ಅಂತ ಅನ್ಕೊಳ್ಳೋಣ, ಅಥವಾ ಈ c ನ ಈ ಕಡೆ
ಶಿಫ್ಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಇಲ್ಲಿ ಪ್ಲಸ್ ಇದು ಈ ಕಡೆ ಬಂದರೆ ಏನಾಗ್ಬಿಡುತ್ತೆ, ಮೈನಸ್ ಸಿ ಆಗುತ್ತೆ, ಸಿ ಪ್ಲಸ್ ಜೀರೋ ಆಗಿಬಿಡುತ್ತೆ, ಅಂದರೆ h ಟೆನ್ಸ್ ಟು ಜೀರೋ ಆಯ್ತಲ್ವಾ. ಸೊ ಅದೇ ಒಂದು ಕಾನ್ಸೆಪ್ಟ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಈ ಲಿಮಿಟ್ ಕೂಡ ಚೇಂಜ್ ಆಗುವಂಥದ್ದಾಗಿದೆ. ಸೊ ಯಾಕಂದರೆ x ಟೆನ್ಸ್ ಟು ಸಿ ಇದ್ದಾಗ ಆಗ ಕನ್ವರ್ಟ್ ಆಗಿ ಚೇಂಜ್ ಆಗೋದು h ಟೆನ್ಸ್ ಟು ಜೀರೋ ಆಗುತ್ತೆ. ಸೊ ಇವಾಗ ಹೊಸ ಲಿಮಿಟ್ನ ಅಪ್ಲೈ ಮಾಡೋಣ. ಲಿಮಿಟ್ ಆಫ್ h ಟೆನ್ಸ್ ಟು ಜೀರೋ, ಸೈನ್ ಎಕ್ಸ್ ಜಾಗದಲ್ಲಿ ಏನು ಬರಿತಾ ಇದ್ದೀವಿ, ಸೈನ್ ಆಫ್ ಎಕ್ಸ್ ಜಾಗದಲ್ಲಿ ಸಿ ಪ್ಲಸ್ ಎಚ್ನ ತಗೊಳ್ತೀವಿ. ಸೊ ಇದಾದಮೇಲೆ ನಮಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತಿದೆ ಸ್ಟೂಡೆಂಟ್ಸ್, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಏನಿದೆ, ಸೈನ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ, ಸೈನ್ ಎಕ್ಸ್ ಕಾಸ್ ವೈ ಜಾಗದಲ್ಲಿ ಏನಿದೆ ಎಚ್ ಇದೆ. ಸೊ ಅದನ್ನೇ ನಾವು ಇವಾಗ ಫಿಲ್ಅಪ್ ಮಾಡೋಣ. ಸೈನ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಏನಿದೆ, ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ ಇದೆ. ಸೊ ಸಿ ಎಕ್ಸ್ ಜಾಗದಲ್ಲಿ ಸಿ ಇದೆ, ವೈ ಜಾಗದಲ್ಲಿ ಎಚ್ ಇದೆ. ಸೊ ಅದರ ಪ್ರಕಾರನೇ ಬರೆಯೋಣ. ಸೈನ್ ಸಿ ಕಾಸ್ ವೈ ಜಾಗದಲ್ಲಿ ಎಚ್ ಇದೆ ಪ್ಲಸ್ ಅಗೇನ್ ಇದು ರಿವರ್ಸ್ ಆಗುತ್ತೆ, ಕಾಸ್ ಸಿ ಸೈನ್ ಎಚ್. ಓಕೆ, ಸೊ ಇವಾಗ ನಾವು h ಟೆನ್ಸ್ ಟು ಜೀರೋನ ಅಪ್ಲೈ ಮಾಡ್ಕೊಂಡ್ವಿ ಅಂತ ಅನ್ಕೊಳ್ಳಿ. ಸೊ ಲಿಮಿಟ್ನ ಅಪ್ಲೈ ಮಾಡಿದ್ರೆ ಇದು ಸೈನ್ ಸಿ ಇದೆ, ಆಸ್ ಇಟ್ ಇಸ್ ಬರೀತೀರಾ, ಕಾಸ್ ಆಫ್ ಇದು ಕಾಸ್ ಜೀರೋ ಆಗುತ್ತೆ ಪ್ಲಸ್ ಇಲ್ಲಿ ಕಾಸ್ ಸಿ ಆಸ್ ಇಟ್ ಈಸ್ ಎಚ್ ಜಾಗದಲ್ಲಿ ಮಾತ್ರ ನಾವು ಜೀರೋನ ಫಿಲಪ್ ಮಾಡುವಂಥದ್ದಾಗಿರುತ್ತೆ, ಸೈನ್ ಆಫ್ ಜೀರೋ. ಓಕೆ, ಸೊ ಕಾಸ್ ಜೀರೋ ನಮ್ಗೆ ಆಲ್ರೆಡಿ ಗೊತ್ತಿದೆ ಸ್ಟೂಡೆಂಟ್ಸ್, ಅದರ ಆನ್ಸರ್ ಏನಿದೆ 1 ಇದೆ. ಸೊ ಇದು 1 ಆಯಿತು, ಇದರ ಆನ್ಸರ್ 0 ಇದೆ ಸ್ಟೂಡೆಂಟ್ಸ್. 0 ಇಂಟು ಕಾಸ್ ಅಂದರೆ ಜೀರೋನ ಆಗಿಬಿಡ್ತು. ಸೊ ಇಲ್ಲಿ ಏನಿದೆ 1 ಇದೆ. ಸೊ ಉಳಿದಿರುವಂಥ ಆನ್ಸರ್ ಏನಪ್ಪ ಅಂದರೆ ಸೈನ್ ಸಿ, ಇದು ಆನ್ಸರ್ 1, ಕಾಸ್ ಜೀರೋ ಇದಂತೂ ಪೂರಾನೇ ಜೀರೋ ಆಗಿಬಿಡ್ತು. 0 ಇಂಟು ಎನಿಥಿಂಗ್ 0 ಆಗುತ್ತೆ ಅಂದರೆ ಫೈನಲ್ ಆನ್ಸರ್ ಸೈನ್ ಸಿ ಬಂತು ಸ್ಟೂಡೆಂಟ್ಸ್. ಓಕೆ, ಸೊ ಲಿಮಿಟ್ ಆನ್ಸರ್ ಬಂದಿರುವಂಥದ್ದು ಸೈನ್ ಸಿ. ಇನ್ನು ಫಂಕ್ಷನ್ ಆನ್ಸರ್ನ ನೋಡಿದ್ರೆ ಅದು ಕೂಡ ಸೇಮ್ ಡೈರೆಕ್ಟ್ ಆಗಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೈನ್ ಎಕ್ಸ್ ಆಗುತ್ತೆ. ಇಲ್ಲಿ ನಾನು ಏನು ಮಾಡ್ತೀನಿ, ಸಿನ ಫಿಲಪ್ ಮಾಡಿದ್ರೆ ಇದು ಆನ್ಸರ್ ಸೈನ್ ಸಿ ಬರುತ್ತೆ. ಅಂದರೆ ಲಿಮಿಟ್ ಆನ್ಸರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಫಂಕ್ಷನ್ ಆನ್ಸರ್ ಎರಡು ಸೇಮ್ ಬಂದಿರೋದ್ರಿಂದ ದ ಗಿವನ್ ಫಂಕ್ಷನ್ ಸೈನ್ ಈಸ್ ಅ ಕಂಟಿನ್ಯೂಯಸ್ ಅಟ್ ಎವ್ರಿ ಪಾಯಿಂಟ್ ಅಂತ ಹೇಳಬೇಕು. ಅರ್ಥ ಆಯ್ತಲ್ವಾ. ಇದೇ ಥರನಾಗಿ ಕಾಸ್ದು ಇದೆ ಸ್ಟೂಡೆಂಟ್ಸ್, ಕಾಸ್ ಕೂಡ ಕಂಟಿನ್ಯೂಸ್ ಫಂಕ್ಷನ್ ಆಗುತ್ತೆ. ಕಾಸ್ ಕಂಟಿನ್ಯೂ ಆದಮೇಲೆ ಟ್ಯಾನ್ ಸೈನ್ ಬೈ ಕಾಸ್ ಅದು ಕೂಡ ಕಂಟಿನ್ಯೂಸ್ ಆಗುವಂಥದ್ದಾಗಿದೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ. ಸೊ ಇದು ಇಲ್ಲಿ ಒಂದಿಷ್ಟು ಮೇನ್ ಕೆಲವೊಂದಿಷ್ಟು ರಿಸಲ್ಟ್ಸ್ಗಳು ಬರುತ್ತೆ ಸ್ಟೂಡೆಂಟ್ಸ್. ಏನಪ್ಪ ಅಂದರೆ ಅಲ್ಜಿಬ್ರಿಕ್ ಆಫ್ ಅ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಹೇಳಿ. ಇವಾಗ ಇದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಏನಿದು ಅಂತಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಫ್ ಎಫ್ ಆ್ಯಂಡ್ ಜಿ ಆರ್ ಟೂ ಫಂಕ್ಷನ್ಸ್ ಕಂಟಿನ್ಯೂಸ್, ಎಫ್ ಮತ್ತು ಜಿ ಎರಡೂ ಕಂಟಿನ್ಯೂಸ್ ಆಗಿತ್ತು ಅಂದರೆ ಎಫ್ ಪ್ಲಸ್ ಜಿ ಕೂಡ ಕಂಟಿನ್ಯೂಸ್ ಆಗುತ್ತೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿ ಅಲ್ಲಿ. ಅಂದರೆ ಇವಾಗ ಎರಡು ಫಂಕ್ಷನ್ಸ್ಗಳಿದಾವೆ, ಎಫ್ ಅನ್ನೋದು ಕಂಟಿನ್ಯೂಸ್ ಇದೆ, ಜಿ ಅನ್ನೋದು ಕಂಟಿನ್ಯೂಸ್ ಇದೆ, ಎರಡದು ಎಡಿಷನ್ ಆಗಿ ಮತ್ತೊಂದು ಆನ್ಸರ್ ಬರುತ್ತಲ್ಲ, ಸೊ ಅದು ಕೂಡ ಏನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು, ಕಂಟಿನ್ಯೂಸ್ ಆಗಿರುತ್ತೆ ಅಂತ ಹೇಳಿದ್ರೆ. ಅದೇ ಥರನಾಗಿ ಸಬ್ಸ್ಟ್ರಾಕ್ಷನ್ ಮಾಡಿದಾಗೂ ಅದು ಕೂಡ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾನು ಇಲ್ಲಿ ತಗೋತೀನಿ ಎಕ್ಸ್ ಅಂತ ಹೇಳಿ, ಅಗೇನ್ ಇನ್ನೊಂದು ಜಿ ಆಫ್ ಎಕ್ಸ್ ಅನ್ನು ತಗೋತೀನಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ. ಇವೆರಡನ್ನ ನಾನು ಕೂಡಿಸಿದೆ ಅಂದರೆ ಆ್ಯಡಿಷನ್ ಮಾಡಿದೆ, ಎಫ್ ಪ್ಲಸ್ ಜಿ ಮಾಡಿದೆ ಅಂದರೆ ಇಲ್ಲಿ ಏನಾಗುತ್ತೆ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಇದು ಕೂಡ ಕಂಟಿನ್ಯೂಸ್ ಆಗುವಂಥದ್ದು. ಸಬ್ಸ್ಟ್ರಾಕ್ಷನ್ ಮಾಡಿದೆ ಅದು ಕೂಡ ಕಂಟಿನ್ಯೂಸ್ ಆಗುತ್ತೆ. ಅಥವಾ ಮಲ್ಟಿಪ್ಲೈ ಮಾಡಿ, ಅಥವಾ ಮಲ್ಟಿಪ್ಲೈ ಮಾಡಿದ್ರೂ ಕಂಟಿನ್ಯೂಸ್ ಆಗುತ್ತೆ, ಅಗೇನ್ ಡಿವೈಡೆಡ್ ಬೈ ಮಾಡಿದ್ರು ಕೂಡ ಕಂಟಿನ್ಯೂಸ್ ಆಗುವಂಥದ್ದು ಸ್ಟೂಡೆಂಟ್ಸ್. ಇದ್ರ ಪ್ರೂಫ್ ಏನು ಎಕ್ಸಾಮಲ್ಲಿ ಕೇಳಲ್ಲ, ಬಟ್ ನಿಮಗೆ ಇದ್ರದ್ದು ಕಾನ್ಸೆಪ್ಟ್ ಗೊತ್ತಿರಬೇಕು. ಎಡಿಷನ್ ಆಫ್ ಅ ಟೂ ಫಂಕ್ಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಆಫ್ ಅ ಟೂ ಫಂಕ್ಷನ್ ಆಗಿರ್ಬೋದು, ಇಂಟು ಅಥವಾ ಡಿವೈಡ್ ಬೈ ಇದ್ದಾಗೂ ಕಂಟಿನ್ಯೂಸ್ ಆಗುವಂಥದ್ದು. ಇದ್ರ ಮೇಲೆ ಕೆಲವೊಂದಿಷ್ಟು ಕ್ವಶನ್ಸ್ಗಳಿದೆ ನಿಮ್ಮ ಎಕ್ಸಸೈಸಲ್ಲಿ, ಇಲ್ಲಿ ಅಬ್ಸರ್ವ್ ಮಾಡಿ. ಇದನ್ನು ನಾವು ಪ್ರೂವ್ ಮಾಡುವಂಥದ್ದು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ನಾನು ಇವಾಗಲೇ ಪ್ರೂವ್ ಮಾಡಿದೆ, ಸೈನ್ ಎಕ್ಸ್ ಅನ್ನೋದು ಕಂಟಿನ್ಯೂಸ್ ಆಗಿದೆ, ಒಬ್ವಿಯಸ್ಲಿ ಕಾಸ್ ಎಕ್ಸ್ ಕೂಡ ಕಂಟಿನ್ಯೂಸ್ ಆಗಿದೆ. ಸೊ ಎಫ್ ಪ್ಲಸ್ ಜಿ ಇದು ಕೂಡ ಕಂಟಿನ್ಯೂಸ್ ಆಗುತ್ತೆ. ಇದನ್ನೇ ಬರೆಯುವಂಥದ್ದು. ಇವಾಗ ಪ್ರೂಫಲ್ಲಿ ಬರೀಬೇಕಾದ್ರೆ ಮೊದಲಿಗೆ ಎಫ್ ಆಫ್ ಎಕ್ಸ್ ಜಿ ಕೋಸ್ಟು ಇದಕ್ಕೊಂದು ಸಪ್ರೇಟಾಗಿ ಡಿನೋಟ್ ಮಾಡಿ. ಇದು ಎಚ್ ಆಫ್ ಎಕ್ಸ್ ಅಂತ ತಗೊಳ್ಳಿ, ಇದಕ್ಕೆ ಜಿ ಆಫ್ ಎಕ್ಸ್ ಅಂತ ತಗೊಳ್ಳಿ. ಎಚ್ ಆಫ್ ಎಕ್ಸ್ ಈಸ್ ಆಲ್ಸೋ ಕಂಟಿನ್ಯೂಸ್, ಸೈನ್ ಎಕ್ಸು, ಜಿ ಆಫ್ ಎಕ್ಸ್ ಈಸ್ ಆಲ್ಸೋ ಕಂಟಿನ್ಯೂಸ್ ಇದೆ. ಇವೆರಡದ ಎಡಿಷನ್ ಆಗಿ ಬರುತ್ತಲ್ಲ, ಆ ಆನ್ಸರ್ ಕೂಡ ಕಂಟಿನ್ಯೂಸೇ ಆಗಿರುತ್ತೆ. ಇವನ್ ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಸೇಮ್ ಆನ್ಸರೇ ಆಗಿರುವಂಥದ್ದು. ಜಸ್ಟ್ ಬರೆದು ಕಂಪ್ಲೀಟ್ ಮಾಡುವಂಥದ್ದು ಆಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ನಾನು ಇನ್ನೊಂದು ಬೇರೆ ಇರುವಂಥ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಮೇನ್ ಏನಿದೆಪ್ಪ ಅಂದರೆ ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಸ್ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಕೇಳ್ಬೋದು 3 ಮಾರ್ಕ್ಸಲ್ಲಿ. ಸೊ ಅಬ್ಸರ್ವ್ ಮಾಡಿ ಏನಿದೆ ಅಂದರೆ, ಇನ್ನು ಈ ಒಂದು ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಅದು ಅಗೇನ್ ಎವ್ರಿ ಪಾಯಿಂಟಲ್ಲಿ ಚೆಕ್ ಮಾಡುವಂಥದ್ದಾಗಿದೆ. ಅಂದರೆ ನಾವು ಅರ್ಥ ಮಾಡ್ಕೋಬೇಕು, ಇವಾಗ 0 ಕಂಟಿನ್ಯೂಸ್ ಇದ್ದರೆ ಎಲ್ಲನೂ ಕಂಟಿನ್ಯೂಸ್ ಆಗಿರುತ್ತೆ. ಬೈ ಚಾನ್ಸ್ ಡಿಸ್ಕಂಟಿನ್ಯೂಸ್ ಆಗಬೇಕಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಲ್ಲೇ ಆಗಬೇಕು. ಸೊ ಇವಾಗ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತೊಗೊಂಡ್ರೆ ಫಸ್ಟ್ ನಾವಿಲ್ಲಿ ಎಲ್ ಎಚ್ ಎಲ್ನ ತೊಗೊಳ್ಳುವಂಥದ್ದು. ಸೊ ಎಲ್ ಎಚ್ ಎಲ್ನ ಅಪ್ಲೈ ಮಾಡ್ತೀರಾ, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 ಮೈನಸ್ f of x. okay, limit of x tends to 0 minus less ಇದ್ದಾಗ ಏನಿದೆ ಸ್ಟೂಡೆಂಟ್ಸ್, sin x by x ಇದೆ. ಓಕೆ, ಸೊ ಇಲ್ಲಿ ನೀವು 0ನ ಅಪ್ಲೈ ಮಾಡ್ಕೊಂಡ್ರೆ ಇದು ನಮ್ಮದು ಆನ್ಸರ್ನ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಸ್ಯಾಂಡ್ವಿಚ್ ಥಿಯರಮ್ ನಾವು ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿದ್ವಿ, 5 ಮಾರ್ಕ್ಸ್ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ ಇತ್ತು. ಅದೇ ಬಂದಿದೆಯಲ್ವಾ, 0/0 ಆಗುತ್ತೆ. ಅಂದರೆ ಸ್ಯಾಂಡ್ವಿಚ್ ಥಿಯರಮ್ನ ಆನ್ಸರ್ ಏನಿದೆ ಸ್ಟೂಡೆಂಟ್ಸ್, 1 ಇದೆ. ಅಂದರೆ ಲೆಫ್ಟ್ ಸೈಡ್ ಆನ್ಸರ್ 1 ಬಂತು. ಇನ್ನು ರೈಟ್ ಸೈಡ್ದೊಂದು ಚೆಕ್ ಮಾಡ್ಕೊಳ್ಳೋಣ. ಲಿಮಿಟ್ ಆಫ್ x ಟೆನ್ಸ್ ಟು 0 ಪ್ಲಸ್ f of x
ರೈಟ್ ಸೈಡಲ್ಲಿ ಲಿಮಿಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಗ್ರೇಟರ್ ದನ್ ಇದ್ದಾಗ ಎಕ್ಸ್ ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಜೀರೋನ ಅಪ್ಲೈ ಮಾಡಿದ್ರೆ 0 + 1 ಆನ್ಸರ್ ಆಗುತ್ತೆ 1. ಎರಡು ಆನ್ಸರ್ ಸೇಮ್ ಅಂತಲ್ವಾ. ಸೊ LHL ಈಸ್ ಈಕ್ವಲ್ಸ್ ಟು RHL ಅಂದರೆ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟ್. ಇಷ್ಟು ಬರೆದರೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆಗುತ್ತೆ. ಅಂದರೆ ಅವ್ರು ಕೇಳಿದ್ದು ಡಿಸ್ಕಂಟಿನ್ಯೂಸ್ ಅಂದರೆ ದೆರ್ ಇಸ್ ನೋ ಡಿಸ್ಕಂಟಿನ್ಯೂಸ್ ಪಾಯಿಂಟ್ ಟು ದ ಗಿವನ್ ಫಂಕ್ಷನ್ ಅಂತ ಬರೀಬೇಕು. ಏನಿದೆ ಕನ್ಕ್ಲೂಷನ್ ಇದ್ರದ್ದು, ದೆರ್ ಇಸ್ ನೋ ಡಿಸ್ಕಂಟಿನ್ಯೂಸ್ ಟು ದ ಗಿವನ್ ಫಂಕ್ಷನ್ ಅಂತ ಬರೆದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಈಸಿ ಇದೆ ಅಲ್ವಾ. ಎಲ್ಲ ಕ್ವಶನ್ಸು 4 ಮಾರ್ಕ್ಸಲ್ಲಿ ಪ್ರತಿ ವರ್ಷವೂ ರಿಪೀಟ್ ಆಗುವಂಥದ್ದು. ಸೊ ಬಹಳ ಈಸಿಯೆಸ್ಟ್ ಕ್ವಶನ್ಸ್ಗಳಿದ್ದಾವೆ ಮತ್ತು ಕನ್ಫರ್ಮ್ ಆಗಿ ಇವೇ ಬರುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ ಸ್ಟೂಡೆಂಟ್ಸ್. ಓಕೆ, ಸೊ ನಾವೊಂದು ಈಸಿಯೆಸ್ಟ್ ಮೆಥಡಲ್ಲಿ ನಿಮಗೆ ಇವತ್ತಿನ ದಿವಸ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಬನ್ನಿ ಮೊದಲೇದಾಗಿ ಫಸ್ಟ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಿದೆಯಪ್ಪ ಅಂತಂದರೆ ನಾವು ಇಲ್ಲಿ ಚೆಕ್ ಮಾಡಬೇಕಾಗಿರೋಂಥದ್ದು ಇದು ಕಂಟಿನ್ಯೂಸ್ ಇದೆ ಅಂತ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಕೆ ವ್ಯಾಲ್ಯೂನ ಫೈಂಡ್ ಮಾಡುವಂಥದ್ದು ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ನಾನು ಫಸ್ಟ್ ಒಂದು ಕ್ವಶನ್ನ ಸಾಲ್ವ್ ಮಾಡ್ತಾ ಇರುವಂಥದ್ದು ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಇಲ್ಲೇನು ಹೇಳ್ತಾ ಇದ್ದಾರೆ, ದ ಗಿವನ್ ಫಂಕ್ಷನ್ ಏನಾಗಿದೆ ಕಂಟಿನ್ಯೂಸ್ ಆಗಿದೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು π/2 ಅಲ್ಲಿ. ಓಕೆ, ಸೊ ಕಂಟಿನ್ಯೂಸ್ ಯಾವಾಗ ಆಗಲಿಕ್ಕೆ ಸಾಧ್ಯ ಇದೆ, ಇಲ್ಲಿ ಅಬ್ಸರ್ವ್ ಮಾಡಿ ನಾಟ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ, ಕರೆಕ್ಟಾ. ಸೊ ನಾಟ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ ಅಂದರೆ ಲಿಮಿಟ್ ಆನ್ಸರ್ ಮತ್ತು ಫಂಕ್ಷನ್ ಆನ್ಸರ್ ಎರಡೂ ಈಕ್ವಲ್ ಆಗಬೇಕು. ನಾಟ್ ಈಕ್ವಲ್ಸ್ ಅಂದರೆ ಇದು ಥರ್ಡ್ ಟೈಪು, ನಾನು ನಿಮಗೆ ಹೇಳಿದೆ ಮೊದಲೇ. ಅಂದರೆ ಇಲ್ಲಿ ಲಿಮಿಟ್ ಒಂದೇ ಕಡೆ ಅಪ್ಲೈ ಆಗುವಂಥದ್ದು, LHL RHL ಇಲ್ಲೇ ಇರುತ್ತೆ. ಅಗೇನ್ ಫಂಕ್ಷನ್ ಆನ್ಸರ್ ಈಸ್ ಈಕ್ವಲ್ಸ್ ಟು ಇರುತ್ತೆ. ಅಂದರೆ ಲಿಮಿಟ್ ಆನ್ಸರ್ ಫಂಕ್ಷನ್ ಆನ್ಸರ್ ಎರಡು ಈಕ್ವಲ್ ಇದ್ದಾಗನೇ ಮಾತ್ರ ನಾವು ಇದು ಕಂಟಿನ್ಯೂಸ್ ಅಂತ ಹೇಳ್ತೀವಲ್ವಾ. ಸೊ ಅದೇ ಇಂಟ್ನ ತೊಗೊಂಡು ನಾನು ಈಗ ಸಾಲ್ವ್ ಮಾಡ್ತಾ ಇದ್ದೀನಿ. ಯಾವ ಥರ, ಲಿಮಿಟ್ ಆಫ್ x ಟೆನ್ಸ್ ಟು π/2 f of x ಈಸ್ ಈಕ್ವಲ್ಸ್ ಟು f of π/2 ಅಂದರೆ ಫಂಕ್ಷನ್ ಆನ್ಸರ್ ಲಿಮಿಟ್ ಆನ್ಸರ್ ಈಕ್ವಲ್ ಇದೆ. ಸೊ ಇವಾಗ ನಾವು ಅಪ್ಲೈ ಮಾಡಿದರೆ ಲಿಮಿಟ್ ಆಫ್ x ಟೆನ್ಸ್ ಟು π/2 ಏನಿದೆ ಫಂಕ್ಷನ್ನು ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್, ಪೂರ ವ್ಯಾಲ್ಯೂ k cos of x ಡಿವೈಡೆಡ್ ಬೈ π - 2x ಇಸ್ ಈಕ್ವಲ್ಸ್ ಟು π/2 ಹಾಕಿದರೆ ಡೈರೆಕ್ಟ್ ಆನ್ಸರ್ 3ನೇ ಇದೆ, ಕಾನ್ಸ್ಟೆಂಟ್ ಇದೆ. ಸೊ ಇದು ಇಲ್ಲಿಂದ ಬಹಳ ಇಂಪಾರ್ಟೆಂಟ್ ಇದೆ ಸ್ಟೂಡೆಂಟ್ಸ್. ಈ ಒಂದು ಕ್ವಶನ್ನು ಬಹಳಷ್ಟು ಸತಿ ರಿಪೀಟೆಡ್ ಆಗಿದೆ 4 ಮಾರ್ಕ್ಸಲ್ಲಿ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕಂದ್ರೆ ಲಿಮಿಟ್ ಬಂದಾಗ ಜಾಸ್ತಿ ನಮಗೆ ಕನೆಕ್ಟ್ ಆಗುವಂಥದ್ದು ಸ್ಯಾಂಡ್ವಿಚ್ ಥಿಯರಮು ಫಸ್ಟ್ ಇಯರ್ದು. ಅಂದರೆ sin x/x ಬಂದರೆ ನಮಗೆ ಆರಾಮಾಗಿ ನಾವು ಆನ್ಸರ್ನ 1 ಬರೀಲಿಕ್ಕೆ ಆಗುತ್ತೆ. ಇವಾಗ ಕಾಸ್ ಇದೆ, ಕಾಸ್ನ ನಾನು ಇಲ್ಲಿ ಏನು ಮಾಡ್ಕೋತಾ ಇದ್ದೀನಿ ಅಂದರೆ ಸೈನಲ್ಲಿ ಕನ್ವರ್ಟ್ ಮಾಡ್ತೀನಿ. ಸೊ ಕಾಸ್ನ ಸೈನಲ್ಲಿ ಯಾವ ಥರ ಕನೆಕ್ಟ್ ಮಾಡಬೇಕು, ಕನ್ವರ್ಟ್ ಮಾಡೋದು ಒಂದೇ ಒಂದು ಫಾರ್ಮುಲಾ ನಾನು ನಿಮಗೆ ಫಸ್ಟ್ ಇಯರಲ್ಲಿ ಹೇಳಿದ್ದೇ ಆಗಿದೆ. ಸೊ ಸೈನ್ ಆಫ್ 90 ಅಥವಾ π/2 ಮೈನಸ್ θ ಇತ್ತಂದರೆ 90 ಮೈನಸ್ θ, 90 ಮೈನಸ್ θ ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಪಾಸಿಟಿವ್, 90 ಬಂದರೆ ಟಿಗ್ನಾಮೆಂಟ್ರಿ ಟು ಕೋ ಟಿಗ್ನಾಮೆಂಟ್ರಿ ಆಗುತ್ತಲ್ವ. ಅಂದರೆ ಇದಕ್ಕೆ ನಾನು ಕಾಸ್ θ ಬರೀಬೋದು. ಇವಾಗ ಕಾಸ್ θ ಇದೆ ಅಂದರೆ ಇದನ್ನು ನಾನು ಇಲ್ಲಿ ರಿಪ್ಲೇಸ್ ಮಾಡ್ಕೋಬೋದಲ್ವಾ. ಓಕೆ, ಸೊ ಇದನ್ನು ಇವಾಗ ರಿಪ್ಲೇಸ್ ಮಾಡಿ ಬರೆಯೋಣ. ಏನಾಗುತ್ತೆ, ಲಿಮಿಟ್ ಆಫ್ x ಟೆನ್ಸ್ ಟು π/2 ಕೆ ಕಾನ್ಸ್ಟೆಂಟ್ ಇದೆ ಸ್ಟೂಡೆಂಟ್ಸ್, ನಾನು ಹೊರಗಡೆ ಇಡ್ತಾ ಇದ್ದೀನಿ. ಕಾಸ್ ಇದ್ದಲ್ಲಿ ಇವಾಗ ಹೊಸದಾಗಿ ಬರೋ ಮಟ್ಟಿ ಏನು ಬರೀಬೇಕು, ಸೈನ್ ಆಫ್ π/2 ಮೈನಸ್ θ ಇದ್ದರೆ ಇಲ್ಲಿ x ಇದೆ, ಸೊ x ಬರೀತೀರಾ. ಓಕೆ, ಅಗೇನ್ ಹೋಲ್ ಡಿವೈಡ್ ಬೈ ಇಲ್ಲೇನಿದೆ ಕೆಳಗಡೆ π - 2x ಇದೆ. ಓಕೆ, ಆ್ಯಸ್ ಇಟ್ ಈಸ್ ಬರ್ಕೊಂಡೆ ನಾನು 3 ಅಂತ. ಸೊ ಇವಾಗ ನಮಗೆ ಸ್ಯಾಂಡ್ವಿಚ್ ಥಿಯರಮ್ನ ನಾನು ಇಲ್ಲಿ ಅಪ್ಲೈ ಮಾಡ್ಕೋಬೇಕಂದ್ರೆ ರೂಲ್ ಏನು ಹೇಳುತ್ತೆ, ಸೈನ್ ಲಿಮಿಟ್ ಆಫ್ x ಟೆನ್ಸ್ ಟು 0 ಅಥವಾ θ ಇದ್ದರೆ sin θ/θ ಇರಬೇಕು, ಅಥವಾ sin x/x ಅಂದರೆ ಎಂಗಲ್ಲ ತೆಳಗಡೆ ಇರುವಂಥ ಡಿವೈಡೆಡ್ ಬೈ ಎರಡು ಸೇಮ್ ಇದ್ದಾಗ ಮಾತ್ರ 1 ಬರಿ. ಬಟ್ ಇಲ್ಲಿ ಇದು ಬೇರೆ ಇದೆ, ತೆಳಗಡೆದು ಬೇರೆ ಇದೆ. ಸೊ ಹಾಗಾಗಿ ಮೊದಲಿಗೆ ಎರಡು ಸೇಮ್ ಮಾಡ್ಕೋಬೇಕಂದ್ರೆ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಭಾಳ ಸಿಂಪಲ್ ಇದೆ ಸ್ಟೂಡೆಂಟ್ಸ್. ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈ ತೆಳಗಡೆ ಇರುವ ರಿಸಲ್ಟ್ ಎರಡು ಸೇಮ್ ಮಾಡ್ಕೊಳ್ಳೋ ಸಲುವಾಗಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಬೈ 2 ಮಾಡ್ತೀನಿ ಸ್ಟೂಡೆಂಟ್ಸ್. 2 ಕ್ಯಾನ್ಸಲ್ ಆದರೆ ಅಗೇನ್ ಸೇಮ್ ಬರುತ್ತಲ್ವಾ. ಓಕೆ, ಈ ಒಂದು 2ನ ಹೊರಗಡೆ ತೊಗೊಂಬರ್ತಾ ಇದ್ದೀನಿ. ಓಕೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಈ 2ನ ಹೊರಗಡೆ ಆಲ್ರೆಡಿ ಕೆ ಇತ್ತು, ಸೊ ಎರಡು ಕೂಡ ಏನಾಗಿಬಿಡ್ತದೆ, ಕೆ ಡಿವೈಡ್ ಬೈ 2 ಆಗುತ್ತೆ. ಅಗೇನ್ ಲಿಮಿಟ್ ಆಫ್ x ಟೆನ್ಸ್ ಟು 0 x ಟೆನ್ಸ್ ಟು π/2. ಇವಾಗ ಇಲ್ಲಿ ಏನು ಉಳಿತು, 1/2 ಉಳಿತಲ್ವಾ. ಸೊ 1/2ನ ಒಳಗಡೆ ಮೇಲ್ಗಡೆ ಇರುವಂಥ ಆನ್ಸರ್ ಮೊದಲಿಗೆ ಬರ್ಕೋತೀನಿ ನಾನು, ಸೈನ್ ಆಫ್ π/2 ಮೈನಸ್ x. ಓಕೆ, ಇಲ್ಲಿ ಏನಾಯ್ತು ನೋಡಿ, ಈ ಒಂದು 2 ಕ್ಯಾನ್ಸಲ್ ಆಗಿ ಇಲ್ಲಿ ಹೊರಗಡೆ ಬಂದಿದೆ, ಅಂದರೆ 1/2 ಉಳಿತು. 1/2ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1/2 ಇಂಟು π ಅಂದರೆ π/2 ಆಗುತ್ತೆ ಸ್ಟೂಡೆಂಟ್ಸ್. ಅಗೇನ್ ಮೈನಸ್ ಈ 1/2 ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಈ 2 ಕ್ಯಾನ್ಸಲ್ ಆಗಿ ಜಸ್ಟ್ x ಮಾತ್ರ ಉಳಿಯುವಂಥದ್ದು. ಓಕೆ, x ಇವಾಗ ಅಬ್ಸರ್ವ್ ಮಾಡಿ ಎರಡು ಸೇಮ್ ಅಂತಲ್ವಾ. ಅಂದರೆ ಇದನ್ನು ನಾನು ಪೂರಾ ಸ್ಯಾಂಡ್ವಿಚ್ ಥಿಯರಮ್ ಅಪ್ಲೈ ಮಾಡ್ಬೋದು. ಇವಾಗ ಈಸ್ ಈಕ್ವಲ್ಸ್ ಟು ಆಲ್ರೆಡಿ ಒಂದು ಆನ್ಸರ್ ಇತ್ತು 3 ಅಂತ. ಸ್ಯಾಂಡ್ವಿಚ್ ಥಿಯರಮ್ ಹೇಳುತ್ತೆ ಲಿಮಿಟ್ ಆಫ್ ಇವಾಗ π/2ನಲ್ಲಿ ಅಪ್ಲೈ ಮಾಡಿದ್ರೆ ಇದು 0/0ನೇ ಆಗುತ್ತೆ. ಬಟ್ ಆನ್ಸರ್ ಏನಾಗುವಂಥದ್ದು ಇದು 1 ಆಗುತ್ತೆ. ಅಂದರೆ ಕೆ ಡಿವೈಡ್ ಬೈ 2 ಇಂಟು 1 ಈಸ್ ಈಕ್ವಲ್ಸ್ ಟು 3 ಆಗುತ್ತೆ. ಈ 2ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಕೆ ಇಂಟು 1 ಅಂದರೆ ಕೆ ಆಗುತ್ತೆ, 2 ಡಿವೈಡ್ ಬೈ ದ ಇಂಟು ಅಂದರೆ 3 ಇಂಟು 2, 3 ಇಂಟು 2 ಆನ್ಸರ್ ಆಗುತ್ತೆ 6. ಇಷ್ಟು ಮಾಡಿದರೆ ನಿಮಗೆ 4 ಮಾರ್ಕ್ಸ್ ಬರುವಂಥದ್ದು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈ ಸ್ಯಾಂಡ್ವಿಚ್ ಥಿಯರಮ್ನ ಅಪ್ಲೈ ಮಾಡುವಂಥದ್ದಾಗಿದೆ. ಹಾಗೆ ಸೈನ್ ಕಾಸ್ ಇದ್ದು ಸೈನ್ನ ಕನ್ವರ್ಟ್ ಮಾಡೋದು, ಮಾಡಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಮಾಡುವಂಥದ್ದು.
ಅರ್ಥ ಆಯ್ತಲ್ವಾ? ಈಸಿ ಇದೆ ಅಲ್ವಾ ಫ್ರೆಂಡ್ಸ್ ಕ್ವಶನು? ಎಸ್. ಸೊ ಮ್ಯಾಕ್ಸಿಮಮ್ 4 to 5 ಟೈಮ್ಸ್ 4 ಮಾರ್ಕ್ಸ್ಗೆ ಕೇಳಿರುವಂಥ ಕ್ವಶನು. ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಇಲ್ಲಿನೂ ಏನಿದೆಯಪ್ಪ ಅಂದರೆ ಅಗೇನ್ ಕಂಟಿನ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಈಸಿಯೆಸ್ಟ್ ಕ್ವಶನ್. ಇದು ಟೈಪ್ 1 ಅಲ್ಲಿ ಬಂದಿರುವಂಥದ್ದು ನೋಡಿ. ನಾನು ನಿಮ್ಗೆ ಹೇಳಿದ್ದೆ 4 ಟೈಪಲ್ಲಿ, ಆವಾಗಲೇ ಮಾಡಿದ್ದು ಟೈಪ್ 3, ಇದು ಟೈಪ್ 1 ಅಂದರೆ ಸರಿ, ಇದು ಟೈಪ್ 2 ಅಲ್ಲಿರುವಂಥದ್ದು. ಸೊ ಏನಿದೆ ಅಂದರೆ LHL RHL ಡೈರೆಕ್ಟಾಗಿ ತೊಗೊಳ್ಳೋವಂಥದ್ದು. ಅಂದರೆ ಇಲ್ಲಿ ಕಂಟಿನ್ಯೂಸ್ ಇದೆ ಅಂದರೆ ಇಲ್ಲಿ ಆಬ್ವಿಯಸ್ಲಿ LHL ಈಸ್ ಈಕ್ವಲ್ಸ್ ಟು RHL ಆಗಿರುತ್ತೆ. ಸೊ ಇದೇ ಹಿಂಟ್ನ ತೊಗೊಂಡು ನಾವು ಇವಾಗ ಸಾಲ್ವ್ ಮಾಡೋಣ. ಲಿಮಿಟ್ ಆಫ್ x ಟೆನ್ಸ್ ಟು ಪೈ ಮೈನಸ್ ಎಫ್ ಆಫ್ ಎಕ್ಸ್. ಅಗೇನ್ ಲಿಮಿಟ್ ಆಫ್ x ಟೆನ್ಸ್ ಟು ಪೈ ಪ್ಲಸ್ ಎಫ್ ಆಫ್ ಎಕ್ಸ್. ಲೆಫ್ಟ್ ರಿಸಲ್ಟ್ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಲಿಮಿಟ್ ಆಫ್ x ಟೆನ್ಸ್ ಟು ಪೈ ಮೈನಸ್ ಏನಿದೆ ಸ್ಟೂಡೆಂಟ್ಸ್, ಇಲ್ಲಿದೆ ನೋಡಿ, ಕೆ ಎಕ್ಸ್ ಪ್ಲಸ್ 1 ಇದೆ. ಅಗೇನ್ ರೈಟ್ ಸೈಡಲ್ಲಿ ನಾವು ಫಿಲಪ್ ಮಾಡ್ಕೊಳ್ಳೋಣ. ಪೈ ಪ್ಲಸ್ ರೈಟ್ ಸೈಡಲ್ಲಿ ಏನಿದೆ, ಜಸ್ಟ್ ಕಾಸ್ ಎಕ್ಸ್ ಇದೆ. ಕಾಸ್ ಎಕ್ಸ್ನ ಫಿಲಪ್ ಮಾಡ್ತೀರಾ. ಸೊ ಇವಾಗ ಪೈನ ಫಿಲಪ್ ಮಾಡಿದರೆ ಇದಾಗುತ್ತೆ ಕೆ ಇಂಟು ಪೈ ಅಥವಾ ಪೈ ಇಂಟು ಕೆ ಪ್ಲಸ್ 1. ಇಲ್ಲಿ ಪೈನ ಅಪ್ಲೈ ಮಾಡಿದ್ರೆ ಇದಾಗುತ್ತೆ ಕಾಸ್ ಆಫ್ ಪೈ. ಕಾಸ್ ಪೈ ಅಂದರೆ 180 ಡಿಗ್ರಿ. ಸೊ ಕಾಸ್ 180 ಡಿಗ್ರಿ ಆಗುತ್ತೆ ಮೈನಸ್ 1 ಆಗುತ್ತೆ. ಇಲ್ಲಿ ಪೈ ಇಂಟು ಕೆ, ಇದು ಪ್ಲಸ್ 1 ಒಂದು ಈ ಕಡೆ ತೊಗೊಂಡ್ಬಿಟ್ರೆ ಮೈನಸ್ 1 ಆಗುತ್ತೆ ಸ್ಟೂಡೆಂಟ್ಸ್. ಸೊ ಅಗೇನ್ ನೋಡಿದಿರೋದನ್ನು ಈ ಕಡೆ ಸಿಂಪ್ಲಿಫೈ ಮಾಡೋಣ. ಪೈ ಇಂಟು ಕೆ ಇಸ್ ಈಕ್ವಲ್ಸ್ ಟು -1 -2 ಆಗುತ್ತೆ. ಕೆ ಇಸ್ ಈಕ್ವಲ್ಸ್ ಟು -2 ಇಂಟು ಪೈ ಇದೆ ಇಲ್ಲಿ, ಈ ಕಡೆ ಬಂದರೆ ಇದು ಡಿವೈಡ್ ಬೈ ಪೈ. ಇಷ್ಟೇ ಇರೋದು ನೋಡಿ. ಇದು ಒಂದು ಈಸಿಯೆಸ್ಟ್ ಕ್ವಶನ್, 4 ಮಾರ್ಕ್ಸಲ್ಲೇ ಕೇಳಿರುವಂಥದ್ದು. ಬಂದಿದೆ, ಒಂದೆರಡು ಸತಿ ರಿಪೀಟೆಡ್ ಆಗಿದೆ. ಈ ಥರ ಈಸಿಯೆಸ್ಟ್ ಇರುವಂಥ ಕ್ವಶನ್ ಕೂಡ ನಿಮ್ಮ ಎಕ್ಸಾಮಲ್ಲಿ ಬರಬಹುದು. ಓಕೆ, ಸೊ ಟೈಮ್ ವೇಸ್ಟ್ ಮಾಡಿದೆ, ನಾನು ಸ್ವಲ್ಪ ಫಾಸ್ಟಾಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿನೂ ಅಬ್ಸರ್ವ್ ಮಾಡಿ, ಸೇಮ್ ಟೈಪ್ ಆಸ್ ಇಟ್ ಈಸ್ ಕ್ವಶನ್ ಇದೆ. ಇಲ್ಲಿ x ಇಸ್ ಈಕ್ವಲ್ಸ್ ಟು 5 ಅಂತ ಕೇಳ್ತಾ ಇದ್ದಾರೆ ಅಂದರೆ ಅಗೇನ್ ನಾವು ಏನು ತೊಗೋಬೇಕು, LHL ಈಸ್ ಈಕ್ವಲ್ಸ್ ಟು RHL ಅಂತ ತೊಗೋತೀರಾ. ಅಗೇನ್ ಲಿಮಿಟ್ ಆನ್ಸರ್, ಲಿಮಿಟ್ ಆಫ್ x ಟೆನ್ಸ್ ಟು 5 ಎಫ್ ಆಫ್ ಎಕ್ಸ್ ಡೈರೆಕ್ಟಾಗಿ ಬರೀತಾ ಇದ್ದೀನಿ ನಾನು. ಇಲ್ಲಿ ಏನಿದೆ KX ಪ್ಲಸ್ 1 ಇದೆ ಲೆಫ್ಟ್ ಸೈಡ್ದ ಆನ್ಸರ್. ಇನ್ನು ರೈಟ್ ಸೈಡಲ್ಲಿ ಆನ್ಸರ್ ಅಂದರೆ 5 ಪ್ಲಸ್ ಇದು ಮೈನಸ್ ಇರುತ್ತೆ. ಸೊ ಇದೇನಿದೆ 3x ಮೈನಸ್ 5. ಸೊ ನಾವು ಇಷ್ಟೇ ಮಾಡಿದ್ರೆ ಮಾರ್ಕ್ಸ್ ಕೊಡ್ತಾರೆ, 100% ಕೊಟ್ಟೇ ಕೊಡ್ತಾರೆ ಸ್ಟೂಡೆಂಟ್, ಕೊಡಲೇಬೇಕು. ಸೊ ಇವಾಗ 5ನ ಫಿಲಪ್ ಮಾಡಿದ್ರೆ 5k ಪ್ಲಸ್ 1 ಆಗುತ್ತೆ. ಇಲ್ಲಿ 5ನ ಫಿಲಪ್ ಮಾಡಿದ್ರೆ 3 ಇಂಟು 5 ಮೈನಸ್ 5 ಇದೆ ಇದು. ಸೊ ಇದೇನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, 5k ಪ್ಲಸ್ 1, 3 ಇಂಟು 5 ಅಂದರೆ 15 ಮೈನಸ್ 5 ಮಾಡಿದ್ರೆ 10 ಬಂತು. 1 ಒಂದು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. 5k ಈಸ್ ಈಕ್ವಲ್ಸ್ ಟು 10 ಮೈನಸ್ 1 ಅಂದರೆ 9 ಆಗುತ್ತೆ. ದೆನ್ k ಈಸ್ ಈಕ್ವಲ್ಸ್ ಟು 9/5. ಸೊ ಇದಾಗಿದೆ ನಮ್ಮದು ಲಾಸ್ಟ್. ಇಷ್ಟು ಸಿಂಪಲ್ ಇರುವಂಥ ಕ್ವಶನ್ ಕೂಡ ನಿಮ್ಮ ಎಕ್ಸಾಮಲ್ಲಿ ಬರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್. ಇಲ್ಲಿ ಒಂದು ಏನಿದೆ, ಸ್ವಲ್ಪ 3 ಇಕ್ವೇಷನ್ ಇರುವಂಥದ್ದು ಇದೆ ಇದು. ಸೊ ಇದನ್ನು ಸ್ವಲ್ಪ ಕೇರ್ಫುಲ್ ಅಬ್ಸರ್ವ್ ಮಾಡಬೇಕು. ಇಲ್ಲಿನೂ ಕೂಡ ಏನು ಹೇಳ್ತಾರೆ, ಎ ಆ್ಯಂಡ್ ಬಿ ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಕಂಟಿನ್ಯೂಸ್ ಇದೆ. ಕಂಟಿನ್ಯೂಸ್ ಯಾವಾಗ ಆಗುತ್ತೆ, ಇಲ್ಲಿ ಎಷ್ಟು ಪಾಯಿಂಟ್ ಇದೆ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ನಾನು. x ಇಸ್ ಈಕ್ವಲ್ಸ್ ಟು 2 ಒಂದಿದೆ ಆ್ಯಂಡ್ 10 ಒಂದಿದೆ. ಇವೆರಡೂ ಆಲ್ರೆಡಿ ಕಂಟಿನ್ಯೂಸ್ ಆದಾಗ ಮಾತ್ರ ಇದನ್ನು ಕಂಟಿನ್ಯೂಸ್ ಬರೀಲಿಕ್ಕೆ ಆಗುತ್ತೆ. ಸೊ ಇದೆರಡು ಆಲ್ರೆಡಿ ಕಂಟಿನ್ಯೂಸ್, ಒಂದೊಂದು ಪಾಯಿಂಟ್ನ ತಗೋಣ. ಫಸ್ಟ್ ನಾನಿಲ್ಲಿ x ಇಸ್ ಈಕ್ವಲ್ಸ್ ಟು 2 ತಗೋತೀನಿ. ಇದು ಯಾವಾಗ ಕಂಟಿನ್ಯೂಸ್ ಆಗುತ್ತೆ, ಅಗೇನ್ LHL ಈಸ್ ಈಕ್ವಲ್ಸ್ ಟು RHL. ಅಗೇನ್ ಇಲ್ಲಿನೂ ಫಿಲಪ್ ಮಾಡ್ಕೊಳ್ಳಿ. ಲಿಮಿಟ್ ಆಫ್ x ಟೆನ್ಸ್ ಟು 2 ಮೈನಸ್ ಲೆಸ್ ದ್ಯಾನ್ ಕಂಡೀಷನ್ ಏನಿದೆ ಸ್ಟೂಡೆಂಟ್ಸ್, 5 ಇದೆ. ಸೊ ಡೈರೆಕ್ಟಾಗಿ 5 ಫಿಲಪ್ ಮಾಡೋಣ. ಲಿಮಿಟ್ ಆಫ್ x ಟೆನ್ಸ್ ಟು 2 ಪ್ಲಸ್ ಅಂದರೆ ಗ್ರೇಟರ್ ಕಂಡೀಷನ್ ಏನಿದೆ, AX ಪ್ಲಸ್ ಬಿ ಇದೆ. ಸೊ ಲಿಮಿಟ್ ಇದು ಕಾನ್ಸ್ಟೆಂಟ್ ಅಂದರೆ 5ನೇ ಆನ್ಸರ್ ಆಗುತ್ತೆ, ಕಾನ್ಸ್ಟೆಂಟ್ ಫಂಕ್ಷನ್. ಇಲ್ಲಿ ನಾವು 2ನ ಅಪ್ಲೈ ಮಾಡಿಕೊಂಡ್ರೆ 2a, x ಜಾಗದಲ್ಲಿ 2ನ ಫಿಲಪ್ ಮಾಡಿದ್ರಿ, b ಬಂತಂದರೆ ಇವಾಗ ಇಲ್ಲಿ ನಿಮಗೆ ಒಂದು ಇಕ್ವೇಷನ್ ಸಿಕ್ತು. ಓಕೆ, ಇದು ಬೇಕಿದ್ರೆ ಈ ಥರ 2a ಪ್ಲಸ್ b ಇಸ್ ಈಕ್ವಲ್ಸ್ ಟು 5 ಅಂತ ಹೇಳಿ. ಇದಕ್ಕೆ ಬೇಕಿದ್ರೆ ಇಕ್ವೇಷನ್ 1 ಅಂತ ಕೊಡಿ. ಇನ್ನು ನೆಕ್ಸ್ಟು ಇನ್ನೊಂದು ರಿಸಲ್ಟ್ ಇದೆ, x ಇಸ್ ಈಕ್ವಲ್ಸ್ ಟು 10 ಅಂತ. ಸೊ ಇದನ್ನು ಕೂಡ LHL ಈಕ್ವಲ್ಸ್ ಟು RHL ಇರಲೇಬೇಕಲ್ವಾ, ಕರೆಕ್ಟಾ? ಸೊ ಇಲ್ಲಿನೂ ನಾನೇನು ಮಾಡ್ತಾ ಇದ್ದೀನಿ, ಲಿಮಿಟ್ ಆನ್ಸರ್, ಲಿಮಿಟ್ ಆಫ್ x ಟೆನ್ಸ್ ಟು 10 ಮೈನಸ್ ಎಫ್ ಆಫ್ ಎಕ್ಸ್ ಲೆಸರ್ ಕಂಡೀಷನ್ ಎಲ್ಲಿದೆ, ಇಲ್ಲಿದೆ. ಅಂದರೆ ಏನಾಯಿತು ಕಂಡೀಷನ್, AX ಪ್ಲಸ್ b ಇದೆ. ಅಗೇನ್ ಲಿಮಿಟ್ ಆಫ್ ಗ್ರೇಟರ್ ಕಂಡೀಷನ್ ಯಾರಿಗೆ, 10ಗೆ ಅಂದರೆ ಗ್ರೇಟರ್ ಇಲ್ಲಿದೆ, ಎಷ್ಟಿದೆ 21 ಇದೆ. ಸೊ 21 ಬರ್ಕೊಂತೀರಾ. ಸೊ ಇವಾಗ ಅಲ್ಲಿ ಅಪ್ಲೈ ಮಾಡಿದ್ರೆ 10a ಪ್ಲಸ್ b ಇಸ್ ಈಕ್ವಲ್ಸ್ ಟು 21. ಇದಾಯಿತು ಇಕ್ವೇಷನ್ ನಂಬರ್ 2. ಇವಾಗ ಜಸ್ಟ್ ಸಿಂಪಲ್ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2ನ ಸಾಲ್ವ್ ಮಾಡಿಬಿಟ್ರೆ AB ಆನ್ಸರ್ ಬಂದೇ ಬರುತ್ತೆ. ಓಕೆ, ಏನಿದೆ ನೋಡಿ ಇಲ್ಲಿ ಇಕ್ವೇಷನ್ 1 2a ಪ್ಲಸ್ b ಇಸ್ ಈಕ್ವಲ್ಸ್ ಟು 5 ಇದೆ. ಇಕ್ವೇಷನ್ 2 ಏನಿದೆ 10a ಪ್ಲಸ್ b ಇಸ್ ಈಕ್ವಲ್ಸ್ ಟು 21 ಇದೆ. ಸೊ ಇದನ್ನು ಯಾವ ಥರ ನಾವು ಸಿಂಪ್ಲಿಫೈ ಮಾಡ್ಕೋಬೇಕಂದ್ರೆ, ಫಸ್ಟ್ ಇಲ್ಲಿ ಸೈನ್ನ ಚೇಂಜ್ ಮಾಡ್ಕೊಳ್ಳಿ. ಇದು ಮೈನಸ್, ಇದು ಮೈನಸ್, ಇದು ಮೈನಸ್ ಅಂದರೆ b ಕ್ಯಾನ್ಸಲ್ ಆಗಿಬಿಡ್ತು. ಪ್ಲಸ್ ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. 10 ಮೈನಸ್ 2 ಅಂದರೆ 8a ಆಯಿತು ಸ್ಟೂಡೆಂಟ್ಸ್. ಸೈನು ಮೈನಸ್ ಆಗಿರುತ್ತೆ. ಇದು -21 ಪ್ಲಸ್ 5ನ ಮಾಡ್ಕೋಬೇಕು. -21 5 ಅಂದರೆ -16 ಆಗುತ್ತೆ, ಕರೆಕ್ಟ್ ಅಲ್ವಾ? ಎಸ್, 16
ಪ್ಲಸ್ 5 ಮಾಡಿದಾಗನೇ 21 ಬರುವಂಥದ್ದು. ಸೊ ಎರಡು ಕಡೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಅಗೇನ್ a = 16 ಡಿವೈಡ್ ಬೈ 8 8 1 8 2 ಅಂದರೆ a = ಸಿಕ್ತು 2. ಇವಾಗ a ವ್ಯಾಲ್ಯೂ ಬಂತು. a ವ್ಯಾಲ್ಯೂನ ನಾನು ಇಕ್ವೇಷನ್ 1 ಒಳಗೆ ಫಿಲಪ್ ಮಾಡ್ತೀನಿ. ಏನಿದೆ ಇಕ್ವೇಷನ್ 1 2a ಏಜ್ ಆದ ಆನ್ಸರ್ 2 ಇದೆ, ಪ್ಲಸ್ b ಆನ್ಸರ್ ಫೈಂಡ್ ಮಾಡಬೇಕು. ಇವಾಗ 5 2 × 2 4 ಆಗುತ್ತೆ. ಸೊ 4 ಈ ಕಡೆ ಬಂದರೆ 5 - 4 ಅಂದರೆ b ಆನ್ಸರ್ ಬಂತು 1. b ಆನ್ಸರ್ 1 ಆಗಿದೆ, a ಆನ್ಸರ್ 2 ಆಗಿದೆ. ಇಷ್ಟು ಮಾಡಿದ್ರೆ ಈ ಒಂದು ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇದು ಈ ಸತಿ ಬರುವಂಥ ಚಾನ್ಸಸ್ ಭಾಳಷ್ಟಿದೆ ಸ್ಟೂಡೆಂಟ್ಸ್, ಯಾಕಂದರೆ 4 ಮಾರ್ಕ್ಸಿಗೆ ಕೆಪೇಬಲ್ ಆಗುವಂಥ ಕ್ವಶನ್ ಆಗಿದೆ ಸ್ಟೂಡೆಂಟ್ಸ್ ಇದು. ಸೊ ಕೇರ್ಫುಲ್ ಆಗಿ ಇದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ಗೆ ಹೋಗೋಣ. ಸೊ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಸೊ ಇಲ್ಲಿವರೆಗೂ ನಾವು ಡಿಸ್ಕಷನ್ ಮಾಡಿದ್ವಿ 4 ಮಾರ್ಕ್ಸ್ದು ಕ್ವಶನ್ಸ್ಗಳು. ಇನ್ನು ಲಾಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ ಈ ಒಂದು ಕಂಟಿನ್ಯೂಟಿ ಕಾನ್ಸೆಪ್ಟ್ನ ಎಂಡ್ ಮಾಡಲಿಕ್ಕೆ. ಯಾವುದಪ್ಪ ಅಂತಂದರೆ ಕಂಪೋಸಿಟ್ ಫಂಕ್ಷನ್ ಅಂತ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ ಸ್ಟೂಡೆಂಟ್ಸ್ ಫಸ್ಟ್ ಇಯರ್, ಅಂದರೆ ರಿಲೇಷನ್ ಫಂಕ್ಷನ್ ಚಾಪ್ಟ್ರಲ್ಲಿ. ಕರೆಕ್ಟಾ? ಫಂಕ್ಷನ್ ಆದಮೇಲೆ ಬಂದಿರುವಂಥದ್ದು ಕಂಪೋಸಿಟ್ ಫಂಕ್ಷನ್. ಕಂಪೋಸಿಟ್ ಫಂಕ್ಷನ್ ಯಾವುದಕ್ಕೆ ಕರಿತೀವಿ ನಾವು? ಎರಡು ಫಂಕ್ಷನ್ನ ನಾವು ಕೂಡಿ ಬರೀತೀವಿ ನೋಡಿ, ಕಂಬೈನ್ಡ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಕಂಪೋಸಿಟ್ ಫಂಕ್ಷನ್. ಇಲ್ಲಿ ನಾವು ಕ್ವಶನ್ ಕೊಟ್ಟಿರೋದು ಕಂಪೋಸಿಟ್ ಫಂಕ್ಷನ್ ಆಗಿದೆ ಅಂತ ಗೊತ್ತಾದರೆ ಅದು 100% ಏನಾಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅಂದರೆ ಎಫ್ ಅನ್ನೋದು ಕಂಟಿನ್ಯೂಸ್ ಆಗಿತ್ತು, ಜಿ ಅನ್ನೋದು ಕಂಟಿನ್ಯೂಸ್ ಆಗಿತ್ತು ಅಂದರೆ ಕಂಪೋಸಿಟ್ ಫಂಕ್ಷನ್ ಎಫ್ ಆಫ್ ಜಿ ಅಥವಾ ಜಿ ಆಫ್ ಎಫ್ ಅಂತಂದರೆ ಅದೂ ಏನಾಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ. ಯಾವ ಥರ ನಾವು ಅಲ್ಜಿಬ್ರಿಕ್ ಫಂಕ್ಷನ್ ಡಿಸ್ಕಷನ್ ಮಾಡಿದ್ವಿ, ಎಫ್ ಕಂಟಿನ್ಯೂಸ್, ಜಿ ಕಂಟಿನ್ಯೂಸ್, ಎಫ್ ಪ್ಲಸ್ ಜಿ ಇಸ್ ಆಲ್ಸೋ ಕಂಟಿನ್ಯೂಸ್ ಅಂತ ಪ್ರೂವ್ ಮಾಡಿದ್ವಿ. ಅದೇ ಥರನಾಗಿನೇ ಇಲ್ಲಿನೂ ಏನಿದೆಯಪ್ಪ ಅಂತಂದರೆ ಎಫ್ ಕಂಟಿನ್ಯೂಸ್ ಆಗಿತ್ತು, ಜಿ ಕಂಟಿನ್ಯೂ. ಇಲ್ಲಿ ಕೊಟ್ಟೆ ನೋಡಿ, ಎಫ್ ಆ್ಯಂಡ್ ಜಿ ಆರ್ ರಿಯಲ್ ವ್ಯಾಲಿಡ್ ಫಂಕ್ಷನ್ ಆ್ಯಂಡ್ ಸಚ್ ದಟ್ ಎಫ್ ಆಫ್ ಜಿ ಈಸ್ ಡಿಫೈನ್ಡ್ ಆಸ್ ಎಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಜಿ ಈಸ್ ಅ ಕಂಟಿನ್ಯೂಸ್ ಅಂತ ಹೇಳ್ತಾರೆ. ಎಫ್ ಮತ್ತು ಸಿ ಜಿ ಅನ್ನೋದು ಎರಡೂ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿ ಇದ್ದರೆ ಎಫ್ ಆಫ್ ಜಿ ಈಸ್ ಆಲ್ಸೋ ಕಂಟಿನ್ಯೂಸ್ ಅಂತ ಪ್ರೂವ್ ಮಾಡುವಂಥದ್ದು. ಓಕೆ, ಸೊ ನಾವು ಅದನ್ನು ಪ್ರೂವ್ ಮಾಡಬೇಕು. ಇದು ಕಂಪೋಸಿಟ್ ಫಂಕ್ಷನ್ ಇದೆ, ಆಮೇಲೆ ಎಫ್ ಕಂಟಿನ್ಯೂಸ್ ಇದೆ, ಜಿನೂ ಕಂಟಿನ್ಯೂಸ್ ಇದೆ. ಅಂದರೆ ಕಂಪೋಸಿಟ್ ಅಂತ ಪ್ರೂವ್ ಮಾಡಿದ್ರೆ ಅಲ್ಲಿಗೆ ಕೊಟ್ಟಿರುವಂಥ ಫಂಕ್ಷನ್ ಕಂಟಿನ್ಯೂಸ್ ಇದೆ ಅಂತ ಪ್ರೂವ್ ಮಾಡಿದಾಗ. ಇವಾಗ ಇಲ್ಲೊಂದು ಕ್ವಶನ್ ಇದೆ, ಏನಿದೆ ಅಂದರೆ ಶೋ ದ್ಯಾಟ್ ದ ಫಂಕ್ಷನ್ ಅಂತ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕಾಸ್ ಎಕ್ಸ್ ಸ್ಕ್ವೇರ್. ಜಸ್ಟ್ ಕಾಸ್ ಎಕ್ಸ್ ಇದ್ದರೆ ಅದು ನಾರ್ಮಲ್ ಫಂಕ್ಷನ್ ಇತ್ತು, ಕಾಸ್ ಎಕ್ಸ್ ಸ್ಕ್ವೇರ್ ಅಂತಿದೆ. ಇದರಲ್ಲಿ ಕಾಂಪೋಸಿಟ್ ಏನಿದೆಯಪ್ಪ ಅಂದರೆ ಫಸ್ಟಿಗೆ ನಾನು ಇಲ್ಲಿ ಎಚ್ ಅಂತ ಬರ್ಕೋತೀನಿ ಸ್ಟೂಡೆಂಟ್ಸ್. ಎಚ್ ಆಫ್ ಜಿ ಅಂತ ನಾವು ಇಲ್ಲಿ ಡಿಫೈನ್ ಮಾಡ್ಕೋಬೇಕಾಗಿರೋದು. ಕರೆಕ್ಟಾ? ಸೊ ಅಂದರೆ ಎಚ್ ಆಫ್ ಎಕ್ಸ್ನ ತಗೊಳ್ಳೋಣ. ಎಚ್ ಆಫ್ ಎಕ್ಸ್ ಏನಾಗುತ್ತಪ್ಪ ಅಂದರೆ ಫಸ್ಟ್ ನೀವು ನೋಡಿದ ತಕ್ಷಣ ಕಾಣುವಂಥದ್ದು ಕಾಸ್ ಎಕ್ಸ್ ಇದೆ, ಸೊ ಕಾಸ್ ಎಕ್ಸ್ ಬರೀತೀರಾ. ಅಗೇನ್ ಜಿ ಆಫ್ ಎಕ್ಸ್ ಏನಾಗುತ್ತೆ ಅಂದರೆ ಅದ್ರ ಒಳಗಡೆ ಇರುವಂಥದ್ದು ಎಕ್ಸ್ ಸ್ಕ್ವೇರ್. ಓಕೆ, ಕಾಸ್ ಎಕ್ಸ್ ಫಂಕ್ಷನ್ ಕಂಟಿನ್ಯೂಸ್ ಇದೆ, ಆಲ್ರೆಡಿ ಗೊತ್ತಿದೆ. ಅಗೇನ್ ಎಕ್ಸ್ ಸ್ಕ್ವೇರ್ ಕೂಡ ಕಂಟಿನ್ಯೂಸ್ ಇದೆ. ಕಾಸ್ ಎಕ್ಸ್ ಫಂಕ್ಷನ್ ಗ್ರಾಫ್ ನೀವು ಆಲ್ರೆಡಿ ನೋಡಿದ್ರೆ, ಕಾಸ್ 0 ತೊಗೊಂಡಾಗ ಏನಿದೆ ಸ್ಟೂಡೆಂಟ್ಸ್ 1 ಇದೆ ಅಲ್ವಾ? ಸೊ ಈ ಥರ ಗ್ರಾಫ್ ಬರುತ್ತೆ, ನಿಮಗೆ ಆಲ್ರೆಡಿ ಗೊತ್ತಿದೆ. ಕರೆಕ್ಟಾ? ಇದು ಕಂಟಿನ್ಯೂಸೇ ಇರುತ್ತೆ. ಅಗೇನ್ ಎಕ್ಸ್ ಸ್ಕ್ವೇರ್ ಗ್ರಾಫನ್ನು ನೀವು ಆಲ್ರೆಡಿ ಡ್ರಾ ಮಾಡಿರ್ತೀರ ಫಸ್ಟ್ ಇಯರಲ್ಲಿ, ಈ ಥರ ಇರುವಂಥದ್ದು. ಓಕೆ, ಸೊ ಎರಡೂ ಕಂಟಿನ್ಯೂಸ್ಗಳಾಗಿದ್ದಾವೆ. ಇದನ್ನು ನಾವು ಕಂಪೋಸಿಟ್ ಮಾಡಿ ಬರ್ದಾಗೂ ಅದನ್ನು ಕೂಡ ಕಂಟಿನ್ಯೂಸೇ ಆಗುವಂಥದ್ದಾಗಿರುತ್ತೆ. ಸೊ ಬಟ್ ಇಲ್ಲಿ ನಾವು ಪ್ರೂವ್ ಮಾಡಬೇಕು ಇದು ಕಂಪೋಸಿಟ್ ಇದೆ ಅಂತ ಹೇಳಿ. ಎಚ್ ಆಫ್ ಜಿ ಆಫ್ ಎಕ್ಸ್, ಫಸ್ಟಿಗೆ ಎಚ್ ಆಫ್ ಜಿ ಆಫ್ ಎಕ್ಸ್ ಅಂತ ಬರ್ಕೊತೀರಾ. ಅಗೇನ್ ಎಚ್ ಆಸ್ ಇಟ್ ಇಸ್ ಜಿ ಆಫ್ ಎಕ್ಸ್ ಏನಿದೆ ಎಕ್ಸ್ ಸ್ಕ್ವೇರ್ ಇದೆ. ಅಗೇನ್ ಎಚ್ ಆಫ್ ಎಕ್ಸ್ ಇದೆ, ಕಾಸ್ ಇದೆ, ಸೊ ಕಾಸಿಗೆ ಕಾಸ್ ಬರೀತೀರಾ, ಎಕ್ಸ್ ಜಾಗದಲ್ಲಿ ಏನು ಬಂದಿದೆ ಎಕ್ಸ್ ಸ್ಕ್ವೇರ್. ಸೊ ಬಂತಲ್ವಾ ಸ್ಟೂಡೆಂಟ್ಸ್, ಇದು ನಿಮ್ಮದು ಎಫ್ ಆಫ್ ಎಕ್ಸು. ಓಕೆ, ಸೊ ಈ ಕಂಪೋಸಿಟ್ ಫಂಕ್ಷನ್ ತೊಗೊಂಡು ಅಗೇನ್ ಒರಿಜಿನಲ್ ಆನ್ಸರ್ ಬಂದಿದೆ ಅಂದರೆ ಕನ್ಕ್ಲೂಷನ್ ಏನು ಬರೀಬೇಕು, ಎಫ್ ಆಫ್ ಎಕ್ಸ್ ಈಸ್ ಅ ಕಂಪೋಸಿಟ್ ಫಂಕ್ಷನ್ ಇದೆ, ಹಾಗಾಗಿ ಇದು ಕಂಟಿನ್ಯೂಯಸ್ ಫಂಕ್ಷನ್ ಆಗಿದೆ ಅಂತ ಬರೀಬೇಕು. ಇಷ್ಟೇ ಇರುವಂಥದ್ದು. ಕೊಟ್ಟಿರುವಂಥ ಫಂಕ್ಷನ್ ಕಂಪೋಸಿಟ್ ಏನಿದೆ ಅಂತ ಪ್ರೂವ್ ಮಾಡಿಬಿಟ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗಿ. ಈ ಥರ ಒಂದಿಷ್ಟು ಎಕ್ಸಸೈಸಲ್ಲಿನೂ ಒಂದಿಷ್ಟು ಕ್ವಶನ್ಸ್ಗಳಿದ್ದಾವೆ. ಓಕೆ, ಇಲ್ಲಿದೆ ನೋಡಿ, ಏನಿದೆ, ಶೋ ದ್ಯಾಟ್ ದ ಫಂಕ್ಷನ್ ಮಾಡ್ಯುಲಸ್ ಆಫ್ ಕಾಸ್ ಎಕ್ಸ್. ಅಗೇನ್ ಇಲ್ಲಿ ಫಸ್ಟ್ ನಿಮಗೆ ನೋಡಿದ ತಕ್ಷಣ ಏನು ಕಾಣಿಸುತ್ತೆ ಅದನ್ನು ಎಚ್ ಆಫ್ ಎಕ್ಸ್ ಒಳಗೆ ಬರ್ಕೊಳ್ಳಿ. ಫಸ್ಟ್ ಕಾಣುವಂಥದ್ದು ಕಾಸ್ ಅಲ್ಲ ಸ್ಟೂಡೆಂಟ್ಸ್, ಮಾಡ್ ಫಂಕ್ಷನ್, ಸೊ ಹಾಗಾಗಿ ಮಾಡ್ ಆಫ್ ಎಕ್ಸ್ ಅಂತ ಬರ್ಕೊಳ್ಳಿ. ಅಗೇನ್ ಇನ್ನೊಂದು ಫಂಕ್ಷನ್ ಏನು ಕಾಣಿಸ್ತಾ ಇದೆ, ಕಾಸ್ ಫಂಕ್ಷನ್. ಸೊ ಮಾಡ್ ಫಂಕ್ಷನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅದು ಕೂಡ ಕಂಟಿನ್ಯೂಸ್ ಇದೆ. ಅಗೇನ್ ಕಾಸ್ ಇವಾಗಲೇ ನಾನು ಡಿಸ್ಕಷನ್ ಮಾಡಿದೆ, ಅದನ್ನು ಕೂಡ ಕಂಟಿನ್ಯೂಸ್ ಈ ಥರ ಇರುತ್ತೆ ಅಂತ ಹೇಳಿ. ಎರಡೂ ಕಂಟಿನ್ಯೂಸ್ ಇದೆ ಆಗಿದೆ ಅಂದರೆ ಸೊ ಕಾಂಪೋಸಿಟ್ ಕಂಟಿನ್ಯೂಸ್ ಆಗಲೇಬೇಕು. ಅಂದರೆ ನಾವು ಇಲ್ಲಿ ಮೊದಲಿಗೆ ಇದು ಪ್ರೂವ್ ಮಾಡಬೇಕು ಇದು ಕಾಂಪೋಸಿಟ್ ಫಂಕ್ಷನ್ ಆಗಿದೆ ಅಂತ ಹೇಳಿ. ಯಾವ ಥರ, ಜಿ ಆಫ್ ಎಕ್ಸ್ ಎಚ್ ಆಸ್ ಇಟ್ ಇಸ್ ಜಿ ಆಫ್ ಎಕ್ಸ್ ಏನಿದೆ ಕಾಸ್ ಎಕ್ಸ್ ಇದೆ. ಅಗೇನ್ ಇದನ್ನು ನಾನು ಎಚ್ ಆಫ್ ಎಕ್ಸ್ ಫಿಲಪ್ ಮಾಡ್ತೀನಿ ಅಂದರೆ ಎಕ್ಸ್ ಬಂತು. ಸೊ ಒರಿಜಿನಲ್ ಫಂಕ್ಷನ್ ಬಂತಲ್ವಾ? ಸೊ ಅಂದರೆ ಏನು ಬರೀಬೇಕು, ಇದು ಕೊಟ್ಟಿರುವಂಥ ಫಂಕ್ಷನ್ ಕಂಟಿನ್ಯೂಸ್, ಇದು ಕಾಂಪೋಸಿಟ್ ಫಂಕ್ಷನ್ ಆಗಿದೆ. ಸೊ ಹಾಗಾಗಿ ಕೊಟ್ಟಿರುವಂಥ ಫಂಕ್ಷನ್ ಕಂಟಿನ್ಯೂಸ್ ಫಂಕ್ಷನ್ ಆಗಿದೆ ಅಂತ ಬರೆದ್ಬಿಡ್ದು. ಇಷ್ಟೇ ಸಿಂಪಲ್ ಆಗಿರುವಂಥ ಒಂದಿಷ್ಟು ಕ್ವಶನ್ಸ್ಗಳಾಗಿದ್ದಾವೆ. ಅಗೇನ್ ಇಲ್ಲಿ ಒಂದು ಸ್ವಲ್ಪ ಬೇರೆ ಇರುವಂಥ ಕ್ವಶನ್ ಇದೆ. ಏನಪ್ಪ ಅಂದರೆ ಫಸ್ಟ್ ಇದು ಕಾಂಪೋಸಿಟ್ ಇದೆ ಸ್ಟೂಡೆಂಟ್ಸ್, ಏನು ತಗೋಬೇಕು, ಎಚ್ ಆಫ್ ಎಕ್ಸ್. ಎಚ್ ಆಫ್ ಎಕ್ಸು ಫಸ್ಟಿಗೆ ಕಾಣುವಂಥದ್ದು ನಿಮಗೆ ಮಾಡ್ಯುಲಸ್ ಫಂಕ್ಷನ್, ಅದನ್ನು ತೊಗೊತೀರಾ. ಅಗೇನ್ ಜಿ ಆಫ್ ಎಕ್ಸ್. ಜಿ ಆಫ್ ಎಕ್ಸ್ ಏನಪ್ಪ ಅಂದರೆ ಒಳಗಡೆ ಇರುವಂಥದ್ದು ಪೂರ ರಿಸಲ್ಟ್ 1 - x ಪ್ಲಸ್ ಮಾಡ್ಯುಲಸ್ ಆಫ್ ಎಕ್ಸ್.
ಓಕೆ. ಸೊ ಅಗೇನ್ ಇಲ್ಲಿ ಕೂಡ ಸಪ್ರೇಟ್ ಆಗಿ ನೀವು ತಗೊಂಡ್ರೆ ಇಲ್ಲಿ ಒಂದು ರಿಸಲ್ಟ್ ಇದೆ, ಇಲ್ಲಿ ಒಂದು ರಿಸಲ್ಟ್ ಇದೆ. ಸೊ ಇದನ್ನ ನೀವು ಬೇಕಿದ್ರೆ ಬೇರೆ ಬೇರೆ ರಿಸಲ್ಟ್ನ ಡಿನೋಟ್ ಮಾಡ್ಕೊಳ್ಳಿ. ಇಲ್ಲೇನು ಎಡಿಷನ್ ಇದ್ರೆ ಅಗೇನ್ ಎರಡು ಫಂಕ್ಷನ್ ಕಂಟಿನ್ಯೂಸ್ ಇದ್ರೆ ಎಡಿಷನ್ ಕೂಡ ಕಂಟಿನ್ಯೂಸ್ ಆಗೇ ಆಗುತ್ತೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇದನ್ನು ನಾವು ಜಸ್ಟ್ ಪ್ರೂವ್ ಮಾಡಿಬಿಟ್ರೆ ಮುಗೀತು ನೋಡಿ ಸ್ಟೂಡೆಂಟ್. ಜಿ ಆಫ್ ಎಕ್ಸ್ ಅಂತ ಬರೋದು ಎಚ್ ಆಸ್ ಇಟ್ ಈಸ್ ಜಿ ಆಫ್ ಎಕ್ಸ್. ಎಚ್ ಆಸ್ ಇಟ್ ಈಸ್ ಬರೀ ಜಿ ಆಫ್ ಎಕ್ಸ್ ಏನಿದೆ 1 ಮೈನಸ್ ಎಕ್ಸ್ ಪ್ಲಸ್ ಮಾಡ್ಯುಲಸ್ ಆಫ್ ಎಕ್ಸ್ ಇದೆ. ಸೊ ಇದನ್ನು ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ಎಚ್ ಆಫ್ ಎಕ್ಸ್ ಒಳಗೆ ಫಿಲಪ್ ಮಾಡ್ಯುಲಸ್ ಒಳಗೆ ಹಾಕಿದರೆ 1 ಮೈನಸ್ ಎಕ್ಸ್ ಪ್ಲಸ್ ಮಾಡ್ಯುಲಸ್ ಆಫ್ ಎಕ್ಸ್. ಸೊ ಹಾಗಾಗಿ ಬಂದಿರುವಂಥದ್ದು ಆನ್ಸರ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅನ್ನೋದು ಕಾಂಪೋಸಿಟ್ ಫಂಕ್ಷನ್ ಆಗಿದೆ, ಹಾಗಾಗಿ ಇದು ಕೂಡ ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟ್ ಅಂತ ಬರಿಬೇಕಾಗಿರುವಂಥದ್ದು. ಸೊ ಇದು ಕೂಡ ಕಂಟಿನ್ಯೂಸ್ ಆಗಿದೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್. ಸೊ ಇಲ್ಲಿನೂ ಕಾಂಪೋಸಿಟ್ ಇದೆ ಸ್ಟೂಡೆಂಟ್ಸ್, ಬಟ್ ಇಲ್ಲಿ ನಾವು ಡೈರೆಕ್ಟಾಗಿ ಸಾಲ್ವ್ ಮಾಡೋದು. ಇದನ್ನು ಎಚ್ ಆಫ್ ಎಕ್ಸ್ ಅಂತ ತಗೊಳ್ಳಿ, ಇದನ್ನು ಜಿ ಆಫ್ ಎಕ್ಸ್ ಅಂತ ತಗೊಳ್ಳಿ. ಎಚ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಗೊತ್ತಿದೆ ನಿಮಗೆ, ಮಾಡ್ ಫಂಕ್ಷನ್. ಅಗೇನ್ ಎಕ್ಸ್ ಪ್ಲಸ್ 1 ತೊಗೊಂಡ್ರು ಇದನ್ನು ಕಂಟಿನ್ಯೂಸ್. ಅಗೇನ್ ಎಚ್ ಮೈನಸ್ ಜಿ ಅಂದರೆ ಆಲ್ಜಿಬ್ರಿಕ್ ಫಂಕ್ಷನ್, ಅದು ಕೂಡ ಕಂಟಿನ್ಯೂಸ್ ಆಗಿ ಆಗುತ್ತೆ. ಸೊ ಇಲ್ಲಿ ಜಸ್ಟ್ ಸ್ಟೇಟ್ಮೆಂಟ್ನ ಬರೋದು ಪ್ರೂವ್ ಮಾಡಿಬಿಟ್ರೆ ಮುಗೀತು. ಇದರಲ್ಲಿ ಏನಂತ ಜಾಸ್ತಿ ಪ್ರೂವ್ ಮಾಡುವಂಥದ್ದಿಲ್ಲ. ಕೇಳಿದರೆ ನಿಮಗೆ ಎಕ್ಸಾಮಲ್ಲಿ ಇದನ್ನು MCQ ಒಳಗೆ ಕೇಳ್ಬೋದು, ಆವಾಗ ನಿಮ್ಗೆ ಗೊತ್ತಿರಬೇಕು ಇದು ಕಂಟಿನ್ಯೂಸ್ ಆಗತ್ತೆ ಅಂತ ಹೇಳಿ ಸ್ಟೂಡೆಂಟ್ಸ್. ಓಕೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಇನ್ನು ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ಅನೌನ್ಸ್ಮೆಂಟ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಇನ್ನು ಮುಂದೆ ಬರುವಂಥ ಡಿಫ್ರೆನ್ಷಿಯೇಷನ್ದು ಎಲ್ಲ ಕ್ಲಾಸಸ್ನ ನಾನು ಲೈವ್ ಕ್ಲಾಸ್ನ ತೊಗೊತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಪ್ರತಿದಿನ ಸಾಧ್ಯ ಆದರೆ 8 o'clock ನಿಮಗೆ ನಾನು ಲೈವ್ ಕ್ಲಾಸ್ನ ತೊಗೊತಾ ಇದ್ದೀನಿ. ಸೊ ಎಲ್ಲರೂ ತಪ್ಪದೆ ಅಟೆಂಡ್ ಮಾಡಿ. ಡಿಫ್ರೆನ್ಷಿಯೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಕಂಟಿನ್ಯೂಟಿ ಮೇಲೆ ಜಾಸ್ತಿ ಬಂದರೂ 4 ಅಲ್ವಾ ಅಥವಾ 3 ಮಾರ್ಕ್ಸ್ದು ಒಂದು ಕ್ವಶನ್ ಬರ್ಬೋದು. ಬಟ್ ಡಿಫ್ರೆನ್ಷಿಯೇಷನಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸು 15 to 20 ಮಾರ್ಕ್ಸ್ ಬರುವಂಥದ್ದಾಗಿದೆ. ಸೊ ಹಾಗಾಗಿ ಆ ಪಾರ್ಟ್ ಭಾಳ ಇಂಪಾರ್ಟೆಂಟು. ಡಿಫ್ರೆನ್ಷಿಯೇಷನ್ ಪರ್ಫೆಕ್ಟ್ ಆದರೆ ನೀವು ಇಂಟಿಗ್ರೇಷನ್ ಸ್ಮೂತ್ಲಿ ನಡೆಯುತ್ತೆ. ಯಾಕಂದರೆ ಇವೆರಡೂ ಚಾಪ್ಟರ್ 20 ಮಾರ್ಕ್ಸ್ ಅಂದರೆ 40 ಮಾರ್ಕ್ಸ್, 50% ಮಾರ್ಕ್ಸ್ ಇಲ್ಲೇ ಇರುವಂಥದ್ದು ಎರಡೇ ಚಾಪ್ಟ್ರಲ್ಲಿ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಮುಂದೆ ಬರುವಂಥ ಕ್ಲಾಸಸ್ನ ನೀವು ಲೈವ್ ಆಗಿಯೇ ನೀವು ಅಟೆಂಡ್ ಮಾಡ್ಬೋದು ನನ್ನ ಒಂದು ಚಾನಲಲ್ಲಿ. ಸೊ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಈ ಒಂದು ಫ್ರೀ ಕ್ಲಾಸಸ್ ಬಗ್ಗೆ ಇನ್ಫಾರ್ಮ್ ಮಾಡಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್, ಟೇಕ್ ಕೇರ್.